ಪ್ರದೇಶಗಳಾದ ಬೆಳ್ಳಾರೆ, ಸವಣೂರು, ಮಾಡಾವು, ತಿಂಗಳಾಡಿ, ಕುಂಬ್ರ, ಬೆಟ್ಟಂಪಾಡಿ, ಪುತ್ತೂರು, ಕೆಮ್ಮಾಯಿ, ದೇರ್ಲ, ಕತ್ತಲಕಾನ, ಸೊರಕೆ, ಬಾಳಿಲ, ಪೆರುವಾಜೆ, ಬನ್ನೂರು, ಉಪ್ಪಳಿಗೆ, ಪುಂಚತಾರು, ಚಾರುವಾಕ, ಕೆಡೆಂಜಿ, ಪಾಲ್ತಾಡು, ಕುಮಾರಮಂಗಲ, ಜಡೆಕಲ್ಲು, ವೀರಮಂಗಲ ಮತ್ತು ಪುತ್ತೂರು ನಗರದ ಪ್ರದೇಶಗಳಿಂದ ದಾಖಲಾತಿ ಪಡೆದಿರುತ್ತಾರೆ. ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ 299 ವಿದ್ಯಾರ್ಥಿಗಳು ಪ್ರೌಢಶಾಲಾ ವಿಭಾಗದಲ್ಲಿ, 695 ವಿದ್ಯಾರ್ಥಿಗಳು ಪ್ರಾಥಮಿಕ ವಿಭಾಗದಲ್ಲಿ, 156 ಪುಟಾಣಿಗಳು ಶಿಶುಮಂದಿರ ವಿಭಾಗದಲ್ಲಿ ಅಧ್ಯಯನ ನಡೆಸುತ್ತಿದ್ದಾರೆ. ಒಟ್ಟು 1150 ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ದಾಖಲಾತಿ ಪಡೆದಿರುತ್ತಾರೆ. ಪಠ್ಯ ವಿಷಯಕ್ಕೆ ಸಂಬಂಧಿಸಿದಂತೆ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕರ್ನಾಟಕ ಸರ್ಕಾರದ ಪಠ್ಯಪುಸ್ತಕವನ್ನು ಅಳವಡಿಸಿಕೊಳ್ಳಲಾಗಿದೆ. ಪಠ್ಯದ ಜೊತೆ ಪಠ್ಯೇತರ ಚಟುವಟಿಕೆಗಳಾದ ಕರಾಟೆ, ಶಾಸ್ತ್ರೀಯ ಸಂಗೀತ, ಭರತನಾಟ್ಯ, ಸುಗಮ ಸಂಗೀತ, ಕೀಬೋರ್ಡ್, ಯಕ್ಷಗಾನ, ಯೋಗ, ಕಂಪ್ಯೂಟರ್, ಚಿತ್ರಕಲೆ ಇವುಗಳನ್ನು ಪ್ರತಿ ಶುಕ್ರವಾರ ವಿಶೇಷ ತರಬೇತಿಯನ್ನು ನೀಡುವುದರ ಮೂಲಕ ಕಲಿಸಲಾಗುತ್ತಿದೆ. ವಿದ್ಯಾರ್ಥಿಗಳಲ್ಲಿ ಮೌಲ್ಯಗಳನ್ನು ಬೆಳೆಸುವಲ್ಲಿ ನಿರಂತರ ಪ್ರಯತ್ನ ಮಾಡಲಾಗುತ್ತಿದೆ. ಈ ವಿಭಾಗದ ಎಲ್ಲ ಅತಿಥಿ ಶಿಕ್ಷಕ ಬಂಧುಗಳಿಗೂ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶಾಲಾ ಆರಂಭದಿಂದಲೇ SSLC ಪರೀಕ್ಷೆಯಲ್ಲಿ 100% ಫಲಿತಾಂಶವನ್ನು ದಾಖಲಿಸುತ್ತಾ ಬಂದಿದ್ದು, ಕಳೆದ ವರ್ಷ SSLC ಪರೀಕ್ಷೆಯಲ್ಲಿ ಮಾಸ್ಟರ್ ತೇಜಸ್ SR 625ರಲ್ಲಿ 623 ಅಂಕ ಗಳಿಸಿ ರಾಜ್ಯದಲ್ಲಿ ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಒಟ್ಟು 91 ವಿದ್ಯಾರ್ಥಿಗಳಲ್ಲಿ 30 ವಿದ್ಯಾರ್ಥಿಗಳು ವಿಶಿಷ್ಟ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ನಮ್ಮ ವಿದ್ಯಾಸಂಸ್ಥೆಯ ಸಾಧನೆಯನ್ನು ಗುರುತಿಸಿ ದಿವಂಗತ ಗೋಪಾಲಕೃಷ್ಣ ಕಡಂಬಳಿ ತಾಯರ ದತ್ತಿನಿಧಿಯಿಂದ ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ತೋರಿದ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ಮತ್ತು ಪ್ರಶಸ್ತಿ ಫಲಕವನ್ನು ನೀಡಬೇಕೆಂಬುದು ಶ್ರೀಯುತರ ಆಶಯವಾಗಿತ್ತು. ಅದರಂತೆ ದಿನಾಂಕ 1/12/23ರಂದು ಶ್ರೀಯುತರು ಆದುದರಿಂದ ಪ್ರಸ್ತುತ ಶೈಕ್ಷಣಿಕ ವರ್ಷದಿಂದ ಈ ಯೋಜನೆಯನ್ನು ಜಾರಿಗೊಳಿಸುತ್ತಿದ್ದೇವೆ ಮತ್ತು ಅವರಿಗೆ ಚಿರಶಾಂತಿಯು ಪ್ರಾಪ್ತಿಯಾಗಲೆಂದು ಪ್ರಾರ್ಥಿಸುತ್ತಿದ್ದೇವೆ. ಶಾಲಾ ಇತರ ಚಟುವಟಿಕೆಗಳು. ಶಾಲೆಯಲ್ಲಿ ಪ್ರತಿ ವರ್ಷ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳಿಂದ ವಿಶೇಷ ತರಬೇತಿಯನ್ನು ನೀಡಲಾಗುತ್ತಿದೆ. ಪ್ರತಿ ಗುರುವಾರ ಭಜನೆಯನ್ನು ನಡೆಸಲಾಗುತ್ತಿದೆ. ಅಲ್ಲದೆ ಮಕ್ಕಳಿಗೆ ರಾಮಾಯಣ, ಮಹಾಭಾರತ, ಸಂಸ್ಕೃತ ಪರೀಕ್ಷೆಗಳು ಮತ್ತು ಧರ್ಮಸ್ಥಳದವರು ನಡೆಸುವಂತಹ ಶಾಂತಿವನ ಟ್ರಸ್ಟ್ ಪರೀಕ್ಷೆಗಳನ್ನು ಇಲ್ಲಿ ನಡೆಸಲಾಗುತ್ತಿದೆ. ನೂತನವಾಗಿ ದಾಖಲಾದ ವಿದ್ಯಾರ್ಥಿಗಳಿಗೆ ದೀಕ್ಷಾ ಸಮಾರಂಭ, ಗುರುಪೂರ್ಣಿಮೆ, ಸ್ವಾತಂತ್ರ್ಯ ದಿನಾಚರಣೆ, ಬಾಬಾ ಜಯಂತಿ, ರಕ್ಷಾಬಂಧನ, ಸಂಸ್ಕೃತ ಸಪ್ತಾಹ, ಗಣರಾಜ್ಯೋತ್ಸವ, ವಸತಿ ನಿಲಯದ ವಾರ್ಷಿಕೋತ್ಸವ, SSLC ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ, ಸ್ಥಾಪಕರ ದಿನಾಚರಣೆ, ಸವಣೂರು ವಲಯ ಮಟ್ಟದ ಪ್ರತಿಭಾ ಕಾರಂಜಿ, ದೀಪಾವಳಿ ಆಚರಣೆ, ಶಾಲಾ ವಾರ್ಷಿಕ ಕ್ರೀಡಾಕೂಟ, ಪ್ರತಿಭಾ ದಿನಾಚರಣೆ, ಗಣೇಶ ಚೌತಿ ಆಚರಣೆ ಇವುಗಳು ಇತರೆ ಚಟುವಟಿಕೆಗಳಾಗಿರುತ್ತವೆ. ಶ್ರೀಕೃಷ್ಣ ಲೀಲೋತ್ಸವ ಮತ್ತು ಶಾಲಾ ಹೊನಲು ಬೆಳಕಿನ ಕ್ರೀಡೋತ್ಸವ ವಾರ್ಷಿಕೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. ಕ್ರೀಡೋತ್ಸವ ಒಂದು ವಿಶಿಷ್ಟ ಸಾಹಸ ಚಟುವಟಿಕೆಯಾಗಿದ್ದು ವಿದ್ಯಾರ್ಥಿಗಳಲ್ಲಿ ಸಾಹಸಿ ಪ್ರವೃತ್ತಿಯನ್ನು ಬೆಳೆಸುತ್ತದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಇದರಲ್ಲಿ ಭಾಗವಹಿಸುವುದು ಇದರ ವಿಶೇಷತೆ. ಪರಸ್ಪರ ಹೊಂದಾಣಿಕೆ, ಸಹಕಾರ, ಆತ್ಮಸ್ಥೈರ್ಯ, ಸಾಧಿಸುವ ಛಲ ಮುಂತಾದ ಗುಣಗಳನ್ನು ವಿದ್ಯಾರ್ಥಿಗಳು ಮೈಗೂಡಿಸಿಕೊಳ್ಳುವುದು ಇದರ ವಿಶೇಷತೆ. ನವರಾತ್ರಿ ಮತ್ತು ಚೌತಿ ಹಬ್ಬದ ವಿಶೇಷ ಸಂದರ್ಭಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡುತ್ತಾ ಬಂದಿದ್ದು ನಮ್ಮ ವಿದ್ಯಾರ್ಥಿಗಳು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಹುಟ್ಟುಹಬ್ಬವನ್ನು ಉಡುಗೊರೆ ನೀಡಿ ಶ್ಲೋಕ ಹೇಳಿ ವಿದ್ಯಾರ್ಥಿಯ ಹುಟ್ಟುಹಬ್ಬವನ್ನು ನಮ್ಮ ಶಾಲೆಯಲ್ಲಿ ವಿಶೇಷವಾಗಿ ಆಚರಿಸಲಾಗುತ್ತಿದೆ. ಭಗವದ್ಗೀತೆಯನ್ನು 4ನೇ ತರಗತಿಯಿಂದ ಪೂರ್ಣ ಪ್ರಮಾಣದಲ್ಲಿ ಶ್ರೀಮತಿ ವಿಜಯಕುಮಾರಿ ಶೆಣೈ ಪುತ್ತೂರು, ರಿಟೈರ್ಡ್ ಅಡಿಷನಲ್ DC ಅವರು ಸೇವಾ ರೂಪದಲ್ಲಿ ಕಲಿಸಿಕೊಡುತ್ತಿದ್ದಾರೆ. ಇವರಿಗೆ ಶಾಲಾ ಪರವಾಗಿ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಬೆಳಗಿನ ಪ್ರಾರ್ಥನೆ ಮತ್ತು ಪ್ರತಿದಿನ ಮಧ್ಯಾಹ್ನ ಊಟದ ಸಮಯದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಾ ಪ್ರದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಪ್ರತಿದಿನ ಊಟದ ಸಮಯದಲ್ಲಿ ವಿದ್ಯಾರ್ಥಿಗಳು ಭಗವದ್ಗೀತೆಯ ಅಧ್ಯಾಯಗಳನ್ನು ಪಠಣ ಮಾಡುವುದು ಇಲ್ಲಿನ ವಿಶೇಷತೆ. 2 ಬಾರಿ ಪೂರ್ಣ ಪ್ರಮಾಣದ ಹಾಗೂ 2 ಬಾರಿ ತರಗತಿಶಃ ಹೆತ್ತವರ ಸಭೆ ನಡೆಸಲಾಗುತ್ತಿದೆ. ಭಾಗವಹಿಸಿ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಿ ಸಹಕರಿಸಿ ಈ ಸಂಸ್ಥೆಯನ್ನು ಬೆಳೆಸುತ್ತಿರುವ ಅಭಿಮಾನದ ಪೋಷಕರಿಗೆ ಅಭಿಮಾನದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಸಾಧನೆಗಳು.
ಸಾಂಸ್ಕೃತಿಕ ಮತ್ತು ಕ್ರೀಡಾ ವಿಭಾಗದ ಸ್ಪರ್ಧೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ತೋರಿರುತ್ತಾರೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೆಸುವ ಪ್ರತಿಭಾ ಕಾರಂಜಿಯಲ್ಲಿ ವಲಯ ಮಟ್ಟದ ಸಮಗ್ರ ಪ್ರಶಸ್ತಿ ಮತ್ತು ಹಲವು ವಿದ್ಯಾರ್ಥಿಗಳು ತಾಲೂಕು ಮಟ್ಟಕ್ಕೆ ಬಹುಮಾನವನ್ನು ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಶಾಂತಿವನ ಟ್ರಸ್ಟ್ ಧರ್ಮಸ್ಥಳ ಇದರ ವತಿಯಿಂದ ನಡೆಸಿದ ಸ್ಪರ್ಧೆಗಳಲ್ಲಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಬಹುಮಾನವನ್ನು ಪಡೆದಿರುತ್ತಾರೆ. ವಿವಿಧ ಸಂಸ್ಥೆಗಳ ಕಾಲೇಜುಗಳ ವತಿಯಿಂದ ನಡೆಸಿದ ಅಂತರ್ಶಾಲಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಸಮಗ್ರ ಮತ್ತು ದ್ವಿತೀಯ ಬಹುಮಾನಗಳನ್ನು ಗಳಿಸಿರುತ್ತಾರೆ. ನಮ್ಮ ವಿದ್ಯಾಸಂಸ್ಥೆಯು ಭಾರತ್ ಸ್ಕೌಟ್ ಮತ್ತು ಗೈಡ್ ಸಂಸ್ಥೆಯಲ್ಲಿ ತನ್ನದೇ ಆದ ಸಾಧನೆಯೊಂದಿಗೆ ಗುರುತಿಸಿಕೊಂಡಿದೆ. ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಒಟ್ಟು 13 ಶಿಕ್ಷಕರು, 225 ವಿದ್ಯಾರ್ಥಿಗಳು ಕಬ್, ಬುಲ್ಬುಲ್, ಸ್ಕೌಟ್ ಮತ್ತು ಗೈಡ್ ವಿಭಾಗದಲ್ಲಿ ತರಬೇತಿಯನ್ನು ಪಡೆದುಕೊಳ್ಳುತ್ತಿದ್ದಾರೆ. ಈ ಶೈಕ್ಷಣಿಕ ಸಾಲಿನಲ್ಲಿ ಕಬ್ ಮತ್ತು ಬುಲ್ಬುಲ್ನ ಒಟ್ಟು 12 ವಿದ್ಯಾರ್ಥಿಗಳು ರಾಷ್ಟ್ರಮಟ್ಟದ ಗೋಲ್ಡನ್ ಆ್ಯರೋ ಪದಕವನ್ನು ಹಾಗೂ 12 ವಿದ್ಯಾರ್ಥಿಗಳು ಸ್ಕೌಟ್ ಮತ್ತು ಗೈಡ್ ರಾಜ್ಯ ಪುರಸ್ಕಾರವನ್ನು ಪಡೆದುಕೊಂಡಿರುತ್ತಾರೆ. ಪೋಷಕರ ಮತ್ತು ಶಿಕ್ಷಕರ ಪೂರ್ಣ ಪ್ರಮಾಣದ ಸಹಕಾರಕ್ಕೆ ಹೃದಯಸ್ಪರ್ಶಿ ವಂದನೆಗಳು. ಮಾಸ್ಟರ್ ಅಮನ್ ರಾಜ್ 10ನೇ ತರಗತಿ ಈಜು ಸ್ಪರ್ಧೆಯಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹಲವು ಚಿನ್ನದ ಪದಕಗಳೊಂದಿಗೆ ವಿಶೇಷ ಸಾಧನೆ ಮಾಡಿದ್ದು, ಇಂದು ದೆಹಲಿಯಲ್ಲಿ ನಡೆಯುತ್ತಿರುವ ರಾಷ್ಟ್ರಮಟ್ಟದ ಸ್ಪರ್ಧೆಗೆ ತೆರಳಿರುತ್ತಾನೆ ಮತ್ತು ಇದೇ ತಿಂಗಳು ಆಸ್ಟ್ರೇಲಿಯಾದಲ್ಲಿ ನಡೆಯಲಿರುವ ಈಜು ತರಬೇತಿ ಮತ್ತು ಸ್ಪರ್ಧೆಯಲ್ಲಿ ಭಾಗವಹಿಸಲಿದ್ದಾನೆ. ವಿದ್ಯಾಸಂಸ್ಥೆಯ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು ಮತ್ತು ಶುಭ ಹಾರೈಕೆಗಳು. ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ವಿದ್ಯಾಭಾರತಿ ವತಿಯಿಂದ ನಡೆಸಿದ ಕ್ರೀಡಾ ವಿಭಾಗದ ಸ್ಪರ್ಧೆಗಳು ಮತ್ತು ಯೋಗಾಸನ ಸ್ಪರ್ಧೆಗಳಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಭಾಗವಹಿಸಿ ವಲಯ, ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಬಹುಮಾನವನ್ನು ಪಡೆದುಕೊಂಡಿರುತ್ತಾರೆ. ನಮ್ಮ ವಿದ್ಯಾಸಂಸ್ಥೆಯ ಕರಾಟೆ ತರಬೇತಿ ಪಡೆದ ವಿದ್ಯಾರ್ಥಿಗಳು ಬೇರೆ ಬೇರೆ ಸಂಸ್ಥೆಯ ವತಿಯಿಂದ ನಡೆಸಿದ ಸ್ಪರ್ಧೆಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಬಹುಮಾನವನ್ನು ಗಳಿಸಿರುತ್ತಾರೆ. ಈ ಎಲ್ಲ ವಿಭಾಗಗಳಲ್ಲಿ ತರಬೇತಿ ನೀಡಿ ವಿದ್ಯಾರ್ಥಿಗಳನ್ನು ತಯಾರುಗೊಳಿಸಿ ಸಹಕರಿಸಿದ ಎಲ್ಲ ಗುರುವೃಂದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ಗ್ರಾಮೀಣ ಭಾಗದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಬದುಕು ಉಜ್ವಲವಾಗಲಿ ಎಂಬ ಶುಭ ಹಾರೈಕೆ ನಮ್ಮದು. ಶಾಲಾ ವಾಚನಾಲಯ ವಿದ್ಯಾರ್ಥಿಗಳ ಬೌದ್ಧಿಕ ವಿಕಾಸಕ್ಕಾಗಿ ಪಠ್ಯ ಪುಸ್ತಕ ಮತ್ತು ಜೀವನ ಪೂರಕ ಮಾಹಿತಿಗಳನ್ನೊಳಗೊಂಡ ಅಪೂರ್ವ ಪುಸ್ತಕ ಸಂಗ್ರಹದ ವಾಚನಾಲಯವಿದೆ. ವಾರ್ತಾಪತ್ರಿಕೆಗಳು ಮತ್ತು ನಿಯತಕಾಲಿಕೆಗಳನ್ನು ವಿದ್ಯಾರ್ಥಿಗಳಿಗೆ ಒದಗಿಸಲಾಗುತ್ತಿದೆ. ಕಂಪ್ಯೂಟರ್ ವಿಭಾಗದಲ್ಲಿ ಒಟ್ಟು 26 ಕಂಪ್ಯೂಟರ್ಗಳಿದ್ದು 4 ಪ್ರಿಂಟರ್ಗಳು, 2 LCD ಪ್ರಾಜೆಕ್ಟರ್ಗಳಿವೆ. ವಿಜ್ಞಾನ ಪ್ರಯೋಗಾಲಯವು ಸಾಕಷ್ಟು ಉಪಕರಣಗಳಿಂದ ಕೂಡಿದೆ. ನೆಕ್ಸ್ಟ್ ಎಜುಕೇಷನ್ ಸ್ಮಾರ್ಟ್ ಕ್ಲಾಸನ್ನು ಅಳವಡಿಸಿಕೊಳ್ಳಲಾಗಿದೆ. ಶಾಲೆಯು ಸುಸಜ್ಜಿತವಾದ ತರಗತಿ ಕೊಠಡಿಗಳನ್ನು ಹೊಂದಿದ್ದು ಪೀಠೋಪಕರಣ ಹಾಗೂ ಆಟೋಪಕರಣಗಳನ್ನು ಹೊಂದಿದೆ. ಸುಮಾರು 4 ಎಕರೆಯಷ್ಟು ವಿಶಾಲವಾದ ಆಟದ ಮೈದಾನವನ್ನು ಹೊಂದಿದೆ. ಸುಸಜ್ಜಿತವಾದ ಗೋಪಾಲಕೃಷ್ಣ ಮಂದಿರವಿದ್ದು ಶಾಲಾ ಕಾರ್ಯಕ್ರಮ ಮತ್ತು ಸಾಮೂಹಿಕ ಭೋಜನ, ಪ್ರಾರ್ಥನೆ ಇಲ್ಲಿ ನಡೆಯುತ್ತಿದೆ. ಶಾಲಾ ಆಡಳಿತ ಮಂಡಳಿಯ ಸದಸ್ಯರಾದ ಶ್ರೀಯುತ SG ಕೃಷ್ಣರವರು ನೀಡಿದ ಮಕ್ಕಳ ಉದ್ಯಾನವನವಿದೆ. ಹಿರಣ್ಯ ಗಣಪತಿ ಭಟ್ರವರು ಕೊಡುಗೆಯಾಗಿ ನೀಡಿದ ವಿದ್ಯಾ ಗಣಪತಿ ಗುಡಿಯು ಶಾಲೆಯ ಮುಂಭಾಗದ ಆವರಣದಲ್ಲಿ ಸ್ಥಾಪಿಸಲಾಗಿದೆ. ಶಾಲೆಯಲ್ಲಿ ಸುರಕ್ಷತೆಯ ಸಲುವಾಗಿ 62 CCTV ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಶಾಲೆಯು ಒಟ್ಟು 16 ಶಾಲಾ ವಾಹನಗಳನ್ನು ಹೊಂದಿದ್ದು ದೂರದ ಊರುಗಳಾದ ಕುಂಬ್ರ, ನಿಡ್ಪಳ್ಳಿ, ಸರ್ವೆ, ಬಾಳಿಲ, ಬೆಳ್ಳಾರೆ, ಸವಣೂರು, ಪಡೀಲ್, ಪರ್ಲಡ್ಕ, ಶಾಂತಿಗೋಡು, ವೀರಮಂಗಿಲ, ಮಾನ್ಯಡ್ಕ, ಕುದ್ಮಾರು, ತೆಗ್ಗು, ತಿಂಗಳಾಡಿ, ಪುಂಚಪಾಡಿ, ಇಡ್ಯಾಡಿ, ಚೆನ್ನಾವರ, ಇತ್ಪಾಡಿ, ಪರ್ಪುಂಜ, ಮುದುವ, ಅಂಬುಲ, ಭಕ್ತಕೋಡಿ, ಮಾಡಾವು, ಕೊಯ್ಲ, ಕಾಣಿಯೂರು, ನೆಕ್ರಾಜ, ಬೆದ್ರಾಳ, ಪೆರ್ಲಂಪಾಡಿ, ನೆಟ್ಟಾರು, ತೆಂಕಿಲ, ಪಲ್ಲತಡ್ಕ ಇನ್ನಿತರ ಪ್ರದೇಶಗಳಿಂದ ವಿದ್ಯಾರ್ಥಿಗಳನ್ನು ಕರೆತರುತ್ತಿದೆ. 2008-09ನೇ ಶೈಕ್ಷಣಿಕ ವರ್ಷದಿಂದ 5ನೇ ತರಗತಿ ಮೇಲ್ಪಟ್ಟ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾಗಿ ಸುಸಜ್ಜಿತವಾದ ವಸತಿ ಸೌಲಭ್ಯವನ್ನು ಕಲ್ಪಿಸಿಕೊಡಲಾಗಿದೆ. ಈ ಶೈಕ್ಷಣಿಕ ವರ್ಷ 160 ವಿದ್ಯಾರ್ಥಿನಿಯರಿದ್ದಾರೆ. ಇದರ ಪ್ರಯೋಜನವನ್ನು ವಿಜಯಪುರ, ಚಿತ್ರದುರ್ಗ, ಬೆಂಗಳೂರು, ಹಾಸನ, ಶಿವಮೊಗ್ಗ, ಮೈಸೂರು, ತುಮಕೂರು, ಮಂಡ್ಯ, ಬೆಳಗಾವಿ, ಬಾಗಲಕೋಟೆ, ಕೋಲಾರ, ಹುಬ್ಬಳ್ಳಿ, ರಾಮನಗರ, ದಾವಣಗೆರೆ, ಕೊಡಗು, ಧಾರವಾಡ, ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಹಾಗೂ ಕೇರಳ ಮತ್ತು ಆಂಧ್ರ ಪ್ರದೇಶದ ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯ ವಿದ್ಯಾರ್ಥಿಗಳು ಇದರ ಪ್ರಯೋಜನವನ್ನು ಪಡೆಯುತ್ತಿದ್ದಾರೆ. ಉತ್ತಮ ಗುಣಮಟ್ಟದ ಮೌಲ್ಯಾಧಾರಿತ ಶಿಕ್ಷಣ, ಯೋಗ, ಪ್ರಾಣಾಯಾಮ ತರಗತಿಗಳನ್ನು ಇಲ್ಲಿ ವಿಶೇಷವಾಗಿ ನಡೆಸಲಾಗುತ್ತಿದೆ. ಪ್ರತಿ ಆದಿತ್ಯವಾರ ಶ್ರೀಮತಿ ಕಾಂಚನಮಾಲಾ ಬಾಲ ವಿಕಾಸ ಮತ್ತು ಭಜನಾ ತರಗತಿಗಳನ್ನು ಸೇವಾ ರೂಪದಲ್ಲಿ ನಡೆಸಿಕೊಡುತ್ತಿದ್ದಾರೆ.
ಶುಚಿ ರುಚಿಯಾದ ಆಹಾರ, ಎಲ್ಲ ಹಬ್ಬಗಳ ಆಚರಣೆ, ತಿಂಗಳಿಗೆ 2 ಬಾರಿ ಹೊರ ಸಂಚಾರವನ್ನು ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಏರ್ಪಡಿಸಲಾಗುತ್ತಿದೆ. ನಮ್ಮ ವಿದ್ಯಾಸಂಸ್ಥೆಯು ವಿಶಿಷ್ಟವಾದ ಅನ್ನಪೂರ್ಣ ಅನ್ನ ಯೋಜನೆಯನ್ನು ನಡೆಸಿಕೊಂಡು ಬರುತ್ತಿದ್ದು, ಎಲ್ಲ ವಿದ್ಯಾರ್ಥಿಗಳು ಇದರ ಪ್ರಯೋಜನವನ್ನು ಪಡೆಯುತ್ತಿದ್ದಾರೆ. ಆಧುನೀಕರಿಸಿದ ಪಾಕಶಾಲೆ, ಶುಚಿ ರುಚಿಯಾದ ಆಹಾರದ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿದೆ. ಪೋಷಕರು, ಊರ ಪರವೂರ ದಾನಿಗಳ ಸಹಕಾರದಿಂದ ಈ ಯೋಜನೆ ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತಿದೆ. ಈ ಸಂದರ್ಭದಲ್ಲಿ ಈ ಯೋಜನೆಗೆ ಸಹಕರಿಸುತ್ತಿರುವ ಸರ್ವರಿಗೂ ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ವಿದ್ಯಾರ್ಥಿನಿಯರಿಗೆ ಹೊಸ ವಸತಿ ನಿಲಯದ ನಿರ್ಮಾಣ ಹಾಗೂ ಸೋಲಾರ್ ದೀಪಗಳ ಅಳವಡಿಕೆಯ ಯೋಜನೆ ಇದೆ. ನಮ್ಮ ವಿದ್ಯಾಸಂಸ್ಥೆಯ ಅಭಿವೃದ್ಧಿಯಲ್ಲಿ ಸೂಕ್ತ ಸಲಹೆ ಸೂಚನೆಗಳೊಂದಿಗೆ ನಮ್ಮನ್ನು ಪ್ರೋತ್ಸಾಹಿಸಿದ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಪುತ್ತೂರು ಮತ್ತು ಸಿಬ್ಬಂದಿ ವರ್ಗಕ್ಕೆ ವಿಶೇಷವಾಗಿ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ಶಾಲಾ ಸುರಕ್ಷತೆಯ ದೃಷ್ಟಿಯಿಂದ ನಮ್ಮೊಂದಿಗೆ ಸಹಕರಿಸುತ್ತಿರುವ ಬೀಟ್ ಪೊಲೀಸ್ ನರಿಮೊಗರು ಮತ್ತು ನಗರ ಪೊಲೀಸ್ ಠಾಣೆಯ ಅಧಿಕಾರಿಗಳಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ನಮ್ಮ ವಿದ್ಯಾಸಂಸ್ಥೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಸಂಘ ಸಂಸ್ಥೆಗಳಿಗೂ ವಿದ್ಯಾಭಿಮಾನಿಗಳಿಗೂ ಕೃತಜ್ಞತೆಗಳು. ನಮ್ಮ ವಿದ್ಯಾಸಂಸ್ಥೆಯ ಅಭಿವೃದ್ಧಿಗೆ ಪೂರ್ಣ ಪ್ರಮಾಣದ ಆರ್ಥಿಕ ಸಹಾಯವನ್ನು ನೀಡಿ ಸಹಕರಿಸಿರುವ ಯೂನಿಯನ್ ಬ್ಯಾಂಕ್ ದರ್ಬೆ, ಕೆನರಾ ಬ್ಯಾಂಕ್ ಪುತ್ತೂರು, ಬ್ಯಾಂಕ್ ಆಫ್ ಬರೋಡಾ ದರ್ಬೆ, ಶಿವಳ್ಳಿ ಸಂಪದ ಸೌಹಾರ್ದ ಸಹಕಾರಿ ಸಂಘ ತಿಂಗಳಾಡಿ, ಇವುಗಳ ಆಡಳಿತ ಮಂಡಳಿ, ಮ್ಯಾನೇಜರ್ ಮತ್ತು ಸಿಬ್ಬಂದಿ ವರ್ಗಕ್ಕೆ ತುಂಬು ಹೃದಯದ ಕೃತಜ್ಞತೆಗಳು. ರೋಟರಿ ಕ್ಲಬ್ ಪುತ್ತೂರು ಇವರು ಹಲವಾರು ಕೊಡುಗೆಗಳನ್ನು ನಮ್ಮ ವಿದ್ಯಾಸಂಸ್ಥೆಗೆ ನೀಡಿರುತ್ತಾರೆ. ಇವರಿಗೂ ಕೂಡ ಹೃತ್ಪೂರ್ವಕ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಶಾಲಾ ಅಭಿವೃದ್ಧಿಯಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸುತ್ತಿರುವಂತಹ ಶಾಲೆಯ ಹಿರಿಯ ವಿದ್ಯಾರ್ಥಿ ವೃಂದಕ್ಕೆ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಶಾಲಾ ಚಟುವಟಿಕೆಗಳನ್ನು ಗಮನಿಸುತ್ತಾ ನಮ್ಮನ್ನು ಪ್ರೋತ್ಸಾಹಿಸುತ್ತಾ ಮಾಧ್ಯಮದ ವರದಿ ಮೂಲಕ ರಾಜ್ಯದೆಲ್ಲೆಡೆ ನಮ್ಮ ವಿದ್ಯಾಸಂಸ್ಥೆಯ ಸುದ್ದಿಯನ್ನು ಪಸರಿಸುತ್ತಿರುವಂತಹ ಎಲ್ಲ ಮಾಧ್ಯಮ ವರದಿಗಾರರಿಗೂ, ಈ ದಿನದ ಕಾರ್ಯಕ್ರಮವನ್ನು ಲೈವ್ ಆಗಿ ಪಸರಿಸುತ್ತಿರುವ ಸುದ್ದಿ ಮೀಡಿಯಾ, ನಮ್ಮ ಕುಡ್ಲ, ಝೂಮ್ ಟಿವಿ, ಪುತ್ತೂರು ನ್ಯೂಸ್ ಇವರಿಗೆ ಶಾಲಾ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ವಿಶೇಷವಾಗಿ ನಮ್ಮ ವಿದ್ಯಾಸಂಸ್ಥೆಯ ಪೋಷಕರು, ಆತ್ಮೀಯರು ಆದಂಥ ಶ್ರೀಯುತ ಸುರೇಶ್ ಪ್ರಭು ಇವರಿಗೆ ಇವರ ಪ್ರಾಂಜಲ ಮನಸ್ಸಿನ ಸಂಪೂರ್ಣ ಸಹಕಾರಕ್ಕೆ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ. 2023-24 ಶೈಕ್ಷಣಿಕ ವರ್ಷದ ಶಾಲಾ ಚಟುವಟಿಕೆಯ ಕೆಲವು ಅಂಶಗಳನ್ನು ಪ್ರಸ್ತುತಪಡಿಸಿರುತ್ತೇನೆ. ಆಡಳಿತ ಮಂಡಳಿ, ಶಿಕ್ಷಕ ಶಿಕ್ಷಕೇತರರು, ಪೋಷಕರು, ಊರ ಪರವೂರ ವಿದ್ಯಾಭಿಮಾನಿಗಳ ಹಾಗೂ ವಿದ್ಯಾರ್ಥಿಗಳ ಸಹಭಾಗಿತ್ವದಿಂದ ಈ ಸಾಧನೆ ಸಾಧ್ಯವಾಯಿತು. ದೇವರ ಕೃಪೆಯಿಂದ ಮುಂದಿನ ವರ್ಷಗಳಲ್ಲಿ ಇನ್ನೂ ಹೆಚ್ಚಿನ ಸಾಧನೆಗೈಯಲು ಸಾಧ್ಯ ಎಂದು ಹೇಳುತ್ತಾ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಈಗ ಬಹುಮಾನ ವಿತರಣೆ. 2019-20 ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ 10ನೇ ತರಗತಿಯಲ್ಲಿ ಅಪ್ರತಿಮ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಅವರ ಹೆತ್ತವರೊಂದಿಗೆ ಸನ್ಮಾನಿಸುವ ಅಮೂಲ್ಯ ಕ್ಷಣ. ಕೋವಿಡ್ನಿಂದಾಗಿ ಈ ಶೈಕ್ಷಣಿಕ ವರ್ಷದಲ್ಲಿ ಕ್ರೀಡೋತ್ಸವ ವಾರ್ಷಿಕೋತ್ಸವ ನಡೆಸದ ಕಾರಣ SSLCಯಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳನ್ನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಿದ್ದೇವೆ. ದ ಫಸ್ಟ್ ಟಾಪರ್ ಪ್ರಸಾದ್ ಜೆಆರ್. ದ ಸೆಕೆಂಡ್ ಪ್ಲೇಸ್ shared by 2 students, Ashwit K and Ashwija. The third topper Shravya Bhatt. I invite these students and their parents get ready to receive our honor. May I request the president of this institution, Shri Jairama Kedilaya, to honor them. At first, Prasad Jair, school topper. He is the proud son of Sri Rajappa JC and Srimati Manjula HS. He scored 616 out of 625, who got 98.56%.
The second topper is Ashwit K. He is the son of Sri Ganesh Srimati Bharati. He scored 602 out of 625, who got 96.32%. One more second topper is Kumari Ashwija, daughter of Rajiv Shetty and Srimati Saroja. She scored 602 marks with 96.32%. The third topper is Shravya Bhatt, daughter of Sri Krishna Prasad Bhatt and Srimati Shobha Kumari. She scored 601 with 96.16%. The remaining distinction holders are Dhawan Reyes got 595 with 95.20%. Arman got 593 with 94.88%. K. Ranjita S. Borkar got 591 with 94.56%. JP Praveen got 579 with 92.64%. ನಮ್ಮ ವಿದ್ಯಾಸಂಸ್ಥೆಯ ಶ್ರೀ ಗೋಪಾಲಕೃಷ್ಣ ಮಂದಿರ ನಿರ್ಮಿಸಲು ಕಾರಣಕರ್ತರಾದ ಶ್ರೀಯುತ ಗೋಪಾಲಕೃಷ್ಣ ಕಡಂಬಳಿತಾಯ ಇವರು ದಿನಾಂಕ 1/12/2023 ದೈವದಿನರಾಗಿದ್ದಾರೆ. ಇವರ ಅಪೇಕ್ಷೆಯಂತೆ ಸ್ಮರಣಾರ್ಥ ದತ್ತಿನಿಧಿಯನ್ನು SSLCಯಲ್ಲಿ ಅತ್ಯುತ್ತಮ ಸಾಧನೆ ತೋರಿದ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ಹಾಗೂ ಸ್ಮರಣಿಕೆ ನೀಡುವ ಮೂಲಕ ಈ ವರ್ಷದಿಂದ ಈ ಪರಿಪಾಠವನ್ನು ಆರಂಭಿಸ್ತಾ ಇದ್ದೇವೆ. Now it is the time to facilitate the SSLC toppers of the academic year 2022 and 23. It is our pleasure and an auspicious moment to honor the state third rank holder, Master Tejas SR, and other distinction holders. I invite Master Tejas SR to come over the stage to receive our honor. I request his parents to accompany him. ಲೋಕಸಭಾ ಸದಸ್ಯರಾದ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಇವರಿಂದ ಈ ಬಹುಮಾನ ವಿತರಣಾ ಕಾರ್ಯಕ್ರಮ. Tejas SR is the proud son of Sri Raghunath BS and Srimati Tara BC. He has scored 623 marks in the SSLC examination and he got 99.68% in this examination. He is the third rank holder in the state, scored 100% in first language English, second language Kannada, third language Hindi and mathematics. The second topper is Master KV Ashwath, son of Sri Vishnu Sharma and Srimati Madhura. He has scored 611 marks out of 625 with 97.76%. I request Master KV Ashwath to come over the stage with his parents. Congratulations. The third topper is Manvi Rai, daughter of Sri Jagadish Rai and Srimati Jyoti J. Rai. Scored 610 with 97.60%.
One more third topper is Abhinav T.S., son of Sri Subraya B.S. and Srimati Tulasi. Scored 610 with 97.6%. Participated in national level yoga competition. Good in art and craft. Congratulations. The remaining distinction holders are Anudeep P. got 602 with 96.32%. Anirudh K.S. 598 with 95.68%. Srujana T. 595 with 95.2%. Swastik P. 593 with 94.8%. Adya Rai 586 with 93.76%. Divyashri P 583 with 93.28%. Vikyat V Rai 577 with 93.32%. Dhyan P Rai 574 marks with 91.84%. Harshit Kumar 574 with 91.84%. Satvik P 572 with 91.52%. Abhijita Yes 571 with 91.36%. ಶ್ರೀ ನಳಿನ್ ಕುಮಾರ್ ಕಟೀಲ್ ಲೋಕಸಭಾ ಸದಸ್ಯರು ಭಾರತೀಯ ಜನತಾ ಪಾರ್ಟಿಯ 9ನೇ ರಾಜ್ಯಾಧ್ಯಕ್ಷರಾಗಿ 2019 ಆಗಸ್ಟ್ 20ರಿಂದ 2023 ನವೆಂಬರ್ 10 ತನಕ ಕಾರ್ಯನಿರ್ವಹಿಸಿದವರು. ಅತ್ಯಂತ ಶಿಸ್ತುಬದ್ಧ ಪ್ರಬುದ್ಧ ರಾಜಕಾರಣಿ ಎಂದೇ ಪ್ರಸಿದ್ಧರಾದ ಶ್ರೀಯುತರಿಂದ ಇದೀಗ ಮಾತುಗಳು. ಸರ್ ಪ್ಲೀಸ್. ಕಟೀಲಿನ ತಾಯಿ ದುರ್ಗಾಂಬಿಕೆಗೆ ಪ್ರಣಾಮಗಳನ್ನು ಅರ್ಪಿಸ್ತಾ ಸಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆಗಳ ಆಶ್ರಯದಲ್ಲಿ ಹೊನಲು ಬೆಳಕಿನ ಕ್ರೀಡೋತ್ಸವ ಮತ್ತು ವಾರ್ಷಿಕ ಉತ್ಸವದ ನಿಮಿತ್ತ ಸಂಪನ್ನಗೊಂಡಿರುವ ಈ ಸಭೆಯ ಜ್ಯೇಷ್ಠ ಅಧ್ಯಕ್ಷಗಾದಿಯನ್ನು ಅಲಂಕಾರ ಮಾಡಿರ್ತಕ್ಕಂಥ ಸಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರು, ನಮಗೆಲ್ಲರಿಗೂ ಆದರಣೀಯರು, ಹಿರಿಯರು, ಮಾರ್ಗದರ್ಶಕರಾಗಿರ್ತಕ್ಕಂಥ ಜಯರಾಮ್ ಕೆದ್ಲಾಯ್ ಅವರೇ, ಈ ಶಾಲೆಯ ಸಂಚಾಲಕರು, ನಮ್ಮಂಥ ಹತ್ತಾರು ಯುವಕರಿಗೆ ನಿರಂತರವಾಗಿ ಪ್ರೇರಣೆಗಳನ್ನು ಕೊಡ್ತಾ ಬಂದಿರುವ, ರಾಷ್ಟ್ರ ಧರ್ಮದ ಬಗ್ಗೆ ನಿರಂತರವಾಗಿ ಪ್ರೋತ್ಸಾಹಗಳನ್ನು ಕೊಡ್ತಾ ಬಂದಿರತಕ್ಕಂಥ ಹಿರಿಯರು, ಆದರಣೀಯರಾಗಿರ್ತಕ್ಕಂಥ ಭಾಸ್ಕರ್ ಆಚಾರ್ ಇಂದಾರ್ ಅವರೇ, ಈ ಸಂಸ್ಥೆಯ ಪೋಷಕರು, ಉದ್ಯಮಿಗಳು, ದಾನಿಗಳಾಗಿರ್ತಕ್ಕಂಥ ಉಮಾಶಂಕರ್ ಅವರೇ, ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಶಿವಾನಂದ್ ಅವರೇ,
ಕೃಷ್ಣ ಪ್ರಸಾದ್ ಕೆದಿಲಾಯ್ ಅವರೇ, ಹರೀಶ್ ಪುತ್ತೂರಾಯ್ ಅವರೇ, ಸುಬ್ರಾಯ BS ಅವರೇ, ಮಿತ್ರ ರಾಕೇಶ್ ರೈ ಕೆಡೆಂಜ್ ಅವರೇ, ಅಶೋಕ್ ಪುತ್ತಿಲ ಅವರೇ, ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಸಹೋದರಿ ಶ್ರೀಮತಿ ಜಯಮಾಲಾ VN ಅವರೇ, ಈ ಶಾಲೆಯ ಎಲ್ಲ ಶಿಕ್ಷಣ ಪ್ರೇಮಿಗಳೇ, ಪಾಲಕರೇ, ಪೋಷಕರೇ, ಈ ಶಾಲೆಯ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರೇ, ಎಲ್ಲ ವಿದ್ಯಾರ್ಥಿ ಮಿತ್ರರುಗಳೇ, ಈ ಒಂದು ಜಿಲ್ಲೆಯಲ್ಲಿ 10 ಮೆಡಿಕಲ್ ಕಾಲೇಜುಗಳು, 20 ಇಂಜಿನಿಯರಿಂಗ್ ಕಾಲೇಜುಗಳು, 15ಕ್ಕಿಂತ ಹೆಚ್ಚು ಆಯುರ್ವೇದ ಕಾಲೇಜುಗಳು, ಡಿಪ್ಲೊಮಾ ಕಾಲೇಜುಗಳು, ಲಾ ಕಾಲೇಜ್, ಗ್ರಾಮಕ್ಕೊಂದು ಹೈಸ್ಕೂಲ್ ಜೂನಿಯರ್ ಕಾಲೇಜುಗಳಿರ್ತಕ್ಕಂಥ ಏಕೈಕ ಜಿಲ್ಲೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ಹಾಗಾಗಿ ಇದೊಂದು ಶಿಕ್ಷಣದ ಕಾಶಿ. सिग्नेचर जो दूर से नजर आए, ಪರಂಪರೆಗಳನ್ನ ಮಾತಾಡ್ತಾರೆ. ಆದರೆ ಜಗತ್ತಿನ ಜನ ಅನಾಗರಿಕರಾಗಿದ್ದಾಗ ಭಾರತದ ಶಿಕ್ಷಣ ಅದ್ಭುತವಾಗಿತ್ತು. ಭಾರತೀಯ ಶಿಕ್ಷಣ ಪದ್ಧತಿಗಳು ಬಹಳ ಚೆನ್ನಾಗಿತ್ತು.
ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಈ ವೇದಿಕೆಯಲ್ಲಿ ಪ್ರಾಜ್ಞರ ಜೊತೆ ಗಣ್ಯರ ಜೊತೆ ವೇದಿಕೆಯನ್ನು ಹಂಚಿಕೊಳ್ಳುವಂಥ ಅವಕಾಶವನ್ನು ಕೂಡ ಈ ಸಂಸ್ಥೆ
ಈ ಕಾರ್ಯಕ್ರಮದಲ್ಲಿ ಶ್ರೀ ಸಾಜಾ ರಾಧಾಕೃಷ್ಣ ಆಳ್ವ, ಶ್ರೀ ಬೂಡಿಯಾರ್ ರಾಧಾಕೃಷ್ಣ ರೈ, ಶ್ರೀ ಮಾಧವ ಮಾವಿ ಹಾಗೂ ಶ್ರೀ ಜಯರಾಜ ಆಚಾರ್ ಅವರು ಉಪಸ್ಥಿತರಿದ್ದಾರೆ. ನಿಮ್ಮ ಉಪಸ್ಥಿತಿಯನ್ನು ಗೌರವಪೂರ್ವಕವಾಗಿ ಗುರುತಿಸಿಕೊಂಡಿದ್ದೇವೆ. ಧನ್ಯವಾದ. Premix engine oil. Premix engine oil. Blood of the engine. Premix. ಸಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಇದೀಗ ಆರಂಭ ಆಗಲಿಕ್ಕಿದೆ. ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಚಪ್ಪಾಳೆ ತಟ್ಟುವುದರ ಮೂಲಕ ಪ್ರೋತ್ಸಾಹಿಸಬೇಕು. ಹಾಗೆ ಎಲ್ಲ ನೆರೆದಿರುವಂತಹ ವಿದ್ಯಾಭಿಮಾನಿಗಳಿಗೂ ವಿದ್ಯಾಸಂಸ್ಥೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಜ್ಞಾನಂ ವಿಜ್ಞಾನ ಸಹಿತಂ ಎನ್ನುವ ಕಲ್ಪನೆಯನ್ನು ಆದರ್ಶವಾಗಿರಿಸಿಕೊಂಡು ಜಗದ್ಗುರು ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಶ್ರೀಕೃಷ್ಣನ ಗುರುಗಳಾದ ಸಾಂದೀಪನಿ ಮಹರ್ಷಿಯ ಹೆಸರಿನಲ್ಲಿರುವ ಗ್ರಾಮೀಣ ವಿದ್ಯಾದೇಗುಲ ಪ್ರತಿ ವರ್ಷ ಜನವರಿ 4ರಂದು ನಡೆಯುವ ಕ್ರೀಡೋತ್ಸವವು ಕಲೆಯನ್ನು ಅಪ್ಪಿಕೊಂಡು ಧಾರ್ಮಿಕತೆಯ, ವೈಚಾರಿಕತೆಯ, ಸ್ವಾವಲಂಬನೆಯ ಮತ್ತು ಸಂಸ್ಕಾರಯುತ ಬದುಕಿಗೆ ಮುನ್ನುಡಿ ಬರೆಯುತ್ತಿದೆ. ಸಾಹಸದಿಂದ ಆತ್ಮವಿಶ್ವಾಸ, ಯೋಗದಿಂದ ಆರೋಗ್ಯ, ಪುರಾಣಗಳಿಂದ, ಇತಿಹಾಸದಿಂದ, ಜನಪದದಿಂದ, ನೃತ್ಯದಿಂದ ಆದರ್ಶ ನಿಲುವು, ಭಜನೆಯಿಂದ ಜಾತ್ಯತೀತ ನಿಲುವು, ನಲಿವಿನಿಂದ ಮನೋಲ್ಲಾಸ ಇವೆಲ್ಲವನ್ನು ಮೈಗೂಡಿಸಿಕೊಳ್ಳುವ ಪ್ರಾಂಜಲ ಮನಸ್ಸಿನ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ನಡೆ ಮುಂದೆ ನಡೆ ಮುಂದೆ, ನುಗ್ಗಿ ನಡೆ ಮುಂದೆ, ಹಿಗ್ಗದೆ ಕುಗ್ಗದೆ ಜಗ್ಗದೆ ನಡೆ ಮುಂದೆ ಎನ್ನುವಂತಹ ಕ್ಷಾತ್ರ ತೇಜಸ್ಸನ್ನು ಕೊಡುವ ಕೆ.ವಿ. ಪುಟ್ಟಪ್ಪನವರ ಮಾತುಗಳನ್ನು ಕೇಳಿದಾಗ ನಮ್ಮ ವಿದ್ಯಾರ್ಥಿಗಳಲ್ಲೂ ಇಂತಹ ಕ್ಷಾತ್ರ ತೇಜಸ್ಸು ಬೆಳೆಯಬೇಕು ಎಂಬುವಂಥದ್ದು ಈ ಕಾರ್ಯಕ್ರಮದ ಹಿಂದೆ ಆರಂಭಿಸ್ತಾ ಇದ್ದೇವೆ. Hello, hello. Hello.
ಹಲೋ 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 ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ. ಮುದದಿಂದ ನಿನ್ನ ಮುದದಿಂದ ನಿನ್ನ ಕೊಂಡಾಡುವೆನು ಅನವರತ ಮದಊರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಕರದಿಂದ ರಕ್ಕಸರ ಆ ಆ ಆ ಪರದಿಂದ ರಕ್ಕಸರ ಪುರವಾಸ ದ್ಯವ ಮಾಡಿ ಅರೆ ಮೊದಲು ನಿನ್ನ ಸಿಸಿ ಮೆಚ್ಚಿಸಿ ಅರೆ ವೀರಿ ಸಿಗಲಿಲ್ಲ ಜಯ ತು ಜಯ ಜಯವೇ ನಾಲು ಪರವೀತು ಮೆರೆದೆ ಗಣ ನಾಥ ಪ್ರಖ್ಯಾತ ಮುದದಿಂದ ನಿನ್ನ ಅರರೆ ನಿನ್ನಯ ಮಹಿಮೆಯನು ಪೊಗಲಲವಲ್ಲ ಆ ಆ ಅರರೆ ನಿನ್ನಯ ಮಹಿಮೆಯನು ಪೊಗಲಲವಲ್ಲ ಧರಣಿಯನು ಪುಟ್ಟಿದ್ದ ಮಹಾಶೇಷಗರಿದು ಅರನ ಸುಕುಮಾರ ಸಕಲಾಗಮಕ್ಕೆ ಸಾಕಾರ ಧರೆಯೊಳು ವಿಶೇಷ ಮದಊರ ವಿಘ್ನೇಶ ಮುದದಿಂದ ನಿನ್ನ ನೆನೆಯಿರೋ ಜನರೆಲ್ಲ ಗುಣಯುತನ ನೆನೆಯಿರೋ ಜನರೆಲ್ಲ ಗುಣಯುತನ ಗಣಮೂರ್ತಿ ಮದಮೂರ ಗಣನಾಥನ ದೇವರ ದೇವ
ಸರ್ವೇಶ್ವರನ ನಮಿತ ಸರ್ವೇಶ್ವರನ ಹರಿತ ಸಿದ್ಧಿಯ ನೀವ ಭವಗರನ ಪರಮಾತ್ಮ ದುರಿತ ಭಯಂಕರನ ವರಮದ ಮೂರ ವಿಘ್ನೇಶ್ವರನ ವರಮದ ಮೂರ ವಿಘ್ನೇಶ್ವರನ ತೊಂದನ ದಿನ್ನ ತೈ ದಿಂದನ ದಿನ್ನ ತೈ ತೊಂದನ 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 ದಿನ್ನ ತೈ ತೊಂದನ ದಿನ್ನ ತೈ ದಿನ್ನ ತೈ ದಿನ್ನ ತೈ ದಿಂದನ ದಿನ್ನ ತೈ ದಿನ್ನ ತೈ ದಿನ್ನ ತಾ ತೋಂ ತಗಿಡ ತಗದಿಮಿ ತಗಿಡ ತಗದಿಮಿ ತಗಿಡ ದಿನ್ನ ತೈ ಧಿಂ ತಗಿಡ ತಗದಿಮಿ ತಗಿಡ ತಗದಿಮಿ ತಗಿಡ ದಿನ್ನ ತೈ ತೊಂದನ ದಿನ್ನ ತೈ ದಿಂದನ ದಿನ್ನ ತೈ ತೊಂದನ ದಿನ್ನ ತೈ ತಾತೈ ದಿನ್ನ ತೈ ತಾತೈ ದಿನ್ನ ತೈ ತೈ ದಿನ ತೈ ದಿನ ದಾದಿನ ಒಂದೇ ದೇವರ ದೇವ ತಗದ ದಿನ ತೈ गजाननं भूतगणातिसेवितम् कपित्थजम्बुफलसारभक्षितम् उमासुतं शोकविनाशकारणम् नमामि विघ्नेश्वरपादपङ्कजम् शम्भो शिव शम्भो स्वयम्भो भो शम्भो शिव शम्भो स्वयम्भो भो शम्भो शिव शम्भो स्वयम्भो
भो शम्भो शिव शम्भो स्वयम्भो भो शम्भो शिव शम्भो स्वयम्भो शम्भो शिव शम्भो स्वयम्भो गंगाधर शंकर करुणाकर मामव भवसागर तारक गंगाधर शंकर करुणाकर मामव भवसागर तारक शंभो शिव शंभो स्वयं स्वयं निर्गुण परब्रह्म स्वरूप गमागम भूत प्रपंच रहित निर्गुण परब्रह्म स्वरूप गमागम भूत प्रपंच रहित निज गुण निहित निदान्त आनंद आनंद अतिशय अक्षय लिंग निज गुण निहित निदान्त आनंद आनंद अतिशय अक्षय लिंग शंभो शिव शंभो स्वयंभो स्वयंभो स्वयं दिमित दिमित दिमि दिमि किट दगदो तुम दरि किट दिमि किट दगदो मलंग मुनिवर वंदित ईश सर्वदिगंबर वेशित वेश नित्य निरंजन नित्य गणेश ईश सर्वेश सर्वेश शंभो शिव शंभो स्वयंभो ओ शंभो शिव शंभो स्वयंभो शंभो शिव शंभो स्वयंभो शिव शंभो स्वयंभो शिव शंभो स्वयंभो स्वयंभो शिव शंभो स्वयंभो शिव शंभो स्वयंभो शिव शंभो स्वयंभो शिव शंभो स्वयं 9130 ಕಾರ್ ನಂಬರ್ ದಯವಿಟ್ಟು ಸಹಕರಿಸಿ. 9130 ಈಗ ಶಿಶು ಮಂದಿರದ ಪುಟಾಣಿಗಳಿಂದ ನೃತ್ಯ.
ಆಗಮಿಸುತ್ತಿದ್ದಾರೆ. ಹಾಗಾಗಿ ಕಾರ್ಯಕ್ರಮಕ್ಕೆ ಒಂದು ಸಣ್ಣದೊಂದು ವಿರಾಮ. ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ, ಶ್ರೀ ಪುತ್ತಿಗೆ ಮಠ, ಉಡುಪಿ. ನಡೆದಾಡುವ ವಿಶ್ವಕೋಶ ಎಂದೇ ಪ್ರಸಿದ್ಧರಾಗಿರುವ ಶ್ರೀಗಳು ತಮ್ಮ 12ನೇ ವಯಸ್ಸಿನಲ್ಲಿ ಸನ್ಯಾಸ ದೀಕ್ಷೆ ಪಡೆದರು. ದೂರದೃಷ್ಟಿ ಹಾಗೂ ಆಧುನಿಕ ಯೋಚನಾ ಲಹರಿ ಹೊಂದಿದವರು. ಅಹಿಂಸೆಯ ಪ್ರತಿಪಾದಕರಾದ ಇವರಿಗೆ ಧರ್ಮ ಎಂದರೆ ಜ್ಞಾನದ ಅದ್ಭುತ ಭಂಡಾರ. ಈ ಜ್ಞಾನವು ಹಿಂಸೆ ಹಾಗೂ ಭಯೋತ್ಪಾದನೆಯ ಉಚ್ಚಾಟನೆಗೆ ಬಳಕೆಯಾಗಬೇಕೆಂಬುದು ಶ್ರೀಗಳ ಅಭಿಪ್ರಾಯ. ಶ್ರೀಗಳವರಿಗೆ ಪರಿಸರ ಎಂದರೆ ಅತೀವ ಪ್ರೀತಿ. ಧರ್ಮ ಪ್ರಚಾರ ಹಾಗೂ ಧರ್ಮದ ರಕ್ಷಣೆಯ ಜೊತೆಯಲ್ಲಿ ಪರಿಸರ ಸಂರಕ್ಷಣೆಗೂ ಮಹತ್ವ ನೀಡುತ್ತಾ ಮುಂದಿನ ದಿನಗಳಲ್ಲಿ ಸುಮಾರು 1 ಕೋಟಿ ಗಿಡಗಳನ್ನು ವಿತರಿಸುವಂತಹ ಗುರಿಯನ್ನು ಹೊಂದಿರುತ್ತಾರೆ. ಇಂದು ನಮ್ಮ ವಿದ್ಯಾಸಂಸ್ಥೆಗೆ ಚಿತ್ತೈಸಿರುವಂತಹ ಶ್ರೀಗಳು ಶ್ರೀ ಹರೀಶ್ ಪುತ್ತೂರಾಯ ಹಾಗೂ ಶ್ರೀಮತಿ ಗೀತಾ ಪುತ್ತೂರಾಯ ದಂಪತಿಗಳಿಂದ ಪಾದಪೂಜೆಯನ್ನು ಸ್ವೀಕರಿಸುತ್ತಾರೆ. ಸನಾತನ ಧರ್ಮ ಸಿದ್ಧಾಂತದ ಪಾಂಡಿತ್ಯ ಹೊಂದಿದ ಶ್ರೀಗಳು ಅತ್ಯುತ್ತಮ ಬರಹಗಾರರು, ವಾಗ್ಮಿಗಳು ಆಗಿ ಮನುಕುಲದ ಸೇವೆಗಾಗಿ ಜಗತ್ತಿನಾದ್ಯಂತ ಧರ್ಮ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಕೋಟಿ ಗೀತಾ ಲೇಖನ ಯಜ್ಞ ಎಂಬ ಭಗವದ್ಗೀತೆಯ ಅಭಿಯಾನದ ಮೂಲಕ ಜಗತ್ತಿನಾದ್ಯಂತ 5 ಲಕ್ಷಕ್ಕೂ ಅಧಿಕ ಮಂದಿ ಭಗವದ್ಗೀತೆಯನ್ನು ಬರೆಯುವಂತೆ ಪ್ರೇರೇಪಿಸಿದವರು ಶ್ರೀಗಳು. ನಮ್ಮ ವಿದ್ಯಾಸಂಸ್ಥೆಗೆ ಚಿತ್ತೈಸಿ ಕೋಟಿ ಗೀತಾ ಲೇಖನ ಯಜ್ಞದ ದೀಕ್ಷೆ ನೀಡಿ ವಿದ್ಯಾರ್ಥಿಗಳು, ಶಿಕ್ಷಕರು, ಶಿಕ್ಷಕೇತರರು ಹಾಗೂ ಸಂಸ್ಥೆಯ ಹಿರಿಯರನ್ನೂ ಸೇರಿಸಿ ಸುಮಾರು 1,000ಕ್ಕೂ ಹೆಚ್ಚು ಮಂದಿ ಭಗವದ್ಗೀತೆಯನ್ನು ಬರೆಯುವಂತೆ ಪ್ರೇರೇಪಿಸಿ ನಮಗೆ ಆಶೀರ್ವದಿಸಿರುತ್ತಾರೆ. ಈ ಮೂಲಕ ಅಂತಾರಾಷ್ಟ್ರೀಯ ಶಾಂತಿಗೆ ತಮ್ಮದೇ ಆದ ಕೊಡುಗೆಯನ್ನು ನೀಡುತ್ತಿದ್ದಾರೆ ಶ್ರೀಗಳು.
ಇಂದು ನಮ್ಮ ವಿದ್ಯಾಸಂಸ್ಥೆಯ ವಾರ್ಷಿಕೋತ್ಸವ ಹಾಗೂ ಕ್ರೀಡೋತ್ಸವಕ್ಕೆ ಚಿತ್ತೈಸಿ ನಮ್ಮನ್ನು ಹರಸಲಿರುವ ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರಿಗೆ ಸಂಸ್ಥೆಯ ಪರವಾಗಿ ಹಾಗೂ ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕೃಷ್ಣ ಪರಮಾತ್ಮನ ಸಾನ್ನಿಧ್ಯ ಇರುವ ಈ ಸಾಂದೀಪನಿ ವಿದ್ಯಾಸಂಸ್ಥೆಗೆ ಶ್ರೀಕೃಷ್ಣನ ಪರಮ ಭಕ್ತರಾದ ಶ್ರೀಗಳ ಆಗಮನ ನಮಗೆಲ್ಲರಿಗೂ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ. ಈ ಮೂಲಕ ಈ ಜಾಗದ ಪಾವಿತ್ರ್ಯತೆಯನ್ನು ಇನ್ನಷ್ಟು ಹೆಚ್ಚಿಸಿ ಇಲ್ಲಿನ ಹಿರಿಯರಿಂದ ಹಿಡಿದು ವಿದ್ಯಾರ್ಥಿಗಳ ತನಕ ಹೊಸ ಉತ್ಸಾಹವನ್ನು ತುಂಬಿದೆ. ಶ್ರೀಕೃಷ್ಣನ ಆಶೀರ್ವಾದದಿಂದ, ಶ್ರೀಗಳ ಆಶೀರ್ವಾದದಿಂದ ಈ ಪುಣ್ಯ ನೆಲದಲ್ಲಿ ಇನ್ನಷ್ಟು ಒಳ್ಳೆಯ ಕೆಲಸಗಳು ನಡೆಯಲಿ ಎಂದು ಬೇಡಿಕೊಳ್ತಾ ಇದ್ದೇವೆ. ನಮ್ಮೆಲ್ಲರ ಬದುಕು ಕೃಷ್ಣಾರ್ಪಣಂ ಆದಾಗ ಜನ್ಮ ಸಾರ್ಥಕವಾಗುತ್ತದೆ. ಕಾಣದ ಕೃಷ್ಣನ ಕಾಣುವ ರೂಪವೇ ಮುದ್ದು ಮಕ್ಕಳು. ಅಂತಹ ಮಕ್ಕಳಿಗೆ ವಿದ್ಯೆ ನೀಡುವ ಈ ದೇಗುಲ ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲ ಹಾಗೂ ಗೌರವಾನ್ವಿತ ಅಧ್ಯಕ್ಷರು ಶ್ರೀಯುತ ಜಯರಾಮ್ ಕೆದ್ಲಾಯರು ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಚಿತ್ರಕಲಾ ಶಿಕ್ಷಕರಾದ ಶ್ರೀಯುತ ಸುಚೇತ್ ಎಂ ಇವರು ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲ ಅವರಿಗೆ ಹಾರಾರ್ಪಣೆ ಮಾಡಿ ಗೌರವಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಂದಿನ ನಮ್ಮ ಸಾಂದೀಪನಿ ಸಂಸ್ಥೆಯ ಕ್ರೀಡಾಕೂಟಕೊಂಡು ಅವಿಸ್ಮರಣೀಯ ದಿನ. 4ನೇ ಬಾರಿಗೆ ವಿಶ್ವಗೀತ ಪರ್ಯಾಯ ಎಂಬ ವಿಶಿಷ್ಟ ಧ್ಯೇಯ ವಾಕ್ಯದೊಂದಿಗೆ ಪರ್ಯಾಯ ಪೀಠಾರೋಹಣ ಮಾಡಲಿರುವ ಉಡುಪಿ ಪುತ್ತಿಗೆ ಮಠಾಧೀಶರಾದ ಶ್ರೀ ಶ್ರೀ ಡಾಕ್ಟರ್ ಸುಗುಣೇಂದ್ರ ತೀರ್ಥ ಶ್ರೀಪಾದರು ನಮ್ಮ ಸಂಸ್ಥೆಗೆ ಚಿತ್ತೈಸಿ ನಮ್ಮೆಲ್ಲರನ್ನು ಆಶೀರ್ವದಿಸಲಿರುವ ಸುಸಂದರ್ಭದಲ್ಲಿ ನಾವಿದ್ದೇವೆ. ಜಗದೊಡೆಯ ಶ್ರೀಕೃಷ್ಣನು ಶ್ರೀ ಮಧ್ವಾಚಾರ್ಯರ ಮೂಲಕ ಉಡುಪಿಯಲ್ಲಿ ನೆಲೆ ನಿಂತು ಅನುಗ್ರಹ ನೀಡಿದರೆ ಉಡುಪಿಯ ಸೇವೆ ಸಲ್ಲಿಸಿದ ಯತಿಗಳೆಲ್ಲರೂ ಉಡುಪಿಯನ್ನೊಂದು ಧಾರ್ಮಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಕ್ಷೇತ್ರವನ್ನಾಗಿಸಿ ಭಾರತದ ಒಂದು ಮುಖ್ಯ ಪುಣ್ಯಕ್ಷೇತ್ರವಾಗಿ ರೂಪಿಸಿದವರು. ಅಂತಹ ಯತಿ ಪರಂಪರೆಯಲ್ಲಿ ಬಂದಂತಹ ಶ್ರೀ ಶ್ರೀ ಪುತ್ತಿಗೆ ಡಾಕ್ಟರ್ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಭಾರತದಲ್ಲಿ ಮಾತ್ರವಲ್ಲದೆ ಜಗತ್ತಿನಾದ್ಯಂತ
ಹಲವಾರು ಸಂಕಷ್ಟಗಳನ್ನು ಎದುರಿಸಿ ಧಾರ್ಮಿಕ ಕೇಂದ್ರಗಳನ್ನು ಸ್ಥಾಪಿಸಿದ್ದಾರೆ. ಕೃಷ್ಣನ ಸಂದೇಶವನ್ನು ಜಗತ್ತಿನಾದ್ಯಂತ ಪಸರಿಸುವಲ್ಲಿಯೂ ಕಾರಣಕರ್ತರಾಗಿದ್ದಾರೆ. ಹಾಗೆಯೇ ಹಿಂದೂಗಳ ಪವಿತ್ರ ಒಂದಾದ ಭಗವದ್ಗೀತೆಯ ಸಂದೇಶವನ್ನು ಮಹತ್ವವನ್ನು ಎಲ್ಲರೂ ತಿಳಿದುಕೊಂಡು ಶ್ರೀಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗಬೇಕೆನ್ನುವ ವಿಚಾರದಿಂದ ಈ ಬಾರಿ ಕೋಟಿ ಗೀತಾ ಲೇಖನ ಯಜ್ಞ ಎಂಬ ಯೋಜನೆಯನ್ನು ರೂಪಿಸಿ ಈ ಬಗ್ಗೆ ಸಾಮಾನ್ಯರಿಗೆ ಜಾಗೃತಿ ರೂಪಿಸುವ ಕೆಲಸವನ್ನು ಮಾಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಶಾಲೆಯಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಮಕ್ಕಳು ಹಾಗೂ ಹೆತ್ತವರು ಹಾಗೂ ಪೋಷಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಲು ಕಾರಣಕರ್ತರಾಗಿದ್ದಾರೆ. ಶ್ರೀಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗಲು ಕೋಟಿ ಗೀತಾ ಯಜ್ಞ ದೀಕ್ಷೆಯನ್ನು ನೀಡಿದ್ದಾರೆಂದು ತಿಳಿಸಲು ಅತ್ಯಂತ ಸಂತೋಷ ಪಡುತ್ತೇವೆ. ಈ ಸಂದರ್ಭದಲ್ಲಿ ಸ್ವಾಮೀಜಿಯವರ ವಿದ್ಯಾ ಒಂದು ಕ್ಷೇತ್ರದಲ್ಲಿ ಕೂಡ ಅವರ ಒಂದು ಸಾಧನೆಯನ್ನು ಉಲ್ಲೇಖಿಸಬೇಕಾಗಿದೆ. ಏಕೆಂದರೆ ಕಳೆದ ಸುಮಾರು ಹಲವಾರು ವರ್ಷಗಳಿಂದ ಮಕ್ಕಳಿಗೆ ಉಚಿತ ಲೌಕಿಕ ಶಿಕ್ಷಣದ ವ್ಯವಸ್ಥೆಯ ಜೊತೆಗೆ ಧಾರ್ಮಿಕ ಶಿಕ್ಷಣವನ್ನು ಮಕ್ಕಳಿಗೆ ನೀಡುತ್ತಾ ಬಂದಿರುವ ಶ್ರೀಗಳು ಮೊನ್ನೆ ತಾನೇ ಸುಮಾರು ರೂಪಾಯಿ 11 ಕೋಟಿ ವೆಚ್ಚದಲ್ಲಿ ಧಾರ್ಮಿಕ ಹಾಗೂ ವೇದ ಶಿಕ್ಷಣ ನೀಡುವ ಯೋಜನೆಯ ಕಟ್ಟಡ ಹಾಗೂ ಸಭಾಭವನ ನಿರ್ಮಿಸಿ ಲೋಕಾರ್ಪಣೆಗೈದಿರುತ್ತಾರೆ. ಇದರ ಇನ್ನೊಂದು ವಿಶೇಷ ಏನೆಂದರೆ ಇದರ ಖರ್ಚಿನ ಬಹುತೇಕ ಎಲ್ಲವನ್ನು ಅಲ್ಲಿ ಕಲಿತ ಹಿರಿಯ ವಿದ್ಯಾರ್ಥಿಗಳೇ ಭರಿಸಿದ್ದಾರೆ. ಹೀಗೆ ವಿದ್ಯಾರ್ಥಿಗಳನ್ನು ವಿದ್ಯಾವಂತರಾಗಿ ರೂಪಿಸುವುದಲ್ಲದೆ ಅವರಿಗೆ ಜೀವನಕ್ಕೆ ಬೇಕಾದ ಮಾರ್ಗದರ್ಶನವನ್ನು ನೀಡಿ ಅವರನ್ನು ಶ್ರದ್ಧಾವಂತರನ್ನಾಗಿಯೂ ಪರೋಪಕಾರಿ ದಾನಿಗಳನ್ನಾಗಿಯೂ ಧಾರ್ಮಿಕ ಸೇವೆಯನ್ನು ನೀಡಲು ಕಾರಣಕರ್ತರಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾನು ಒಂದು ವಿಚಾರವನ್ನು ಅತ್ಯಂತ ಸಂತೋಷದಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸಾಂದೀಪನಿ ಹಾಗೂ ಪುತ್ತಿಗೆ ಮಠಾಧೀಶರ ಒಂದು ಸಂಪರ್ಕ ಈ ಶಾಲೆಗೆ ಇನ್ನೊಂದು ರೀತಿಯಲ್ಲಿ ಕೂಡ ಆಗ್ತಾ ಇದೆ. ನಮ್ಮ ಅಧ್ಯಕ್ಷರಾದ ಶ್ರೀಯುತ ಜಯರಾಮ್ ಕೆದಿಲಾಯ ಅವರ ತಮ್ಮನಾದ ವಿಷ್ಣುಮೂರ್ತಿ ಕೆದಿಲಾಯ ಅವರ ಮಗ ಶ್ರೀನಾಥ ಇದೇ ಶಾಲೆಯಲ್ಲಿ 5 ವರ್ಷಗಳ ಹಿಂದೆ ಸುಮಾರು 8ನೇ ತರಗತಿ ತನಕ 7ನೇ ತರಗತಿ ತನಕ ಈ ಒಂದು ಶಾಲೆಯಲ್ಲಿ ಕಲ್ತಾವ. ಇದೇ ಕ್ರೀಡಾಂಗಣದಲ್ಲಿ ಕ್ರೀಡೋತ್ಸವದ ಸಂದರ್ಭದಲ್ಲಿ ಸುಮಾರು ಸತತ 3 ವರ್ಷಗಳ ಕಾಲ ಕೂಪಿಕಾ ಸಮತೋಲನವನ್ನು ಮಾಡಿ ಎಲ್ಲರ ಒಂದು ಮನಸೂರೆಗೊಂಡಂಥವನು ಶ್ರೀನಾಥ. ಇವತ್ತು ಪುತ್ತಿಗೆ ಸ್ವಾಮಿಗಳ ಒಂದು ಗುರುಕುಲದಲ್ಲಿ ವೇದಾಧ್ಯಯನವನ್ನು ನಡೆಸುವ ಒಂದು ನಡೆಸುವ ಮೂಲಕ ಅಲ್ಲಿ ಒಂದು ಇದ್ದಾನೆ ಅವನು. ಅದು ಕೂಡ ನಮಗೆ ಅತ್ಯಂತ ಸಂತೋಷವಾದ ಒಂದು ಸಂದರ್ಭ. ಈ ಸಂದರ್ಭದಲ್ಲಿ ಪುತ್ತಿಗೆ ಸ್ವಾಮೀಜಿಯವರನ್ನು ನಮ್ಮ ಶಾಲಾ ಆಡಳಿತ ಮಂಡಳಿ ಹಾಗೂ ಶಿಕ್ಷಕರು, ಪೋಷಕರು ಹಾಗೂ ಮಕ್ಕಳ ಎಲ್ಲರ ಪರವಾಗಿ ಅವರ ಆಶೀರ್ವಾದವನ್ನು ಬೇಡ್ತಾ ಇದ್ದೇವೆ. ಶ್ರೀಯುತ ಸಂಚಾಲಕರಾದಂತಹ ಭಾಸ್ಕರ ಆಚಾರ್ ಹಿಂದಾರು ಅವರು ಗೌರವಾರ್ಪಣೆಯನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಸೇರಿಕೊಳ್ಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮುಖ್ಯೋಪಾಧ್ಯಾಯರು ಶ್ರೀಮತಿ ಜಯಮಾಲವಿಯನ್ ಅವರು. ಇದೇ ಸಂದರ್ಭದಲ್ಲಿ ನಮ್ಮ ಜೊತೆ ಧಾರ್ಮಿಕ ಮುಂದಾಳುಗಳು, ನಮ್ಮ ಶಾಲೆಯ ಪೋಷಕರು ಆದಂತಹ ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲರವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಆಗ ಸ್ವಾಮಿಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಇದ್ದುದರಿಂದ ಭಾಗವಹಿಸಲಿಕ್ಕಾಗಲಿಲ್ಲ. ಈಗ ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪೂಜ್ಯ ಶ್ರೀಗಳವರು ಆಶೀರ್ವಚನ ನೀಡಿ ನಮ್ಮನ್ನು ಹರಿಸಬೇಕು ಅಂತ ವಿನಮ್ರವಾಗಿ ಭಕ್ತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೀವಿ. ಆರಾಧ್ಯ ಮೂರ್ತಿ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರನ್ನ ಮನಸಾರೆ ಸ್ಮರಿಸಿಕೊಂಡು ವೇದಿಕೆಯಲ್ಲಿ ನಮಗೆಲ್ಲರಿಗೂ ಆಶೀರ್ವಚನವನ್ನು ಮಾಡೋದಕ್ಕೆ ಉಪಸ್ಥಿತರಿರ್ತಕ್ಕಂತಹ ಪುತ್ತಿಗೆ ಮಠಾಧಿಪತಿಗಳ ಚರಣಾರವಿಂದಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ
ನಮ್ಮೂರಿನ ಹೆಮ್ಮೆಯ ಸಂಸ್ಥೆ ಸಾಂದೀಪನಿಯ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ನಾವೆಲ್ಲ ಅತ್ಯಂತ ಸಂತಸದಿಂದ ಪಾಲ್ಗೊಂಡಿದ್ದೇವೆ. ಕಳೆದ 23 ವರ್ಷಗಳಿಂದ ಗುರುಕುಲ ಮಾದರಿಯ ಶಿಕ್ಷಣವನ್ನು ಕೊಡ್ತಾ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳನ್ನು ಕೂಡ ಪರಿಪೂರ್ಣವಾಗಿಸಿ ಈ ನಾಡಿಗೆ ಒಂದು ಒಳ್ಳೆಯ ಪ್ರಜೆಗಳನ್ನು ಕೊಡಬೇಕು ಅನ್ನತಕ್ಕಂತಹ ಯೋಚನೆಯಡಿಯಲ್ಲಿ ಆಡಳಿತ ಮಂಡಳಿ ಮತ್ತು ಅಧ್ಯಾಪಕ ವೃಂದದವರ ಅವಿರತವಾಗಿರತಕ್ಕಂತಹ ಶ್ರಮದ ಮುಖಾಂತರ ಒಂದು ಒಳ್ಳೆಯ ಸಂಸ್ಥೆಯಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಹೆಸರುವಾಸಿಯಾಗಿರುವಂಥದ್ದು ನಮಗೆಲ್ಲರಿಗೂ ಅತ್ಯಂತ ಸಂತಸವನ್ನು ತಂದಿದೆ. ಕಳೆದ 23 ವರ್ಷಗಳಲ್ಲಿ ಅನೇಕ ಪ್ರತಿಭೆಗಳನ್ನು ಈ ಶಾಲೆಯ ಮುಖಾಂತರ ಅನಾವರಣಗೊಳ್ಳಿರ್ತಕ್ಕಂತಹ ಕೀರ್ತಿ ಕೂಡ ಈ ಸಂಸ್ಥೆಗೆ ಸಲ್ಲುತ್ತೆ. ಅದು ಕ್ರೀಡಾ ಚಟುವಟಿಕೆಗಳಲ್ಲಿರ್ಬೋದು, ಶೈಕ್ಷಣಿಕ ಚಟುವಟಿಕೆಗಳಲ್ಲಿರ್ಬೋದು, ಧಾರ್ಮಿಕ ಸಾಮಾಜಿಕ ಎಲ್ಲ ಚಟುವಟಿಕೆಗಳಲ್ಲಿಯೂ ಕೂಡ ಮುಂಚೂಣಿಯಲ್ಲಿ ನಿಂತು ಆ ಸಂದರ್ಭ ಮತ್ತು ಸನ್ನಿವೇಶಗಳನ್ನ ನಿಭಾಯಿಸತಕ್ಕಂಥ ಅನೇಕ ನಾಯಕರನ್ನ ಕೊಟ್ಟಿರ್ತಕ್ಕಂಥ ಸಂಸ್ಥೆ ನಮ್ಮದು ಅನ್ನುವಂಥದ್ದನ್ನ ಅತ್ಯಂತ ಈ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ ಊರಿನ ಜನತೆಯ ಆಶಯ ಇದೆ, ಮತ್ತೆ ಈ ಸಾಂದೀಪನಿ ವಿದ್ಯಾಸಂಸ್ಥೆಯಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನ ಆರಂಭಿಸಬೇಕು. SSLCಯವರೆಗೆ ಇದ್ದಿರತಕ್ಕಂಥ ಈ ಶಿಕ್ಷಣ ವ್ಯವಸ್ಥೆಯನ್ನ ಮತ್ತೆ ಮುಂದಿನ ವರ್ಷಗಳಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಕೂಡ ಮಾಡುವುದರ ಜೊತೆಗೆ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾಭಿಮಾನಿಗಳ ಆಶಯವನ್ನ ಪೂರೈಸಬೇಕು ಅನ್ನತಕ್ಕಂಥ ಯೋಚನೆಯ ನಡುವೆ ಎಲ್ಲ ಊರಿನವರ ಪರವಾಗಿ ಅಧ್ಯಕ್ಷರು ಮತ್ತು ಸಂಚಾಲಕರಲ್ಲಿ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತಾ ಇವತ್ತು ಸ್ವಾಮೀಜಿಯವರು ನಮ್ಮ ವೇದಿಕೆಯಲ್ಲಿ ಇದ್ದಾರೆ. ಭಗವದ್ಗೀತೆಯ ಮುಖಾಂತರ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡತಕ್ಕಂತಹ ಕಾಯಕಲ್ಪ ಆಗಬೇಕು. ಅವರ ಪರ್ಯಾಯದ ಅವಧಿಯಲ್ಲಿ ಭಗವದ್ಗೀತೆಯನ್ನ ಲೇಖನ ಮಾಡ್ತಾ 1 ಕೋಟಿ ಜನರು ಆ ಭಗವದ್ಗೀತೆಯನ್ನ ಬರೆದು ಆ ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು ಅನ್ನತಕ್ಕಂತಹ ಯೋಚನೆ ಅಡಿಯಲ್ಲಿ ದೊಡ್ಡದಾಗಿರ್ತಕ್ಕಂತಹ ವಿಚಾರವನ್ನ ಈ ಪರ್ಯಾಯದ ಅವಧಿಯಲ್ಲಿ ಹಮ್ಮಿಕೊಂಡಿದ್ದಾರೆ. ನಾವೆಲ್ಲರೂ ಆ ಗೀತಾ ಯಜ್ಞದಲ್ಲಿ ಪಾಲ್ಗೊಳ್ಳೋಣ. ಹಿಂದೂ ಸಮಾಜದ ದೊಡ್ಡ ಗ್ರಂಥ, ನಂಬಿಕೆಯ ಗ್ರಂಥವಾಗಿರ್ತಕ್ಕಂತಹ ಭಗವದ್ಗೀತೆಯನ್ನ ನಾವೆಲ್ಲರೂ ಅರಿತುಕೊಂಡು ನಮ್ಮ ಬದುಕಿನ ಕೃತಾರ್ಥತೆಯನ್ನ ಗಳಿಸೋಣ ಅನ್ನತಕ್ಕಂಥ ಆಶಯದ ಜೊತೆಗೆ ಈ ಕ್ರೀಡಾಕೂಟ ಮತ್ತು ವಾರ್ಷಿಕೋತ್ಸವಕ್ಕೆ ಶುಭವನ್ನ ಹಾರೈಸ್ತಾ ನನ್ನೆರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಃ ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಸಾಂದೀಪನಿ ವಿದ್ಯಾಲಯದ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಶ್ರೀಕೃಷ್ಣ ನಮ್ಮನ್ನು ಇಲ್ಲಿಗೆ ಕಳುಹಿಸಿದ್ದಾನೆ. ಕೃಷ್ಣನಿಗೆ ಸಾಂದೀಪಿನಿ ವಿದ್ಯಾಲಯದಲ್ಲಿ ಓದಿದಂತಹ ಕೃಷ್ಣನಿಗೆ ತನ್ನ ವಿದ್ಯಾಲಯದಲ್ಲಿ ನಡೆಯತಕ್ಕಂತಹ ವಾರ್ಷಿಕೋತ್ಸವಕ್ಕೆ ನೀವು ಹೋಗಿ ಭಾಗವಹಿಸಬೇಕು ಎಂಬುದಾಗಿ ಶ್ರೀಕೃಷ್ಣನೇ ನಮ್ಮನ್ನು ಇವತ್ತು ಇಲ್ಲಿಗೆ ಕಳಿಸಿದ್ದಾನೆ ಅಂತ ಹೇಳಿ ಭಾವಿಸ್ತಾ ಇದ್ದೇನೆ. ಅಂತಹ ಒಂದು ದೊಡ್ಡ ವಾರ್ಷಿಕೋತ್ಸವದಲ್ಲಿ ಶ್ರೀಕೃಷ್ಣನ ಕ್ಷೇತ್ರದಿಂದ ಬಂದು ನಾವು ಭಾಗವಹಿಸಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇವೆ. ಈ ತಿಂಗಳ ಜನವರಿ ತಿಂಗಳ 18ರಂದು ಉಡುಪಿಯಲ್ಲಿ
ನಮ್ಮ 4ನೇ ಪರ್ಯಾಯ ಚತುರ್ಥ ಪರ್ಯಾಯ ಏನು ಆರಂಭ ಆಗ್ತಾ ಇದೆ, ಅಂತಹ ಚತುರ್ಥ ಪರ್ಯಾಯಕ್ಕೆ ಸಾಂದೀಪಿನಿಯಲ್ಲಿರ್ತಕ್ಕಂಥ ಎಲ್ಲ ಕೃಷ್ಣ ಭಕ್ತರನ್ನು ಕೂಡ ಆಮಂತ್ರಿಸೋದಕ್ಕೋಸ್ಕರ ನಾವು ಇವತ್ತು ಇಲ್ಲಿಗೆ ಬಂದಿದ್ದು, ನಿಮ್ಮನ್ನೆಲ್ಲ ಬಹಳ ಸಂತೋಷದಿಂದ ಉಡುಪಿಗೆ ನಮ್ಮ ಚತುರ್ಥ ಪರ್ಯಾಯಕ್ಕೆ ನಾವು ಆಮಂತ್ರಿಸ್ತಾ ಇದ್ದೇವೆ. ನಮ್ಮ ಪರ್ಯಾಯವನ್ನು ವಿಶ್ವಗೀತಾ ಪರ್ಯಾಯ ಎಂಬುದಾಗಿ ನಾವು ಘೋಷಣೆ ಮಾಡಿದ್ದು, ವಿಶ್ವಾದ್ಯಂತ 1 ಕೋಟಿ ಜನ ಭಗವದ್ಗೀತೆಯನ್ನು ಬರೆದು ಉಡುಪಿಯ ಶ್ರೀಕೃಷ್ಣನಿಗೆ 2 ವರ್ಷದ ಸಮಯದಲ್ಲಿ ಅದನ್ನು ಸಮರ್ಪಣೆ ಮಾಡಬೇಕು ಎಂಬಂತಹ ಸಂಕಲ್ಪವನ್ನು ನಾವು ಮಾಡಿದ್ದೇವೆ. ಅದಕ್ಕೋಸ್ಕರ ಕೋಟಿ ಗೀತಾ ಲೇಖನ ಯಜ್ಞ ಎಂಬಂತಹ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದು, ಜಗತ್ತಿನಾದ್ಯಂತ 1 ಕೋಟಿ ಜನ ಭಗವದ್ಗೀತೆಯನ್ನು ಬರೆದು ಕೃಷ್ಣನಿಗೆ ಸಮರ್ಪಣೆ ಮಾಡುವ ಈ ಕಾರ್ಯಕ್ರಮದಲ್ಲಿ ಕೃಷ್ಣನ ಅತ್ಯಂತ ಪ್ರಿಯವಾದಂತಹ ಸಾಂದೀಪಿನಿಯಲ್ಲಿ ಓದತಕ್ಕಂತಹ ಎಲ್ಲ ಕೃಷ್ಣನ ಫ್ರೆಂಡ್ಸ್ಗಳು ಕೂಡ ಅವರು ಕೂಡ ಭಗವದ್ಗೀತೆಯನ್ನು ಬರೆದು ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ನಾವು ಅಪೇಕ್ಷಿಸ್ತಾ ಇದ್ದೇವೆ. ಕೃಷ್ಣನ ಗುರುಗಳಾದಂತಹ ಸಾಂದೀಪಿನಿಯ ಒಂದು ಆಶೀರ್ವಾದದಲ್ಲಿ ಹೆಸರಿನಲ್ಲಿ ನಡೀತಕ್ಕಂತಹ ಈ ದೊಡ್ಡ ವಿದ್ಯಾಲಯ, ಪ್ರತಿಷ್ಠಿತವಾದಂತಹ ವಿದ್ಯಾಲಯ ಕೃಷ್ಣನ ವಿಶೇಷ ಅನುಗ್ರಹಕ್ಕೆ ಪಾತ್ರವಾಗಿದ್ದು, ಅಂತಹ ವಿದ್ಯಾಲಯದಲ್ಲಿ ಓದ್ತಕ್ಕಂತಹ ನೀವೆಲ್ಲರೂ ಕೂಡ ಈ ಕೋಟಿ ಗೀತಾ ಲೇಖನ ಯಜ್ಞದಲ್ಲಿ ಭಾಗವಹಿಸಿ ಶ್ರೀಕೃಷ್ಣನಿಗೆ ಆ ಪುಸ್ತಕಗಳನ್ನು ಸಮರ್ಪಣೆ ಮಾಡುವ ಮುಖಾಂತರ ಸಾಂದೀಪಿನಿ ವಿದ್ಯಾಲಯದಲ್ಲಿ ಓದಿದ್ದು ಸಾರ್ಥಕಗೊಳಿಸಬೇಕು ಅಂತ ಹೇಳಿ ನಾವು ಅಪೇಕ್ಷಿಸ್ತಾ, ಇವತ್ತು ಯಾರು ಕೋಟಿ ಗೀತಾ ಲೇಖನ ಯಜ್ಞದಲ್ಲಿ ಭಾಗವಹಿಸ್ತಾರೆ ಅವರೆಲ್ಲರಿಗೂ ಕೂಡ ಭಗವದ್ಗೀತೆ ಬರೆಯತಕ್ಕಂತಹ ಪುಸ್ತಕವನ್ನು ಕೂಡ ನಾವು ವಿತರಣೆ ಮಾಡ್ತಾ ಇದ್ದೇವೆ. ಈ ನಿರ್ದಿಷ್ಟ ಪುಸ್ತಕದಲ್ಲಿ ಪ್ರತಿಯೊಬ್ಬರೂ ಕೂಡ ಭಗವದ್ಗೀತೆಯನ್ನು ಬರೆದು ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು. ಇದರ ಜೊತೆಗೆ ಭಗವದ್ಗೀತೆಯ ಮೂಲ ಪುಸ್ತಕವನ್ನು ಕೂಡ ನಾವು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಯಾವ ಭಾಷೆಯಲ್ಲಿ ಬೇಕಾದರೂ ಕೂಡ ಬರೆಯಬಹುದು. ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ, ಸಂಸ್ಕೃತದಲ್ಲಿ, ಹಿಂದಿಯಲ್ಲಿ, ಯಾವ ಭಾಷೆಯಲ್ಲಿ ಬೇಕಾದರೂ ಬರೆಯಬಹುದಾಗಿದ್ದು, ನೀವು ಅಪೇಕ್ಷಿಸುವ ಭಾಷೆಯ ಪುಸ್ತಕಗಳನ್ನು ನಾವು ಪ್ರತಿಯೊಬ್ಬರಿಗೂ ಕೂಡ ಕೊಡ್ತಾ ಇದ್ದು, ಅಂತಹ ಪುಸ್ತಕದಲ್ಲಿ ಜೀವನದಲ್ಲಿ ಒಮ್ಮೆ ಆದರೂ ಭಗವದ್ಗೀತೆಯನ್ನು ಬರೆದು ಕೃಷ್ಣನಿಗೆ ಸಮರ್ಪಣೆ ಮಾಡುವ ಮುಖಾಂತರ ನಿಮ್ಮ ಜೀವನವನ್ನು ಸಾರ್ಥಕಗೊಳಿಸಬೇಕು ಅಂತೇಳಿ ಅಪೇಕ್ಷೆ ಪಡ್ತಾ, ಈಗಾಗಲೇ ಸಾಂದೀಪಿನಿ ವಿದ್ಯಾಲಯದಲ್ಲಿ ಅನೇಕ ಜನ ಈ ಭಗವದ್ಗೀತೆಯನ್ನು ಬರೀತಾ ಇದ್ದು, ಇನ್ನಷ್ಟು ಯಾರು ಬರೆಯುತ್ತಾ ಇಲ್ಲವೋ ಅವರಿಗೂ ಕೂಡ ದೀಕ್ಷೆಯನ್ನು ಕೊಟ್ಟು ಎಲ್ಲ ಭಕ್ತರು ಕೂಡ ಗೀತೆಯನ್ನು ಬರೆಯುವ ಹಾಗೆ ಮಾಡಬೇಕು. ಆ ಮೂಲಕ ಗೀತಾಚಾರ್ಯನ ಅನುಗ್ರಹವನ್ನು ನಾವೆಲ್ಲರೂ ಕೂಡ ಪಡೆಯಬೇಕು ಅಂತೇಳಿ ಹೇಳ್ತಾ, ನಮ್ಮ ಅಕ್ಕೆದಲಾಯರ ಒಂದು ಇಡೀ ವಂಶಸ್ಥರು, ಅದೇ ರೀತಿ ಇಲ್ಲಿ ಆಡಳಿತ ಮಂಡಳಿಯವರು ನೀವೆಲ್ಲ ಸೇರಿ ಈ ಒಂದು ವಿದ್ಯಾಲಯವನ್ನು ನಾವೆಲ್ಲರೂ ಹೆಮ್ಮೆ ಪಡುವ ರೀತಿಯಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಸ್ತಾ ಇರುವುದಕ್ಕೂ ಕೂಡ ನಿಮ್ಮನ್ನು ನಾವು ವಿಶೇಷವಾಗಿ ಅಭಿನಂದಿಸ್ತಾ, ಇಂತಹ ವಾರ್ಷಿಕೋತ್ಸವ ಸಮಯದಲ್ಲಿ ಕೃಷ್ಣನಿಗೆ ಈ ಒಂದು ಕೃಷ್ಣನ ಅನುಗ್ರಹವನ್ನು ಪಡೆಯತಕ್ಕಂತಹ ಒಂದು ಈ ಸುಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕೃಷ್ಣನಿಗೆ ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸ್ತಾ, ನಮ್ಮ ಪರ್ಯಾಯದಲ್ಲಿ ಸಾಂದೀಪನಿಯ ಎಲ್ಲ ವಿದ್ಯಾರ್ಥಿಗಳು ನೀವೆಲ್ಲರೂ ಕೂಡ ಬಂದು ಅಲ್ಲಿಯೂ ಕೃಷ್ಣನ ಎದುರುಗಡೆ ಪೋಷಕರು, ಪಾಲಕರು ಎಲ್ಲರೂ ಕೂಡ ಬಂದು ಕೃಷ್ಣನ ಸನ್ನಿಧಾನದಲ್ಲಿ ಒಮ್ಮೆ ವಾರ್ಷಿಕೋತ್ಸವವನ್ನು ನಡೆಸುವ ಹಾಗೆ ಆಗಬೇಕು. 800 ಜನ ಈಗ ಬರೀತಾ ಇದ್ದಾರೆ. ಪೇರೆಂಟ್ಸ್ ಸೇರಿದ್ರೆ 1600 ಜನ ಆಯ್ತು. ಒಂದಕ್ಕೆ ಎಲ್ಲ ಸೇರಿ ಒಟ್ಟಿಗೆ ಮಾಡಿದರೆ ಒಂದು ಸಾಂದೀಪನಿ ಡೇ. ಈಗಾಗಲೇ ಇಲ್ಲಿಯ 800 ವಿದ್ಯಾರ್ಥಿಗಳು ಭಗವದ್ಗೀತೆಯನ್ನು ಬರೀತಾ ಇರುವುದನ್ನು ಕೇಳಿ ತುಂಬ ಸಂತೋಷವಾಗಿದೆ. ಆ 800 ವಿದ್ಯಾರ್ಥಿಗಳ ಪಾಲಕರು ಕೂಡ ಭಗವದ್ಗೀತೆಯನ್ನು ಬರೆದು ಪ್ರತಿಯೊಬ್ಬರಿಗೂ ಕೂಡ ಭಗವದ್ಗೀತೆ ತಲುಪುವ ಹಾಗೆ ಮಾಡಬೇಕು. ಕೃಷ್ಣನ ಸನ್ನಿಧಾನದಲ್ಲಿ ಒಂದು ದಿವಸ ಸಾಂದೀಪಿನಿ ಡೇ ಎಂಬುದಾಗಿ ಮಾಡಿ ನಮ್ಮ ಸಾಂದೀಪಿನಿಯ ಎಲ್ಲ ವಿದ್ಯಾರ್ಥಿಗಳು ಅಲ್ಲಿ ಸೇರುವ ಹಾಗೆ ಮಾಡಬೇಕು. ಆ ಮೂಲಕ ನಿಮಗೆಲ್ಲರಿಗೂ ಕೂಡ ಶ್ರೀಕೃಷ್ಣನ ವಿಶೇಷ ಅನುಗ್ರಹ ಹಾಗೆ ಆಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಈ ಸಂಸ್ಥೆಯ ಎಲ್ಲ ಮುಖ್ಯಸ್ಥರನ್ನು ಕೂಡ ಅಭಿನಂದಿಸ್ತಾ, ಅದರ ಜೊತೆಗೆ ನಮ್ಮ ಅರುಣ್ ಪುತ್ತಿಲ್ ಅವರು ಕೂಡ ತುಂಬ ಸಮಾಜ ಸೇವೆಯನ್ನು
ಮಾಡ್ತಾ ಇದ್ದಾರೆ. ಅವರ ಮುಖಾಂತರವೂ ಕೂಡ ಇನ್ನಷ್ಟು ಸಮಾಜ ಸೇವೆ ನಡೆಯಲಿ, ಅವರಿಗೂ ಕೃಷ್ಣನ ಅನುಗ್ರಹ ಆಗಲಿ ಅಂತೇಳಿ ಪ್ರಾರ್ಥಿಸುತ್ತಾ ನಮ್ಮ ಮಾತನ್ನು ಮುಗಿಸ್ತಾ ಈ ಸುಸಂದರ್ಭದಲ್ಲಿ 10ನೇ ತರಗತಿ ವಿದ್ಯಾರ್ಥಿ ಸಿದ್ಧಾಂತ್ ತಾನೇ ರಚಿಸಿದಂತಹ ಶ್ರೀಕೃಷ್ಣನ ಒಂದು ಚಿತ್ರಪಟವನ್ನು ಶ್ರೀಗಳಿಗೆ ಅರ್ಪಿಸ್ತಾ ಇದ್ದಾನೆ. ಕಾರ್ಯಕ್ರಮ ಮುಂದುವರಿತಾ ಇದೆ. ಯೋಗಾಸನ. ಮುಂದೆ ಯೋಗಾಸನ ಪ್ರದರ್ಶನ. ಯೋಗಾಸನವು ಸಂಯಮದ ಜೀವನಕ್ಕೊಂದು ಬುನಾದಿ, ಆರೋಗ್ಯದಾಯಕ
ಡಾಕ್ಟರ್ ಅರುಣ್ ಕುಮಾರ್ ಪುತ್ತಿಲ್ ಅವರಿಗೆ ಒಂದು ಸ್ಮರಣಿಕೆಯನ್ನು ನೀಡಿ ಅಧ್ಯಕ್ಷರು ಗೌರವಿಸಬೇಕು ಅಂತ ಹೇಳ್ತಾ ಇದ್ದೇನೆ. ಅದೇ ರೀತಿ ಸುಗುಣೇಂದ್ರ ಶ್ರೀಯುತ ಸ್ವಾಮೀಜಿಯವರು ನಮ್ಮ ಈ ಸ್ಥಳಕ್ಕೆ ಬಂದು ಪಾದಾರ್ಪಣೆ ಮಾಡಿ ಪವಿತ್ರಗೊಳಿಸಿದ್ದಾರೆ. ಅವರಿಗೆ ನಮ್ಮೆಲ್ಲ ವಿದ್ಯಾಸಂಸ್ಥೆಯ ಪರವಾಗಿ ತುಂಬ ಹೃದಯದ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಅವರೊಟ್ಟಿಗೆ ರಮಣಾಚಾರ್ಯ ಅವರು, ಮಠದ ಎಲ್ಲ ಸಿಬ್ಬಂದಿಗಳು ಬಂದಿದ್ದಾರೆ. ಅವರೆಲ್ಲರಿಗೂ ಭಗವಂತ ಆ ಶ್ರೀಕೃಷ್ಣ ಪರಮಾತ್ಮ ಅನುಗ್ರಹಿಸಲಿ ಅಂತ ಹೇಳಿ ಬೇಡ್ತಾ ಇದ್ದಾರೆ. ಪೋಷಕರು ಗ್ರೌಂಡಿನ ಬದಿಯಲ್ಲಿ ನಿಲ್ಲದೆ ಹಿಂದಕ್ಕೆ ಹೋಗಬೇಕಾಗಿ ವಿನಂತಿ. अतुलित बलधाम अंजनी पुत्र पवन सुत नाम महावीर विक्रम बजरंगी कुमति निवार सुमति के संगी हनुमान ज्ञान गुण सागर जय कपीस त्रिलोक उजागर जय हनुमान ज्ञान गुण सागर जय कपीस त्रिलोक उजागर वरन विराज सुबेसा कानन कुंडल कुंचित केसा वज्र और ध्वजा विराजे काले मूंज जनेऊ साजे हनुमान ज्ञान गुण सागर जय कपीस त्रिलोक उजागर जय हनुमान ज्ञान गुण सागर जय कपीस त्रिलोक उजागर जय शंकर सुवन केसरी नंदन तेज प्रताप महाजगवंदन शंकर सुवन केसरी नंदन तेज प्रताप महाजगवंदन विद्यावान गुणी अति चातुर राम काज करिबे को आतुर विद्यावान गुणी अति चातुर राम काज करिबे को आतुर प्रभु चरित सुनबे को रसिया प्रभु चरित सुनबे को रसिया राम लखन सीता वन बसिया रूप धरि सियहि दिखावा विकट रूप धरि लंक जरावा भीम रूप धरि असुर सहारे रामचंद्र के काज सवारे हनुमान ज्ञान गुण सागर जय कपीस त्रिलोक उजागर जय हनुमान ज्ञान गुण सागर जय कपीस त्रिलोक उजागर जय संजीवन लखन जियाए श्री रघुवीर हर्षि उर लाए रघुपति कीन्ही बहुत बड़ाई तुम मम प्रिय भरत ही समभाई सहस बदन तुम्हरो यश गावे अस कहि श्रीपति कंठ लगावे दिक ब्रह्मादि मुनीसा नारद सारद सहित अहिसा मेर दिक्पाल जहाते कवि कोविद कह सके कहाते हनुमान ज्ञान गुण सागर जय कपीस
ಮುಂದಕ್ಕೆ ಹಗ್ಗದ ಯೋಗಾಸನ ಮತ್ತು ಕೂಪಿಕಾ ಸಮತೋಲನ. ಬದುಕೆಂಬುದು ಹಗ್ಗದ ಮೇಲಿನ ನಡಿಗೆ. ಎರಡು ವಿರುದ್ಧ ದಿಕ್ಕುಗಳಲ್ಲಿ ಸಮತೋಲನ ಕಾಯ್ದುಕೊಳ್ಳುವುದಕ್ಕೆ ಪ್ರಯತ್ನ ಮಾಡಬೇಕು. ಇದಕ್ಕಾಗಿ ತಾಳ್ಮೆ, ಛಲ ಇರಬೇಕು. ಇಲ್ಲಿ ಎರಡು ವಿರುದ್ಧ ದಿಕ್ಕಿನ ನಡುವೆ ಸಮತೋಲನ ಸಾಧಿಸಿದರಷ್ಟೇ ನಡಿಗೆ ಸುಗಮವಾಗುತ್ತದೆ. ಈ ಪ್ರಕ್ರಿಯೆ ಬದುಕಿನ ಉನ್ನತ ಮೌಲ್ಯವನ್ನು ಬಿಂಬಿಸುತ್ತದೆ. ಕ್ರೀಡಾಂಗಣದ ಎರಡು ಬದಿಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಕೂಪಿಕಾ ಸಮತೋಲನವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಧೈರ್ಯ ಮತ್ತು ಏಕಾಗ್ರತೆಗಳ ಸಮ್ಮಿಲನವೇ ಈ ಕೂಪಿಕಾ ಸಮತೋಲನ. ಸಾಧಿಸಬೇಕೆಂಬ ಗುರಿ ಇದ್ದರೆ ಏನನ್ನೂ ಸಾಧಿಸಬಹುದು. ಮರದ ಮೇಜು, ಅದರ ಮೇಲೆ ಮರದ ಸ್ಟೂಲು, ಆ ಸ್ಟೂಲುಗಳ ಕಾಲುಗಳಿಗೆ ಬಾಟಲಿಯನ್ನಿಟ್ಟು ಅದರ ಮೇಲೆ ಮತ್ತೆ ಸ್ಟೂಲನ್ನು ಜೋಡಿಸುತ್ತಾ, ಅದರ ಮೇಲೆ ಮತ್ತೆ ಸ್ಟೂಲು, ಬಾಟಲಿ ಹೀಗೆ ಜೋಡಿಸುತ್ತಾ ಸಾಹಸವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಷ್ಟೇ ವಿದ್ಯಾರ್ಥಿನಿಯರು ಕೂಡ ಧೈರ್ಯವಂತರು, ಸಾಹಸವಂತರು. ಈ ಎಲ್ಲ ಆಸನಗಳಿಂದ ಒಂದು ಸದೃಢವಾದ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುವುದರಲ್ಲಿ ಸಂಶಯ ಇಲ್ಲ. ಈಗ ಹಗ್ಗದ ಯೋಗಾಸನ. ಕಂಬದ ನಡುವೆ ಹಗ್ಗವೊಂದು ಇದೆ. ಹತ್ತುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಧೈರ್ಯಂ ಸರ್ವತ್ರ ಸಾಧನಂ. ಕೂಪಿಕಾ ಸಮತೋಲನವು ಏಕಾಗ್ರತೆ ಹಾಗೂ ಧೈರ್ಯಗಳ ಸಮ್ಮಿಲನ. ಇಲ್ಲಿ ದೇಹದ ತೂಕವನ್ನು ಸಮತೋಲನದಲ್ಲಿರಿಸಿ ಉಸಿರು ಬಿಗಿಹಿಡಿದು ಮನಸ್ಸನ್ನು ಒಂದೇ ಕಡೆ ಕೇಂದ್ರೀಕರಿಸಿ ಈ ಪುಟಾಣಿಗಳು ಸಾಹಸ ಪ್ರದರ್ಶನ ಮಾಡುತ್ತಿದ್ದಾರೆ. ಇದೀಗ ಕೌಪಿಕ ಸಮತೋಲನದಲ್ಲಿ ವಿವಿಧ ಯೋಗಾಸನ ಪ್ರದರ್ಶನವನ್ನು ವಿದ್ಯಾರ್ಥಿಗಳು ತೋರ್ಪಡಿಸುತ್ತಿದ್ದಾರೆ.
ನೆಲದ ಮೇಲೆ ಯೋಗಾಸನ ಎಷ್ಟು ಕಷ್ಟ ಎಂಬುದು ನಮಗೆಲ್ಲ ತಿಳಿದ ವಿಷಯವೇ. ಆದರೆ ನಮ್ಮ ವಿದ್ಯಾರ್ಥಿಗಳು ಹಗ್ಗದಲ್ಲಿ ಯೋಗಾಸನ ಪ್ರದರ್ಶಿಸಲಿದ್ದಾರೆ ಎಂದರೆ ಅವರ ಸಾಹಸ ಪ್ರವೃತ್ತಿ, ಏಕಾಗ್ರತೆಯನ್ನು ಮೆಚ್ಚಲೇಬೇಕಾದುದು. ಬದುಕೆಂಬುದು ಜೋಕಾಲಿಯಾಟ, ತೂಗುಯ್ಯಾಲೆಯಂತಹ ಜೀವನವನ್ನು ಮಾನವನ್ನು ನಡೆಸುತ್ತಿರುವ ಸಂದರ್ಭದಲ್ಲಿ ನಮ್ಮ ಹೆಮ್ಮೆಯ ವಿದ್ಯಾರ್ಥಿಗಳು ಅದ್ಭುತ ಪ್ರದರ್ಶನವನ್ನು ನೀಡಲು ಉತ್ಸುಕರಾಗಿದ್ದಾರೆ. ಜೋಕಾಲಿಯನ್ನು ಜೀಕಿದಷ್ಟು ಅದರ ಆನಂದ ಹೆಚ್ಚಾಗುತ್ತಾ ಹೋಗುತ್ತದೆ. ಇಲ್ಲಿ ಹಗ್ಗದನ್ನು ಜೋಕಾಲಿಯಂತೆ ಉಪಯೋಗಿಸಿ ಅದರಲ್ಲಿ ಯೋಗಾಸನ ಪ್ರದರ್ಶಿಸುತ್ತಿದ್ದಾರೆ. ಆರೋಗ್ಯಯುತವಾದ ಜೀವನ ಕೂಡ ಒಬ್ಬ ವ್ಯಕ್ತಿಗೆ ಅಷ್ಟೇ ಮುಖ್ಯವಾಗಿದೆ. ಆರೋಗ್ಯ ಭಾಗ್ಯ ಸದಾ ನಮ್ಮದಾಗಬೇಕು. ಇದಕ್ಕಾಗಿ ಹಿತಾಹಾರ, ಮಿತಾಹಾರ, ಕೃತಾಹಾರ ಎಂಬ ನಿಯಮದಂತೆ ಆಹಾರವನ್ನು ಸೇವಿಸಬೇಕು. ಆಸನ, ಪ್ರಾಣಾಯಾಮ, ಧ್ಯಾನ, ವ್ಯಾಯಾಮಗಳು, ಶಿಸ್ತು, ಸಮಯ ಪಾಲನೆ, ಆಟೋಟಗಳಿಂದ ವಿದ್ಯಾರ್ಥಿಗಳಲ್ಲಿ ಶಿಸ್ತು, ಸಹಕಾರ, ಆತ್ಮಸ್ಥೈರ್ಯ, ಸಾಹಸ ಪ್ರವೃತ್ತಿಯ ಗುಣ ಬೆಳೆಯಲು ಸಹಕಾರಿ ಮಲ್ಲಕಂಬ. ಈ ನೆಲದಲ್ಲಿ ಹುಟ್ಟಿದ ಅಪ್ಪಟ ದೇಶೀಯ ಕ್ರೀಡೆ. ಈ ಹೆಸರೇ ಸೂಚಿಸುವಂತೆ ಮಲ್ಲರು ಉಪಯೋಗಿಸುವ ಕಂಬ. ಆದರೆ ನಂತರದ ವರ್ಷಗಳಲ್ಲಿ ಇದೇ ಒಂದು ಸ್ವತಂತ್ರ ಕ್ರೀಡೆಯಾಗಿ ರೂಪುಗೊಂಡಿದೆ. ಮಲ್ಲಕಂಬವು ಯುದ್ಧ ತರಬೇತಿ ಅಂಗವಾಗಿ ರೂಪುಗೊಂಡಿರುವುದು. ಮಲ್ಲಕಂಬದ ಕುರಿತು ನಿರ್ದಿಷ್ಟ ದಾಖಲೆ ಸಿಗುವುದು ಕ್ರಿಸ್ತಶಕ 1135ರಲ್ಲಿ. ಪುರಾಣ ಕಾಲದಲ್ಲಿ ಮಲ್ಲರು ದಪ್ಪದ ಕಂಬಗಳನ್ನು ಕುಸ್ತಿಪಟ್ಟುಗಳನ್ನು ತರಬೇತಿಗೊಳಿಸಲು ಬಳಸುತ್ತಿದ್ದರು. ಕೇವಲ 3 ಬಗೆಯ ಸ್ಪರ್ಧೆಗಳು ಮಲ್ಲಕಂಬದಲ್ಲಿ ನಡೆಯುತ್ತವೆ. ಅವು ಸ್ಥಿರ, ನೇತಾಡುವ ಮತ್ತು ಹಗ್ಗದ ಮಲ್ಲಕಂಬಗಳು.
ಸಿದ್ಧಸರಂಗ ಮಿಥುನ್ ಗೌಡ, ಆಕರ್ಣದ ಧನುರಾಸನ ನವೀನ್, ಕೂರ್ಮಾಸನ ಹವಿನ್, ಹಾಲಾಸನ ಹರ್ಷವರ್ಧನ 10, ಪಶ್ಚಿಮೋತ್ತಾಸನ ಸೃಜನ್ ರೈ 8, ಈ ಬ್ಯಾಲೆನ್ಸ್ ಮಾಂತೇಶ್ 8, ಪದ್ಮಾಸನ ಮಲ್ಲು 8, ಸ್ಟ್ಯಾಂಡಿಂಗ್ ನಮಸ್ಕಾರ ಸಮರ್ಥ MS, ಪಾದಹಸ್ತಾಸನ ಮನ್ವೀರ್ 10, ಸೈಡ್ ಸಂಖ್ಯಾಸನ ಯತಿರಾಜ್, ಹನುಮಾನ ಧ್ವಜ ಭಾನುಪ್ರಕಾಶ್, ವೀರಭದ್ರಾಸನ ಧನುಷ್ S10, ರಾಜಾಸನ ಜಯಂತ್ 7, ವೃಕ್ಷಾಸನ ಸಿದ್ದು 7, ನೂಕಾಸನ ಚಂದು 6, ಸ್ಟ್ಯಾಂಡಿಂಗ್ ಆರ್ಮ್ ಯೋಗೇಶ್ 8.
ಪಿರಮಿಡ್ ರಚನೆಯನ್ನು ಮಾಡ್ತಾ ಇದ್ದಾರೆ. 50 ವಿದ್ಯಾರ್ಥಿಗಳ ಒಂದು ತಂಡ ಈ ಒಂದು ರಚನೆಯನ್ನು ಮಾಡ್ತಾ ಇದ್ದಾರೆ. ಎರಡೂ ಕಂಬಗಳಲ್ಲಿ ಮಗದೊಮ್ಮೆ ಪಿರಮಿಡ್ನ ರಚನೆ. 1, 2, 4 ಹೀಗೆ ವಿದ್ಯಾರ್ಥಿಗಳ ತಂಡ ಈ ಎಲ್ಲ ಸಾಹಸ ಪ್ರದರ್ಶನವನ್ನು ಮಾಡುತ್ತಾ ಅತ್ಯಂತ ಉತ್ಸಾಹದಿಂದ ವಿದ್ಯಾರ್ಥಿಗಳು ಇದನ್ನು ಅನುಭವಿಸಿ ಪ್ರದರ್ಶಿಸ್ತಾ ಇದ್ದಾರೆ. ಈ ಉತ್ಸಾಹ ಜೀವನ ಉತ್ಸಾಹವಾಗಿ ಯಾವಾಗಲೂ ನಿಮ್ಮ ಜೊತೆ ಇರಲಿ ಅಂತ ನಮ್ಮ ಹಾರೈಕೆ. ಮಗದೊಮ್ಮೆ ಪಿರಮಿಡ್ನ ರಚನೆಯಲ್ಲಿ ತೊಡಗಿದ್ದಾರೆ ಮಲ್ಲಕಂಬದ ವಿದ್ಯಾರ್ಥಿಗಳು. ಏಕಕಾಲದಲ್ಲಿ ಎರಡೂ ಕಂಬದಲ್ಲಿ ಒಂದೇ ರೀತಿಯ ರಚನೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಮುಂದಕ್ಕೆ ಪ್ರಾಥಮಿಕ ವಿದ್ಯಾರ್ಥಿಗಳ ನೃತ್ಯ ಪ್ರದರ್ಶನ ಇದೇ ಕ್ರೀಡಾಂಗಣದಲ್ಲಿ ನಡೆಯಲಿಕ್ಕಿದೆ. 4 ಮತ್ತು 5ನೇ ತರಗತಿಯ ವಿದ್ಯಾರ್ಥಿಗಳು ಸುಂದರವಾದ ಹಾಡಿಗೆ ಹೆಜ್ಜೆ ಹಾಕಲಿದ್ದಾರೆ.
रामचंद्राय वेदसे रघुनाथाय नाथाय सीताय पतये नमः। श्री रामचंद्र जी की ರಾಮ ನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಮ ಮಾದರಿ ಶ್ರೀರಾಮನು. ವೇದ ವೇದಾಂತ ಓಂಕಾರ, ರಾಮನಾಮ ಎಲ್ಲೆಲ್ಲೂ ಸಂಚಾರ. ಹಾಡೋ ಹಾಡೋ ಜಯಕಾರ. ಓ ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನ ಇದ್ದೇ ಇರುವನು. ಗುರಿಯನೆಂದು ತಪ್ಪಿಲ್ಲ ಬಿಟ್ಟಿರುವ ಬಾಣ, ಹನುಮಂತ ಸೀತಮ್ಮ ಲಕ್ಷ್ಮಣನೇ ಪ್ರಾಣ. ಏನಾದರೂ ತಪ್ಪಲಿಲ್ಲ ಕೊಟ್ಟಿರುವ ಮಾತು, ಎಂಜಲನ್ನೇ ತಿಂದವನು ಭಕ್ತಿಗೆ ಸೊಂದು. ದಶ ದಿಶೆಯಲ್ಲೂ ಇವ ಮಹಾರಾಜ, ಯುಗ ಪುರುಷನೇ ಈ ಗುಣ ತೇಜ. ಜಯ ಶ್ರೀರಾಮ ಎಂದು ಬರೆದಾಗ ಪ್ರತಿ ಜನುಮಾನು ಶುಭಯೋಗ. ನಂಬಿ ಬಂದವರ ಆಧಾರ, ರಾಮ ಅಂದ್ರೆ ಪಾಪಗಳ ಪರಿಹಾರ. ಬಾರೋ ಹಾಕೋ ಜೈಕಾರ. ಜೈ ಶ್ರೀರಾಮ ರಾಮ 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 ರಾಮ. ಜೈ ಶ್ರೀರಾಮ ರಾಮ 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 ರಾಮ. ಜೈ ಶ್ರೀರಾಮ ರಾಮ 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 ರಾಮ. ಜೈ ಶ್ರೀರಾಮ ರಾಮ 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 ರಾಮ. ಓ ರಾಮ ಬಿಟ್ಟ ಬಾಣಕ್ಕೆ ಸತ್ತ ರಾವಣ, ಆಂಜನೇಯನಲ್ಲವೇ ಗೆದ್ದ ಕಾರಣ. ಜೈ ಶ್ರೀರಾಮ್. ಮುಂದಕ್ಕೆ 3 ಮತ್ತು 4ನೇ ತರಗತಿಯ ವಿದ್ಯಾರ್ಥಿಗಳಿಂದ ನೃತ್ಯ ಪ್ರದರ್ಶನ. ತೆನೆಗೆ ತೆನೆಯ ಸಿಹಿ ಮುತ್ತು, ಹೊಸ ಗಾಳಿ ಬೀಸುವಾಗ ಬೆವರ ಬೆಲೆ ನಮಗೆ ಗೊತ್ತು. ತೆನೆ ತೂಗಿ ಆಡುವಾಗ ರೈತ ನಮ್ಮ ತಾಯಿಯಂತೆ, ಅವನ ಆಸ್ತಿ ನೇಗಿಲು. ನಮ್ಮ ಸಾಕೋ ಭೂಮಿ ತಾಯಿ, ನನ್ನ ನಿನ್ನ ಕಾಯ್ವಳು. ನಮ್ಮ ಸಂತೋಷ, ನಮ್ಮ ಆನಂದ, ಈ ಹಸಿರಿನ ಜೊತೆಗೆ, ಈ ಹಸಿರಿನ ಒಳಗೆ. ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ. ಜೈ ರೈತನಿಗೆ ಜೈ, ಈ ನೆಲಕ್ಕೆ ಈ ಪೂರಮೆಯ ಜನುಮನಿನ. ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ. ಜೈ ರೈತನಿಗೆ ಜೈ, ಈ ನೆಲಕ್ಕೆ ಈ ಪೂರಮೆಯ ಜನುಮನಿನ.
ತೆನೆ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಸಂತೋಷ ಹಿರಿ ಹಿರಿ ಹಿಕ್ಕಿ ಚೆಂದಾದ ಮುಗುಳು ನಗೆ ಸುಗ್ಗಿ ಸಿರಿ ಅರಳಿತು ಗಲಗಲ ಗಲಗಲ ಸವಿಯುವ ಸಿಹಿ ಫಲ ತುಂಬಿ ತುಳುಕಲಿ ಆನಂದ ಕಲರವ ನಾಡಿಗೆ ಭೂಮಿಗೆ ಸಂತೋಷ ಹಿರಿ ಹಿರಿ ಹಿಗ್ಗಿ ಚಂದಾದ ಮುಗುಳು ನಗೆ ಬಂಗಾರ ತೆನೆ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ರಣ 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 ಕಲಿಯೋ ಯುದ್ಧ ಭೂಮಿಗೆ ಇವ ಕಳೆಯೋ ಧಗ 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 ಉರಿಯೋ ರಣ ರಣ ಕಲಿಯೋ ಇಡೀ ದೇಶವೇನೆ ನಿನ್ನ ಮನೆಯೋ ಧಡ 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 ನಡೆಯೋ ನಿನ್ನ ತ್ಯಾಗಕ್ಕೆಂದು ನಾವು ನುಡಿಯೋ ಆ ಸಿಡಿಲು ಮಳೆಯೇ ಬಂದರು ಸಾಗರವೇ ಉಕ್ಕಿ ಹರಿದರು ಎದುರಾಳಿ ಎದುರಿಗೆ ನಿಲ್ತರು ನೀ ಮುನ್ನುಗ್ಗಿ ದೇಶನ ಕಾಯುವೆ ಜನಗಣ ಮನ ಎದೆಯಲಿದೆ ಓಹೋ ಬಲಿದಾನ ಕುನು ನೀನು ರೆಡಿಯೋ ಮಣ್ಣು ಕೂಡ ನಿನ್ನ ನೆನೆಯುತ್ತಿದೆ ಓಹೋ ಎಂದು ನಿಂಗೆ ಜಹೋ ಶಿಸ್ತು ನಡಿಗೆ ದೇಶ ಕಾಯುವೆ ನೀ ಕೊನೆಯವರೆಗೆ ನಿನ್ನ ನಡುಕ ಆ ವೈರಿ ಪಡೆಗೆ ನಿನ್ಗೆದೆಯಲ್ಲಿ ಭಯವಿಲ್ಲ ರಣರೋಚಕ ದಿನ 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 ದುಡಿವೆ ನೀನು ಓಹೋ ಕ್ಷಣ ಪ್ರತಿ ಕ್ಷಣ ರಭಸದಲ್ಲಿ ಓಹೋ ಕಣ ಕಣದಲ್ಲೂ ದೇಶ ಪ್ರೇಮ ಓಹೋ ಎಂದು ನಿಂಗೆ ಜಯ ಹೋ ಮುಂದಕ್ಕೆ ಸೈಕಲ್ ಮತ್ತು ಬೈಕ್ನಲ್ಲಿ ಒಂದಷ್ಟು ಸಾಹಸಗಳ ಪ್ರದರ್ಶನಕ್ಕೆ ವಿದ್ಯಾರ್ಥಿಗಳು ಮುಂದಾಗಿದ್ದಾರೆ. ಮಾನವನು ಮೂಲತಃ ಸಾಹಸಿ ಪ್ರವೃತ್ತಿ ಉಳ್ಳವನು. ಬಹುಶಃ ಆ ಸಾಹಸ ಪ್ರವೃತ್ತಿಯೇ ಆತನಿಗೆ ಹೊಸ ಆವಿಷ್ಕಾರಗಳಿಗೆ ಪ್ರೇರಣೆ ಎಂದರೆ ತಪ್ಪಾಗಲಾರದು. ಮಾನವನ ಸಂಶೋಧನೆಯಲ್ಲಿ ಅತಿ ಜನಪ್ರಿಯ ಹಾಗೂ ಉಪಯೋಗವಂತಹ ಒಂದು ವಸ್ತು ಎಂದರೆ ಚಕ್ರ. ಇದರಿಂದ ಮುಂದೆ ಸೈಕಲ್ ನಿರ್ಮಾಣವಾಯಿತು. ಮುಂದೆ ಇದು ಬೆಳೆಯುತ್ತಾ ನೂತನ ನವೀನತೆಗಳಿಂದ ಮೋಟಾರ್ ಬೈಕ್ಗಳ ಆವಿಷ್ಕಾರಕ್ಕೂ ಬುನಾದಿಯಾಯಿತು. ಪ್ರಾರಂಭದಲ್ಲಿ ಒಂದು ವಾಹನ ಬಳಸುತ್ತಿದ್ದ ಹಕ್ಕಿ ಆಸನ ಪ್ರದರ್ಶಿಸ್ತಾ ಇದ್ದಾರೆ ಭುವನ್ ಕರಂದ್ಲಾಜೆ, ಅಮೃತ್ ಕೆ, ದೀಪಕ್ MN, ವಿಶಾಲ್ ಜಿ, ಯಶ್ಮಿತ್, ನಾಗೇಶ್ MS, ಬಾಲು RS, ಶಿವಕುಮಾರ್ HB, ಧನ್ವಿನ್ AN, ಚಂದನ್ HR, ಚೇತನ್ AB, ವಿಶಾಲ್ ಜಿಬಿ. ಹಕ್ಕಿಯ ರಚನೆ. ಮುಂದಕ್ಕೆ ಚಿಟ್ಟೆ ಆಸನ ಯೋಗೇಶ್ V, ಜಯಂತ್ S, ಹೇಮಂತ್ S, ಸುಹಾಸ್ ಗೌಡ, ಯತಿರಾಜ್ JM, ಜಶ್ವಂತ್ S, ಚಂದು Y, ಮಂಥನ್ AD, ವಿಶಾಲ್, ರಂಗಸ್ವಾಮಿ R, ಯೋಗರಾಜ್, ನಿರ್ಮಯ್ DR. ಮೂರನೆಯದಾಗಿ ಡಬಲ್ಸ್ನಲ್ಲಿ ಬರ್ತಾ ಇದ್ದಾರೆ ಭುವನ್ ಕರಂದ್ಲಾಜೆ, ಬಾಲು RS, ಅಮೃತ್ ಧವನ್, ಶಿವಕುಮಾರ್. ಚಂದನ್ HR, ಸುಹಾಸ್ ಗೌಡ, ವಿಶಾಲ್ GP, ಯತಿರಾಜ್ JM, ಜಶ್ವಂತ್ S.
ಇಂದು ಸಮಾಜಕ್ಕೆ ಬೇಕಾಗಿರುವುದು ಜೀವನದೊಂದಿಗೆ ಸ್ನೇಹ ಬೆಳೆಸುವ ಶಿಕ್ಷಣ, ಜ್ಞಾನವನ್ನು ಹಿಗ್ಗಿಸುವ ಸಮೂಹ ಮಾಧ್ಯಮಗಳು, ಶುದ್ಧ ರಾಜಕೀಯದ ಅಡಿಪಾಯ, ಪ್ರೀತಿ ವಾತ್ಸಲ್ಯ ತುಂಬುವ ಸಾಮಾಜಿಕ ಧಾರ್ಮಿಕ ರೀತಿ ನೀತಿಗಳು, ತಪ್ಪನ್ನು ತಿದ್ದಿ ಹೇಳುವ ಕೌಟುಂಬಿಕ ಹಿನ್ನೆಲೆ. ಮುಂದೆ ಬೆಂಕಿಯಲ್ಲಿ ಸೈಕಲ್ ಜೊತೆಗೆ ಹಾರುವುದು, ಬೆಂಕಿಯ ವೃತ್ತ, ಬೆಂಚ್ ಮೇಲೆ ಬಂದು ಧನ್ವೀನ್, ಚಿರಾಗ್, ನವನೀತ್. ಮುಂದೆ ಬೈಕ್ ಸಾಹಸ, ರಕ್ಷಿತ್ ಅಡಿಗ ಮತ್ತು ಸಂಗಡಿಗರು. ಪ್ರಥಮ್, ತುಷಾರ್. ಧನುಷ್, ನವನೀತ್ ಎಸ್, ಮನ್ವಿತ್, ತನುಷ್. ಬೈಕ್ ಮೇಲೆ ಆಸನಗಳ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಧನುಷ್ ಮತ್ತು ಸಂಗಡಿಗರು. ಹಾಗೆ ಹುಡುಗಿಯರು ನಾವೇನು ಕಡಿಮೆ ಇಲ್ಲ ಅಂತ ಸಿದ್ಧರಾಗ್ತಾ ಇದ್ದಾರೆ. ಸೈಕಲ್ನಲ್ಲಿ ಟ್ರೈನ್ನ ರಚನೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ನಮ್ಮ ವಿದ್ಯಾಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿಗಳು. ವೇರ್ ದೆರ್ ಈಸ್ ಎ ವಿಲ್ ದೆರ್ ಈಸ್ ಎ ವೇ ಅನ್ನುವ ಮಾತಿದೆ. ಮನಸ್ಸಿದ್ದರೆ ಮಾರ್ಗವಿದೆ. ಸಾಧಿಸಬೇಕೆಂಬ ಛಲ ನಮ್ಮಲ್ಲಿರಬೇಕು. ಸತತ ಪ್ರಯತ್ನ, ನಿರಂತರ ಅಭ್ಯಾಸದಿಂದ ನಾವು ಗುರಿ ಮುಟ್ಟಬಲ್ಲೆವು. ಈ ಸುಂದರ ಸಾಹಸಗಳಲ್ಲಿ ಜೀವನ ಪಾಠವಿದೆ. ಆತ್ಮಸ್ಥೈರ್ಯ, ಹೋರಾಟದ ಮನೋಭಾವ, ಮುನ್ನುಗ್ಗುವ ಸಾಹಸಿ ಪ್ರವೃತ್ತಿಯನ್ನು ವಿದ್ಯಾರ್ಥಿಗಳು ಬೆಳೆಸಿಕೊಳ್ಳುವಲ್ಲಿ ಸಂಶಯವಿಲ್ಲ. ಇಲ್ಲಿ ವಿದ್ಯಾರ್ಥಿನಿಯರು ಬೆಂಕಿಯ ದೊಂದಿಯೊಂದಿಗೆ ಬೈಕ್ನಲ್ಲಿ ಸಾಹಸ ಮಾಡ್ತಾ ಇದ್ದಾರೆ. 10ನೇ ತರಗತಿಯ ಪುಳಕಿತ, ಮಾನ್ವಿ ಮತ್ತು ಸ್ನೇಹಿತೆಯರು. ಅಕ್ಷರ, ಶ್ರಾವ್ಯ, ಪುಳಕಿತ, ಮಾನ್ವಿ. ನಮಗೆಲ್ಲರಿಗೂ ಸ್ಫೂರ್ತಿಯಾಗುವ ಶಕ್ತಿಯನ್ನು ತುಂಬುವಂತಹ ಹನುಮಂತನನ್ನು ದ್ವಿಚಕ್ರ ವಾಹನದಲ್ಲಿ ಮೆರವಣಿಗೆ ಮಾಡ್ತಾ ಇದ್ದಾರೆ ನಮ್ಮ ವಿದ್ಯಾರ್ಥಿನಿಯರು. ಎಲ್ಲರೂ ವಿದ್ಯಾರ್ಥಿಗಳು ಇಷ್ಟಪಡುವಂತಹ ಆರಾಧ್ಯ ಮೂರ್ತಿ. ಮುಂದಕ್ಕೆ ಸೈಕಲ್ ಮೇಲೆ ಒಂದಷ್ಟು ಗೋಪುರಗಳ ರಚನೆಯನ್ನು ಮಾಡ್ತಾ ಪ್ರದರ್ಶನ ಮಾಡ್ತಾ ಇದ್ದಾರೆ ಭಾಗವಹಿಸುವ ವಿದ್ಯಾರ್ಥಿಗಳು. ವಿಶಾಲ್ ಜಿ, ಸುಹಾಸ್ ಗೌಡ, ಗಗನ್ ಕುಲಾಲ್, ರಂಗಸ್ವಾಮಿ, ಬಾಲು RS, ಗುರುಕಿರಣ್ ಜಿ, ಯೋಗರಾಜ್ ಎಂ, ನಿರ್ಮಯ್ DR, ಜಯಂತಿ ಎಸ್, ಯಶ್ವಿತ್ ಎಸ್, ವಿಶಾಲ್ GP, ಧನ್ವಿತ್ AN, ರಕ್ಷಿತ್ H.
ಪ್ರಜ್ವಲ್ ಎಸ್ ಎಸ್. ರಕ್ಷಿತ ಅಡಿಗ ಮಗದೊಮ್ಮೆ ಬೈಕ್ನಲ್ಲಿ ಸಾಹಸ ಪ್ರದರ್ಶನ ಮಾಡ್ತಾ ಇದ್ದಾರೆ. ಮಗದೊಮ್ಮೆ ಧನುಷ್ ಮತ್ತು ತಂಡ ಮುಂದೆ ಕರಾಟೆ ಪ್ರದರ್ಶನ. ಕರಾಟೆ ಹಿಂದಿನ ಕಾಲದಿಂದಲೇ ಸ್ವರಕ್ಷಣೆಗಾಗಿ ಬಂದಂತಹ ಕಲೆಯಾಗಿದೆ. ಕರಾಟೆಯ ಪಂಚ್, ಸ್ಟ್ರೈಕ್, ಬ್ಲಾಕ್ ಮತ್ತು ಹೊಡೆತಗಳನ್ನು ಸಂಯೋಜಿಸುತ್ತದೆ. ಇವು ಮೂಲಭೂತ ಕರಾಟೆಯ ತಂತ್ರಗಳಾಗಿವೆ. ಇದು 17ನೇ ಶತಮಾನದಲ್ಲಿ ಜಪಾನಿನಲ್ಲಿ ಆರಂಭವಾದ ಒಂದು ಕಲೆಯಾಗಿದ್ದು ವಿಶ್ವದಾದ್ಯಂತ ಈಗ ಜನಪ್ರಿಯವಾಗಿದೆ. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ಕರಾಟೆ ತರಬೇತಿಯನ್ನು ಪಡೆದುಕೊಳ್ಳುತ್ತಿದ್ದು ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅನೇಕ ಪದಕಗಳನ್ನು ತನ್ನದಾಗಿಸಿಕೊಂಡಿದ್ದಾರೆ. Hekodachi, Shikodachi, double punch with the shout. Ich, me, son, shit, me, down block, reverse punch, Maigari. Ich, me.
The word karate is a combination of two kanji. Kara meaning empty and te meaning hand. Karate means empty hand. It uses striking techniques with the hands, feet, elbows and knees, as well as blocking the grappling to develop physical and mental discipline. Karate is a Japanese martial art whose physical aspects seek the development of defensive and counter-attacking body movements. The themes of traditional karate training are fighting and self-defense through its mental and moral aspects target all over improvement of the individual. ಪ್ರಸ್ತುತ ಸಮಾಜದಲ್ಲಿ ನಾವು ಕಾಣುವಂತಹ ಹಲವು ಘಟನೆಗಳನ್ನು ನೋಡಿದಾಗ ಇಂದಿನ ಸಮಾಜಕ್ಕೆ ಕರಾಟೆ ಎಷ್ಟು ಅನಿವಾರ್ಯತೆ, ವಿದ್ಯಾರ್ಥಿಗಳಿಗೆ ನಮ್ಮ ರಕ್ಷಣೆಗೋಸ್ಕರ ನಾವೆಲ್ಲರೂ ಕೂಡ ಕಲಿಸಬೇಕಾದಂತಹ ಒಂದು ವಿದ್ಯೆ ಕರಾಟೆ ಅನಿವಾರ್ಯತೆ ನಮ್ಮ ಸಮಾಜದಲ್ಲಿದೆ. ನಮ್ಮೆಲ್ಲ ವಿದ್ಯಾರ್ಥಿಗಳು ಉತ್ತಮ ಕರಾಟೆ ಪಟುಗಳಾಗಿ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಪದಕಗಳನ್ನು ಗಳಿಸಿರುವಂಥವರು. ಹಾಗೆ ಸಂಯಮ, ತಾಳ್ಮೆ ಈ ಎಲ್ಲ ಗುಣಗಳನ್ನು ನಮ್ಮ ವಿದ್ಯಾರ್ಥಿಗಳು ಈ ಮೂಲಕ ಬೆಳೆಸಿಕೊಳ್ಳುತ್ತಿದ್ದಾರೆ. ಹಂಚು ಹೊಡೆಯುವಂಥ ಸಾಹಸವನ್ನು ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ದೇಹದ ಬೇರೆ ಬೇರೆ ಭಾಗಗಳಿಂದ ಹಂಚನ್ನು ಹೊಡೆಯುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ವಿದ್ಯಾರ್ಥಿಗಳ ಬದುಕು ಉಜ್ವಲವಾಗಿರಲಿ ಎಂಬ ಹಾರೈಕೆ ನಮ್ಮದು. ಹಾಗೆ ಭಾರತ ದೇಶದ ಅರ್ಥಪೂರ್ಣವಾದ ಆಸ್ತಿಗಳಾಗಲಿ, ಗುರು ಹಿರಿಯರಿಗೆ ಕೀರ್ತಿಯನ್ನು ತರುವಂತಹ ವಿದ್ಯಾರ್ಥಿಗಳಾಗಲಿ, ನಮ್ಮ ದೇಶದ ಆಸ್ತಿ ಈ ಯುವ ಜನತೆ ಎಲ್ಲೋ ಚದುರಿ ಹೋಗುವಂತಹ ಸಂದರ್ಭದಲ್ಲಿ ಹಿರಿಯರು ಎಲ್ಲರೂ ಕೂಡ ಗಮನ ಹರಿಸಬೇಕಾದಂತಹ ಅನಿವಾರ್ಯತೆ. ಈ ಎಲ್ಲ ಪ್ರತಿಭೆಗಳನ್ನು ಒಂದು ಕಡೆ ಹೊಂದಿಸಿಕೊಂಡು ಸರಿಯಾದ ದಿಕ್ಕಿನಲ್ಲಿ ನಡೆಸಿಕೊಂಡು ಹೋಗುವುದು ಎಲ್ಲರ ಕರ್ತವ್ಯ ಕೂಡ ಆಗಿದೆ. ಸಾಂದೀಪನಿಯ ವಿದ್ಯಾರ್ಥಿಗಳು ನಿಜವಾಗಿ ಧನ್ಯರು. ಇಂತಹ ಒಂದು ಸತತ ಪ್ರಯತ್ನ ಕಳೆದ 23 ವರ್ಷಗಳಿಂದ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ನಿರಂತರವಾಗಿ ಸಾಗ್ತಾ ಇದೆ. ಇದಕ್ಕೆ ಸಹಕರಿಸುತ್ತಿರುವ ಎಲ್ಲ ವಿದ್ಯಾಭಿಮಾನಿಗಳು, ಊರ ಪರ ಊರ ಸಜ್ಜನ ಬಂಧುಗಳು, ಎಲ್ಲಕ್ಕಿಂತ ಹೆಚ್ಚಾಗಿ ಈ ಎಲ್ಲ ಸಾಧನೆಗಳ ಹಿಂದೆ ಇರುವಂತಹ ನಮ್ಮ ವಿದ್ಯಾಸಂಸ್ಥೆಯ ಹೆಮ್ಮೆಯ ಪೋಷಕ ವೃಂದಕ್ಕೆ ನಾವೆಲ್ಲರೂ ಕೂಡ ಚಿರಋಣಿಗಳಾಗಿದ್ದೇವೆ. ಮುಂದೆಯೂ ತಮ್ಮೆಲ್ಲರ ಸಹಕಾರ ಈ ವಿದ್ಯಾಸಂಸ್ಥೆಗಿರಲಿ. ಈ ವಿದ್ಯಾರ್ಥಿಗಳ ಸಾಧನೆಗೆ ನಿಮ್ಮೆಲ್ಲರ ಆಶೀರ್ವಾದದ ಬೆಂಬಲವಿರಲಿ ಎನ್ನುತ್ತಾ ಹಂಚು ಆ ಹೆಂಚಿನ ಮೇಲೆ ಇಂಧನವನ್ನು ಹಾಕಿ ಬೆಂಕಿ ಕೊಟ್ಟು ಮಗದೊಮ್ಮೆ ಬರೀ ಕೈಯಲ್ಲಿ ಹೊಡೆಯುವಂತಹ ಸಾಹಸವನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲ ಕರಾಟೆ ಪಟುಗಳು ಬೇರೆ ಬೇರೆ ಸಂಘ ಸಂಸ್ಥೆಗಳು ನಡೆಸಿದಂತಹ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ತಾಲೂಕು, ಜಿಲ್ಲೆ ಮತ್ತು ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ಚಿನ್ನದ ಪದಕವನ್ನು ಪಡೆದವರು. ಏಕಕಾಲದಲ್ಲಿ 3 ವಿದ್ಯಾರ್ಥಿಗಳು ಬರಿಗೈಯಿಂದ ಬೆಂಕಿ ಇರುವ ಹೆಂಚನ್ನು ಹೊಡೆಯುತ್ತಿದ್ದಾರೆ. ಶೇಷ್ ವಿದ್ಯಾರ್ಥಿಗಳೇ, ನಿಮ್ಮ ಜೀವನ ಬಂಗಾರವಾಗಿರಲಿ.
ದೇಹದ ಬೇರೆ ಬೇರೆ ಭಾಗಗಳಿಗೆ ಕಬ್ಬಿನಿಂದ ಹೊಡೆಯುತ್ತಾ ಅದನ್ನು ಮುರಿಯುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೊಟ್ಟೆಯ ಭಾಗ. ಭಲೆ ವಿದ್ಯಾರ್ಥಿಗಳೇ, ದೇಹದ ಬೇರೆ ಬೇರೆ ಭಾಗಗಳಿಗೆ ಹೊಡೆಯುತ್ತಾ ಹೆಂಚನ್ನು ಮುರಿಯುವಂತಹ ಪ್ರಯತ್ನ ಭುವನ್ ಕರಂದ್ಲಾಜೆ ಇವರಿಂದ. ಇಂತಹ ಆತ್ಮವಿಶ್ವಾಸ, ದೃಢತೆ ಯಾವಾಗಲೂ ಸದಾ ಇರಲಿ ಅಂತ ಆಶಿಸ್ತಾ Akshara 9th standard, immediately come to the mic point. ಯಕ್ಷಗಾನ ಆರಂಭ ಆಗ್ಲಿಕ್ಕಿದೆ. ಅಜಯ್ ಕೃಷ್ಣ 9th ಸ್ಟ್ಯಾಂಡರ್ಡ್, ಬೇಗ ಬರಬೇಕು. ನಿಮಗಾಗಿ ನಿಮ್ಮ ಸ್ನೇಹಿತರು ಕಾಯ್ತಾ ಇದ್ದಾರೆ. ಯಕ್ಷಗಾನ ಆರಂಭ ಆಗ್ಲಿಕ್ಕಿದೆ. ಮತ್ಸ್ಯ ಕೂರ್ಮೋ ವರಾಹಶ್ಚ ನಾರಸಿಂಹಶ್ಚ ವಾಮನಃ ರಾಮೋ ರಾಮಶ್ಚ ಕೃಷ್ಣಶ್ಚ ಬುದ್ಧ ಕಲ್ಕಿ ತಥೈವ ಚ. ಸೃಷ್ಟಿಯ ಆರಂಭದಲ್ಲಿ ಮಾನವನು ಕಣ್ಣು ಮುಚ್ಚಿ ಕುಳಿತರೆ ಭಗವಂತನ ದಿವ್ಯ ದರ್ಶನವಾಗುತ್ತಿತ್ತಂತೆ. ಆದರೆ ಕಾಲ ಕಳೆದಂತೆ ಯುಗ ಧರ್ಮದ ಪ್ರಭಾವದಿಂದ ರಜ ತಮೋಗುಣಗಳು ಸೃಷ್ಟಿಯಲ್ಲಿ ಉಲ್ಬಣಿಸುತ್ತಾ ಬಂತು. ಹೀಗೆ ಕ್ರಮೇಣ ಅಧರ್ಮವು ತಾಂಡವಾಡತೊಡಗಿತು. ಇದನ್ನು ಸರಿಪಡಿಸಲು ಸುಖವಾಗಿಯೇ ಯದಾ 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 ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮನಂ ಸೃಜಾಮ್ಯಹಂ ಎಂಬಂತೆ ಭಗವಂತವನ್ನು ಅವತಾರವೆತ್ತಿ ಬರುತ್ತಿದ್ದಾನೆ. ಈ 10 ಅವತಾರಗಳಲ್ಲಿ ಇಂದು ನಮ್ಮ ವಿದ್ಯಾರ್ಥಿಗಳು ಅಭಿನಯಿಸಲಿರುವ ಕಥಾಭಾಗವು ಶ್ರೀರಾಮ ಅವತಾರದ ವೈಭವವಾಗಿದೆ. ದುಷ್ಟ ಕ್ಷತ್ರಿಯರ ಅಕಾರ್ಯಗಳು ತಾಂಡವಾಡತೊಡಗಿದಾಗ ಖಡ್ಗವನ್ನು ಹಿಡಿದು ಅವತಾರವೆತ್ತುತ್ತಾನೆ ಪರಮಾತ್ಮ. ಕೊನೆಗೆ ಹಾಗೆ ಅವತಾರವೆತ್ತಿದ ಪ್ರಧಾನ ಉದ್ದೇಶ ಈಡೇರಿದಾಗ ತನ್ನ ಮೂಲ ಧಾಮಕ್ಕೆ ತೆರಳಲು ಮಹಾಪುರುಷರಿಗೆ ಒಂದು ನೆಪ ಬೇಕಾಗುತ್ತದೆ. ಕೊನೆಗೆ ಶ್ರೀರಾಮನ ಸಂಗಮದಲ್ಲಿ ಮಂಗಳವಾಗಿ ಅವತಾರದ ಸಾರ್ಥಕ್ಯವು ಮೆರೆಯುತ್ತದೆ. ಶ್ರೀರಾಮನ ಧರ್ಮ ವೈಭವ ಮುಂದುವರಿಯುತ್ತದೆ. ಹೀಗೆ ಶ್ರೀರಾಮನ ಕುರಿತಾದ ಕಥಾಪ್ರಸಂಗವನ್ನು ಇಂದು ನಮ್ಮ ಯಕ್ಷಗಾನದ ವಿದ್ಯಾರ್ಥಿಗಳು, ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಯಕ್ಷಗಾನವನ್ನು ಕಲಿಯುತ್ತಿರುವಂತಹ ವಿದ್ಯಾರ್ಥಿಗಳು ಈ ಒಂದು ವೇದಿಕೆಯಲ್ಲಿ ಸಾದರಪಡಿಸಲಿಕ್ಕಿದ್ದಾರೆ. ಹರಿ ಓಂ ಹರಿ ಓಂ ಹರಿ ಓಂ. ಡಿಲೆ ಕೊಡಿ, ಡಿಲೆ. ಹರಿ ಓಂ, ಬೇಸ್ ಕಮ್ಮಿ ಮಾಡಿ. ಹರಿ ಓಂ ಹರಿ ಓಂ ಹರಿ ಓಂ. ಮಾನಿಟರ್ ಪೋಷಕರಲ್ಲಿ ಮಗದೊಮ್ಮೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ನೀವು ಗ್ರೌಂಡಿನ ಸೈಡಲ್ಲಿ ನಿಂತು ಮೇಲೆ ಗ್ಯಾಲರಿಯಲ್ಲಿ ಕೂತವರಿಗೆ ಅಡ್ಡಾಗ್ತಾ ಇದೆ. ಪ್ರೋಗ್ರಾಮ್ ಅನ್ನು ವೀಕ್ಷಿಸಲಿಕ್ಕೆ ಕಷ್ಟ ಆಗ್ತಾ ಇದೆ. ದಯವಿಟ್ಟು ಸಹಕರಿಸಿ, ಸ್ವಲ್ಪ ಹಿಂದಕ್ಕೆ ಹೋಗಿ. ಹಾಗೆ ಯಾರೂ ಕೂಡ ವಿಡಿಯೋ ಮಾಡಬೇಡಿ. ಛಾಯಾಗ್ರಾಹಕರು ಎಲ್ಲವನ್ನು ಕವರ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದು ಮಕ್ಕಳ ಪ್ರೋಗ್ರಾಮ್, ಸಹಕರಿಸಿ ಪ್ಲೀಸ್.
ಜನ ಬರಲಿಲ್ಲ ಆಯ್ತಾ ಆಯ್ತಾ ಅಂಬರು ಹದಳನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳಬೇಕಾಸುತ್ತ ವಿಘ್ನರಾಜನ ಬಿರಿದು ಸ್ತುತಿಸಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪದಾಂಬುಜಗೆ ಬೊಡ ಮಡುತ್ತ ವರ್ಣಿಪನಿ ಕಥಾಮೃತವ ಸೂರ್ಯವಂಶದ ಅಜ ಮಹಾರಾಜನ ಸುಪುತ್ರನಾದ ನಾನು ದಶರಥ ಅನ್ನುವ ನಾಮಾಂಕಿತದಿಂದ ಸಕಾಲದಲ್ಲಿ ಯೋಗ್ಯ ಗುರುಗಳಿಂದ ಬೇಕಾದ ವಿದ್ಯೆಗಳನ್ನು ಆರ್ಜಿಸಿಕೊಂಡು ಸಿಂಹಾಸನರೂಢನಾದ ಕಾಲಕ್ಕೆ ವಸಿಷ್ಠ ವಾಮದೇವಾದಿಗಳ ಅನುಗ್ರಹದ ಫಲವೇ ಇಂದು ನನ್ನನ್ನು ಉತ್ತುಂಗಕ್ಕೆ ಕರೆದೊಯ್ದಿದೆ. ಅಂದರೆ ಅತಿಶಯೋಕ್ತಿಯಾಗಲಾರದು. ಮಂತ್ರಿಗಳು, ಸೇನೆ, ಹೆಚ್ಚೇಕೆ ಒಳ್ಳೆಯ ಮನಸ್ಸಿನ ಪ್ರಜಾವರ್ಗ, ಕೌಸಲ್ಯೆ, ಸುಮಿತ್ರೆಯರು, ಮಡದಿಯರು ಇವರಲ್ಲಿ ಸಂತಾನವಿಲ್ಲವೆಂಬ ಚಿಂತೆ ನನ್ನನ್ನು ಆವರಿಸಿದಾಗ ಗುರುಗಳ ಮಾರ್ಗದರ್ಶನದಂತೆ ಕೇಕೆಯ ರಾಜಪುತ್ರಿ ಕೈಕೇಯಿಯನ್ನು ವಿವಾಹವಾಗಿ 3 ಜನ ಮಡದಿಯರೊಂದಿಗೆ ಸಂತೋಷವಾಗಿದ್ದೇನೆ. ಆದರೂ ಮಕ್ಕಳಿಲ್ಲದ ಚಿಂತೆ ನನ್ನನ್ನು ಕಾಡುತ್ತಿದೆ ಎಂದು ಗುರುಗಳಲ್ಲಿ ಭಿನ್ನಯಿಸಿದೆ. ಅದಕ್ಕವರು ಪುತ್ರ ಕಾಮೇಷ್ಟಿಯನ್ನು ವಿಭಾಂಡಕ ಪುತ್ರನಾದ ಋಷ್ಯಶೃಂಗನನ್ನು ಕರೆಸಿ ನೆರವೇರಿಸುವಂತೆ ಆಜ್ಞಾಪಿಸಿದ್ದಾರೆ. ಸಕಲ ಸಿದ್ಧತೆಗಳಾಗಿವೆ. ಈ ಶುಭ ಮುಹೂರ್ತದಲ್ಲಿ ಯಾಗವನ್ನು ಕೈಗೊಳ್ಳೋಣ.
ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ಅಗ್ನಿಂ ಪ್ರಜ್ವಲಿತಂ ವಂದೇ ಜಾತವೇದೋ ಹುತಾಶನಂ ಸುವರ್ಣವರ್ಣಬದಲಂ ಸಮಿದ್ಧಂ ವಿಶ್ವತೋ ಮುಖಂ. ಓಂ ಇಂದ್ರಾಯ ದುರಾಧಿಪತಯೇ ಸ್ವಾಹಾ. ಓಂ ಅಗ್ನಯೇ ತೇಜೋಧಿಪತಯೇ ಸ್ವಾಹಾ. ಓಂ ಯಮಾಯ ಪ್ರೇತಾಧಿಪತಯೇ ಸ್ವಾಹಾ. ಓಂ ನಿರುದಯೇ ರಕ್ಷಾಧಿಪತಯೇ ಸ್ವಾಹಾ. ಓಂ ವರುಣಾಯ ಜಲಾಧಿಪತಯೇ ಸ್ವಾಹಾ. ಓಂ ವಾಯವೇ ಪ್ರಾಣಾಧಿಪತಯೇ ಸ್ವಾಹಾ. ಓಂ ಸೋಮಾಯ ನಕ್ಷತ್ರಾಧಿಪತಯೇ ಸ್ವಾಹಾ. ಓಂ ಈಶಾನಾಯ ವಿದ್ಯಾಧಿಪತಯೇ ಸ್ವಾಹಾ. ಪರಿಪರಿಯ ವೇದಗಳ ಘೋಷದಿಯು ಪರಿಪರಿಯ ವೇದಗಳ ಘೋಷದ್ಯು ತೋಷದ್ಯು ಪರವಿಭಾಂಡಗ ಪುತ್ರನ ಧ್ವರಿಯಾಗಿ ವಿರಚಿಸಿದ ವರವಿಭಾಂಡಕ ಪುತ್ರಗ ಅಧ್ವರಿಯಾಗಿ ವಿರಚಿಸಿದ ವರವಿಭಾಂಡಗ ಪುತ್ರ ವಿರಚಿಸಿದ ಈ ಪರಮ ಮಂಗಳ ಕಾರ್ಯ ಪುತ್ರ ಕಾಮೇಷ್ಟಿಯದು ಪೂರ್ಣಾಹುತಿಯ ಸಮಯದಿ ವರಸುತರುಣನ ಭೂಪಾಲ ಮಾತಾಡುವಾಗ ಗುರು ಕುಶಿಕಾನಂದೈ ತಂದ ಮಾಂಗಲ್ಯದಿಂದ ಕುಶಿಕಾನೈ ತಂದ ಯಾಗದ ಫಲವಾಗಿ 3 ರಾಣಿಯಲ್ಲಿ 4 ಮಂದಿ ಮಕ್ಕಳನ್ನು ಪಡೆದು ಧನ್ಯತೆಯನ್ನು ಹೊಂದಿದ್ದೇನೆ. ಬೆಳೆಯುತ್ತಾ ಇದ್ದಾರೆ. ಇಡೀ ನಮ್ಮ ಅಯೋಧ್ಯೆ ಸಂತಸದ ಕಡಲಲ್ಲಿ ತೇಲುತ್ತಾ ಇದೆ. ಯಾರೋ ಮಹಾನುಭಾವರು ನನ್ನನ್ನು ಕಾಣುವುದಕ್ಕೆ ಬಂದಿದ್ದಾರಂತೆ. ಹೀಗೆ ಬನ್ನಿ. ಗುರುಗಳೇ
ಪೂಜ್ಯರ ಚರಣಾರವಿಂದಗಳಿಗೆ ನಮೋ ನಮಃ. ಆಯುಷ್ಮಾನ್ ಭವ, ಏಳು ಶುಭವಾಗಲಿ. ಗುರುಗಳೇ, ತಮ್ಮನ್ನು ಯೋಗ್ಯ ರೀತಿಯಿಂದ ಸತ್ಕರಿಸಿದ್ದೇನೆ. ಬಂದ ಕಾರಣ ದುರುಳರಿಂದ ಯಾಗಕ್ಕೆ ತೊಂದರೆಯಾಗಿದೆ. ಯಾಗ ರಕ್ಷಣೆಗಾಗಿ ನಿನ್ನ ಮಕ್ಕಳನ್ನು ನನ್ನೊಂದಿಗೆ ಕಳಿಸಿಕೊಡು. ಅವರಿನ್ನು ಸಣ್ಣವರು, ಮಕ್ಕಳಿಗೆ ಆ ಕೆಲಸ ಸಾಧ್ಯವೇ? ಅರಸ, ರಾಮನನ್ನು ಏನೆಂದು ತಿಳಿದೆ? ವಿಶ್ವಾಮಿತ್ರರು ರಾಮನನ್ನು ಶಸ್ತ್ರೋಪದೇಶದಿಂದ ಅನುಗ್ರಹಿಸುತ್ತಾರೆ. ಅವರು ಪರಮಜ್ಞಾನಿಗಳು. ಪುತ್ರ ವಾತ್ಸಲ್ಯ ಬೇಡ, ಕಳುಹಿಸಿಕೊಡು. ಅಪ್ಪಣೆ ಗುರುಗಳೇ. ಮಕ್ಕಳೇ, ಮುನಿ ಪುರವರವರುಳಿದು ಸಿದ್ಧಾಶ್ರಮಗೆ ದಾರಿಯಲಿ ಮಕ್ಕಳೇ, ಅಯೋಧ್ಯೆಯಿಂದ ಹೊರಟ ನಾವು ಬಹುದೂರ ಸಾಗಿ ಬಂದಿದ್ದೇವೆ. ಕಾಣುತ್ತಿರುವ ಸರಯೂ ನದಿಯಲ್ಲಿ ಮಿಂದು ಬನ್ನಿ. ಬಲ ಅತಿಬಲ ಮಂತ್ರೋಪದೇಶ ಮಾಡುವುದಕ್ಕಿದ್ದೇನೆ. ರಾಮ ಅಷ್ಟು ಮಾತ್ರವಲ್ಲ, ನನಗೆ ಸಿದ್ಧಿಯಾದ ವೃಷಾಶ್ವದತ್ತವಾದ ವಿಜೃಂಭಕಾಸ್ತ್ರಗಳನ್ನು ಅನುಗ್ರಹಿಸುವುದಕ್ಕಿದ್ದೇನೆ. ಹೀಗೆ ಬನ್ನಿ.
ನಮ್ಮ ತಾಯಿಯ ಮರಣವಾಗಿದೆ ಎಂಬ ವಾರ್ತೆ ಬಂದಿದೆ. ಬಂದ ಮನುಷ್ಯರನ್ನು ಕೊಲ್ಲುವುದಕ್ಕೆ ಯುದ್ಧಕ್ಕೆ ಹೋಗೋಣ.
ಮಕ್ಕಳಿರ ದುರುಳರ ವಧೆ ಆದುದರಿಂದ ಕ್ಷೇಮ ಉಂಟಾಯಿತು. ಶುಭವಾರ್ತೆಯೊಂದು ಬಂದಿದೆ. ಮಿಥಿಲೆಯ ಜನಕನ ಮಗಳ ವಿವಾಹಕ್ಕೆ ಶೀಘ್ರವಾಗಿ ಅತ್ತ ಕಡೆ ಪಯಣಿಸೋಣ. ಹರುಷದಲ್ಲಿ ಮನ್ನಿಸುತ್ತ ಶಿವಧನುವ ತೋರುತ ಎಲ್ಲರೊಳು ಕೈ ಮುಗಿಯುತ್ತಿಂತೆಂದ ತನುಜೆ ಇವಳಿ ಸೀತೆ ತನುಜೆ ಇವಳಿ ಸೀತೆ ಹರದಲ್ಲಿ ಧನುವಗೆ ದಯೇರಿಸಿದ ವೀರಗೆ ವರ್ಣಮಾಲಿಗೆ ಇಡುವಳೆನುತ ಉದ್ಘೋಷಿಸಿದ ಮುದದಿ ಜನಕ ಭೂಪದಿ
ಎಂದು ತೋಡಿದ ಜೀವನ ಧನುವ ಮುನಿಯ ಮಾತನು ಕೇಳ್ದು ರಾಮನು ಮುನಿಯ ಮಾತನು ಕೇಳ್ದು ರಾಮನು ಸನುಮತದಿ ವಂದಿಸುತ್ತ ಆತಗೆ ಗುರು ಹಿರಿಯರೆಲ್ಲರಿಗೆ ನಮಿಸುತ್ತ ಗುರು ಹಿರಿಯರೆಲ್ಲರಿಗೆ ನಮಿಸುತ್ತ ಧನುವಿನೆಡೆಗೈದು ಘನತರದ ಶೌರ್ಯದಲ್ಲಿ ಧನುವನು ಹೆದೆಯನೇರಿಸಲನಿತರಲಿ ಸಿಡಿಲಿ ನಂದದಿ ಮೊಳಗಿ ಧನುವದು ಧರೆಯ ಸೇರೆ ಹೆಜ್ಜೆಯ ಮೇಲೆಂದೆಂಜೆಯ ನಿಡುತ್ತ ಹೆಜ್ಜೆಯ ಮೇಲೆಂದೆಂಜೆಯ ನಿಡುತ್ತ ಲಜ್ಜೆಯ ಮೋರೆಯ ನೋಟದಿ ನಾಚುತ್ತ ಗಜಗಮನೆಯುವರ ಮಾಲಿಕೆ ಇಟ್ಟಳು ಗಜಗಮನೆಯು ವರ
ಶ್ರೀಗಳ ಕರೆದು ಪುರವ ಸಿಂಗರಿದು ಮಂತ್ರಿ ಮಹಾವೀರ ಮಂತ್ರಿ ಸುಮಂತ್ರ ಅನೇಕ ಕಾಲದಿಂದ ರಾಜ್ಯಭಾರ ಮಾಡುತ್ತಿದ್ದ ನನಗೆ ಹೊಸ ಯೋಚನೆಯೊಂದು ಬಂದಿದೆ. ಕಡು ವೃತ್ತನಾಗಿದ್ದೇನೆ. ಈ ಹೊತ್ತು ವಸಿಷ್ಠರ ಅಪ್ಪಣೆಯಂತೆ ರಾಮನಿಗೆ ಪಟ್ಟಾಭಿಷೇಕ ಮಾಡಲಿದ್ದೇನೆ. ಸಕಲ ತಯಾರಿ ನಡೆಯಲಿ. ಅಪ್ಪಣೆಯಂತೆ ಆಗಲಿ. ಪಟ್ಟಾಭಿಷೇಕವ ಮಾಡಬೇಕೆನ್ನುತ್ತಲಿ ಪಟ್ಟಣ ಸಿಂಗರಿಸಲಿಗೆ ಸೃಷ್ಟಿ ಬಾಲಕರ ಅಪ್ಪಣೆಯಿತ್ತು ಕರೆಸಿದೆ ಅಷ್ಟದಿಂಗಿಂದ ಚಿಂತ್ರಿತರ ಪಟ್ಟಾಭಿಷೇಕವ ಮಾಡಬೇಕೆನ್ನುತ್ತಲೇ ಪಟ್ಟಣ ಸಿಂಗರಿ ಕಲಿಕೆ ಚಾರುಶೀಲೆ ಬಾಲೆ ಹೇಳ್ಬೂಮಾಲೆ ಚಾರುಶೀಲೆ ಇಂದು ನಿನ್ನಯ ಕಾಂತ ಭೂಲೋಕವ ರಾಮನಿಗೆ ಪಾಲಿಸಬೇಕೆಂದು ಹೀಗೆ ಬಾಲೆ ಭೂಮಾಲೆ ಮಂತಾರೆ ಈ ಮಾತಾಡುವರೆ ಆಳಿ ಈ ಮಾತಾಡುವರೆ ಆಳಿ ಏ ಹುಚ್ಚು ಮೂಳಿ ಕಾಮಿನಿಯರೋಳು ನಿವಾಳಿ ಕಾಮಿನಿಯರೊಳು ನಿವಾಳಿ ರಾಮನು ಗಿರಿಯವನಾಗಿದ್ದ ಮೇಲೆ ಈ ಸೀಮೆಯ ಭರತನಾಳುವದಿನ ಲೋಕಗೆ ಸರಿಯೇ ಸುಮ್ಮನೆ ಹೋಗೆ ಮುದಿಗೂಗೆ ಸುಮ್ಮನೆ ಹೋಗಿ ಮುದಿಗೂಗೆ ಈ ಮಾತಾಡುವರೆ ಆಳಿ ಸೊಕ್ಕಿದ ಹೆಣ್ಣೆಂದವಳವು ಜಕ್ಕುಲಿಸಿಯೇ ಹೋಗು ಕಾಯೆ ಸುಮ್ಮನೆಯನಲು ಹೊಕ್ಕಳು ಕೈಕೆಯ ಮನವನು ಹೊಕ್ಕಳು ಕೈಕೆಯ ಮನವನು
ಸಕಲವು ಲೇಸಾಯಿತು ಯುಗುದಿಯದೇನಿದಕ್ಕೆಂದು ನೀ ಬೇಳು ಯುಗುದಿಯೇನಿದಕ್ಕೆಂದು ನೀ ಬೇಳು ಕಂಡುದನು ಸಖಿ ನಿನಗೆ ನಾನು ಮಾತನಾಡಿದುದರಿಂದ ಬೇಸರವಾಯಿತೆ. ಬೇಸರಿಸದಿರು. ನೀನು ಈ ಕಾರ್ಯಗಳಿಗೆ ಬೇಕಾದ ರೀತಿಯಲ್ಲಿ ಸಲಹೆ ಸೂಚನೆಗಳನ್ನ ನೀಡು, ಅದರಂತೆ ನಡೆದುಕೊಳ್ಳುತ್ತೇನೆ. ಬಾ ಹೀಗೆ. ರಾಮಚಂದ್ರಗೆ ನಾಳೆ ಕಷ್ಟವಾಗುವುದೆಂದು ಭಾಮಿನಿಯರು ಮುದದಿ ಭಾಮಿನಿಯರು ಮುದದಿ ರಾಮಚಂದ್ರಗೆ ನಾಳೆ ಕಷ್ಟವಾಗುವುದೆಂದು ಭಾಮಿನಿಯರು ಮುದದಿ ತೋಮದಿಂದೊಡಗೂಡಿ ಬಂದು ತಾವೆಲ್ಲರೂ ರಾಮದೇವೆಯ ಕಾರ್ಯಕ್ಕೆ ಪನ್ನೀರ ರಾಮನಿಗೆ ಪಂಕಜಾಕ್ಷಿಯ ಬೇರೇನು ಕಸ್ತೂರಿ ಲೇಪನವ ಸೊಗಸಾಗಿ ರಚಿಸಿದರು ಶೃಂಗಾರದಿಂದ ಸೊಗಸಾಗಿ ರಚಿಸಿದರು ಶೃಂಗಾರದಿಂದ ಜನಕ ಜನನಿಯರಿಗೆ ರಾಘವ ಘನತರದಿ ಕೈ ಮುಗಿದು ತಮ್ಮಯ ಮನೆಯ ದೈವವ ತಮ್ಮಯ ಮನೆಯ ದೈವವ ಬೇಡಿ ಗುರು ಹಿರಿಯರಿಗೆ ತಲೆವಾಗಿ ನೆನಸಿ ಪೊಡಮಟ್ಟನು ಸುಮಿತ್ರೆಗೆ ಜನನಿ ಕೈಗೆಯ ಕಾಣದಿರುತ್ತಿರೆ ಲಕ್ಷ್ಮಣನ ಕಾಣುತ್ತ ತಂದೆ ದಶರಥರಾಯಗೆಂದ
ಅರಸ. ಇಡೀ ಅಯೋಧ್ಯ ಜನಸಾಗರವೇ ಈ ಹೊತ್ತು ಸಂತಸದ ಕಡಲಲ್ಲಿ ತೇಲುತ್ತಿರುವಾಗ ನೀನೊರ್ವಳೆ ಈ ಹೊತ್ತು ಶೋಕಾಗಾರದಲ್ಲಿ ಸುಮ್ಮನೆ ತಲೆ ಕೆದರಿ ಕುಳಿತಿರಲು ಕಾರಣವೇನು? ವಲ್ಲಭ, ಹೇಳು. ನನ್ನೊಬ್ಬಳನ್ನು ಕಾಣದೇ ಇರುವಾಗ ಈಗ ನನ್ನ ನೆನಪಾಯಿತೆ. ನಾನು ಬರಬೇಕೆಂದಾದರೆ ಪಟ್ಟ ನನ್ನ ಮಗ ಭರತನಿಗಾಗಬೇಕು. ರಾಮ 14 ವರ್ಷ ವನವಾಸಕ್ಕೆ ತೆರಳಬೇಕು. ಅಯ್ಯೋ, ಕಳುಗಲ್ಲಲ್ಲಿ ಬೇಗ ಬರಲೆಂದ ವಾಕ್ಯಮವು ಕೇಳುತ್ತವು. ಖಳ ಸಂಹಾರಕ ರಾಮಚಂದ್ರ ಬರುತ್ತಂ ಭೂಪಾಲಗಿಂದೆನ್ನವೆ. ತಂದು ಕೊಡುವೆ. ಜನಕ, ಈ ಚಿಂತೆ ಯಾಕೆ? ಏನಾಯಿತು ನನ್ನಲ್ಲಿ ಹೇಳಿ, ನಾನು ಯಾವುದೇ ವಿಚಾರವನ್ನಾದರೂ ಪರಿಹರಿಸುತ್ತೇನೆ. ಮಗನೇ ರಾಮ, ನಿನ್ನ ತೀರ್ಥರೂಪರು ಮಾತನಾಡಲಾರರು. ನಾನೇ ವಿಷಯವನ್ನ ತಿಳಿಸುತ್ತೇನೆ. ನನ್ನ ಮಗ ಭರತನಿಗೆ ಪಟ್ಟ. ನೀನೀಗಲೇ 14 ವರ್ಷ ವನವಾಸಕ್ಕೆ ತೆರಳು. ಆಗಲಿ. ಪುರದ ಪುಣ್ಯವು ಪುರುಷರು ವಿಂದೆ ಹೋಗುತ್ತಿದೆ ಪರಿಜನರ ಭಾಗ್ಯ ಅಡವಿಗೆ ನಡೆಯುತ್ತಿದೆ ಪರಿಜನರ ಭಾಗ್ಯ ಅಡವಿಗೆ ನಡೆಯುತ್ತಿದೆ
ಸಪ್ತಜರದಿ ಪರಿವೃತ ಧರೆಯ ಸೊಬಗೋ ಅಜ್ಞಾನ ಬಾಧಗೆ ಹೋಗುತ್ತಿದೆ ಧರೆಯ ಪುಣ್ಯ ಪುರುಷರು ಪಿಂಚೆ ಹೋಗುತ್ತಿದೆ. ಕಂಡು ಕಪಿನಾಯಕರಿಗೆ ವಾನರ ಶ್ರೇಷ್ಠ ನಿಂತೆಂದನು. ತಾಯಿ ಜಾನಕಿಯನ್ನು ಅರಸುವುದಕ್ಕೆ ಈ ಸಾಗರವನ್ನು ಲಂಘಿಸಬೇಕಲ್ಲ, ನೀನೇ ಇದಕ್ಕೆ ಸಮರ್ಥ ಹನುಮಂತ. ಬೊಬ್ಬಿರಿಯುವುದು ಅಜನಂದನಗೆ ಕೈ ಮುಗಿಯುವುದ ಕ್ಷಣವೇ ಮಹೇಂದ್ರ ಪರ್ವತವೇರಿ ನಾಲ್ದೆಸೆಯ ನೋಡಿದನು ಸಿಂಧು ಹೊರ್ಗುಡಿದುದಿ ಹುದ
ಜಾಂಬವರೇ, ನಿಮ್ಮ ಆಜ್ಞೆ ಶಿರೋಧಾರ್ಯ. ತಾಯಿ ಜಾನಕಿಯನ್ನು ಅರಸಲು ಶತಯೋಜನ ವಿಸ್ತಾರವಾದ ಶರದಿಯನ್ನು ನಾನು ಲಂಘಿಸುತ್ತೇನೆ. ಒಳ್ಳೆಯದಾಗಲಿ. ಕಂಡೆಯಾಸರ ಮೇದಾನವ ಬಂದು ದಿನ ದಿನ ತಂಗಿಸುತ್ತಿರುವಂತ ಪರಿಯ ಪಂಡರಂಗದ ಉಪಟಳದಿ ಹೇಳುವುದಕ್ಕಿಂತ ಕೆಂಡದಿ ಬೀಳುವುದೇ ಲೇಸು. ಮಂಗಳ ಮಹಿಮ ರಾಮನ ಪಾದದೆಡೆಯಿಂದ ಬಂದೇನಮ್ಮ. ಮಂಗಳ ಮಹಿಮ ರಾಮನ ಪಾದದೆಡೆಯಿಂದ ಬಂದೇನಮ್ಮ. ಕಳುಹಿದ ಬಗೆಯಿಂದ ಬಂದೇನೋ ಆತ ಮಾರುತ ಎನ್ನ ಮಾತೆ ಅಂಜನಾದೇವಿ. ತಾತ ಮಾರುತ ಎನ್ನ ಮಾತೆ ಅಂಜನಾದೇವಿ ಬಂದೇನಮ್ಮ. ಎನ್ನೊಡನೆ ನಂಬಿದೀರುಗಳು ಬಂದೇನಮ್ಮ. ಮಂಗಳ ಮಹಿಮ ರಾಮನ ಪಾದದಡಿಯಿಂದ ಬಂದೆಯಮ್ಮ ಅಮ್ಮ. ಅಮ್ಮ ಅಮ್ಮ, ನೀವು ನನ್ನನ್ನು ನೋಡಿ ಹೆದರಬೇಡಿ. ಈ ರಕ್ಕಸರ ಮಾಯೆ ಎಂದು ತಿಳಿಯಬೇಡಿ. ನಿಮ್ಮನ್ನು ಕಾಣುವುದಕ್ಕಾಗಿ ಮಂಗಲ ಮಹಿಮನಾದ ರಾಮಚಂದ್ರನಲ್ಲಿಂದ ಬಂದಿದ್ದೇನೆ. ನನ್ನ ತಾಯಿ ಅಂಜನಾದೇವಿ, ವಾಯು ಸಂಜಾತನಾದ ನನ್ನ ಹೆಸರು ಆಂಜನೇಯನೆಂಬುದಾಗಿ. ನಾನು ಬರುವಾಗ ಗುರುತಿಗಾಗಿ ಈ ಮುದ್ರೆ ಉಂಗೂರವನ್ನು ನನ್ನಲ್ಲಿ ಕೊಟ್ಟಿರುತ್ತಾರೆ. ಇದೋ ಸಮರ್ಪಿಸುತ್ತೇನೆ ತಾಯೇ. ಶ್ರೀರಾಮ ಕರಕಂಜದಂಗುಲಿಯೋಳ್ ಇಟ್ಟ ಮುದ್ರೆಯ ನೋಡುತ್ತ ಹರಿ ಜಾನಕಿ ತೋಷಿಸುತ್ತಲ ನಾರಿ ಜಾನಕಿ ತೋಷಿಸುತ್ತಲದನು ಕಣ್ಗಳಿಗೆ ತಾನು
ತಾನೊತ್ತುತವು ಹೇರಳಾಕೃತಿ ಯೋಗ ಬಿಂದು ಜಲಗಳ ಸರ್ವಾಂಗಮಂ ಲೇಪಿಸಂ ಕಾರುಣ್ಯಾಂಬುದಿ ರಾಮ ಕಾರುಣ್ಯಾಂಬುದಿ ರಾಮ ಆಶಾಭಾವದಿ ಕಂಡಳು ರಾಮ ಪ್ರೇಮವೇನೈ ಹನುಮ ನಮ್ಮವರಿಗೆ ಪ್ರೇಮವೇನೈ ಹನುಮ ಸ್ಥಿರವಾಗಿ ರಾಜ್ಯದಲ್ಲಿ ಪ್ರೇಮವೇನೈ ಹನುಮ ಮಗನೇ ಹನುಮಂತ, ತಾಯೇ ಸಂತೋಷವಾಯಿತಪ್ಪ. ನನ್ನ ಪತಿದೇವರು ಕ್ಷೇಮವೇನಪ್ಪ? ಕ್ಷೇಮವಾಗಿದ್ದಾರೆ ತಾಯೇ. ಲಕ್ಷ್ಮಣನು ಕುಶಲವೇ? ಕುಶಲವಾಗಿದ್ದಾರೆ ಮಾತೆ. ಯಾವಾಗ ನನ್ನ ಪತಿದೇವರ ಪಾದವನ್ನು ನಾನು ಕಾಣುತ್ತೇನೋ ಆದಷ್ಟು ಬೇಗನೆ ತಾಯಿ, ಚಿಂತಿಸಬೇಡಿ. ಹನುಮಂತ, ನಾನಿಲ್ಲಿರುವುದು ನನ್ನವರಿಗೆ ಖಚಿತವಾಗಲು ಇದೋ ಚೂಡಾಮಣಿಯನ್ನು ಹಿಡಿದುಕೋ, ಅವರಿಗೆ ಇದನ್ನು ಒಪ್ಪಿಸು. ಅಪ್ಪನೆ ತಾಯೇ. ದೇವಿ ಚಿಂತಿಸಬೇಡ. ದೇವರನ್ನು ಕರಕೊಂಡು ಬಂದಿ ರಾವಣನ ಸಂಹರಿಸದೆ ಕಂಡನಲ್ಲ. ಇರುವವರಿಗೆ ತಕ್ಕ ಪಾಠ ಕಲಿಸುತ್ತೇನೆ.
ಮದಿನೈ ಕಡುಯಾಣ ನೋಡಿದರೆ ಬಲವಂತ ಈತಗಳ ನಿಶ್ಚಯವೆನುತ ಬಾಲಾಗಲ್ಲ ಬಾಲವಲ್ಲಿದರ ಕೈಯಾತಿಶಯ ಮತ್ತೆ ತಾನ ಬಾಲವನು ಸುಡಿರೆನುತ ಆಜ್ಞೆಯಿಂದ ದೊಂದಿ ಪ್ರದರ್ಶನ ಪಂಜುಗಳ ಸಹಾಯದಿಂದ ವಿವಿಧ ಕಸರತ್ತುಗಳನ್ನು ಅದ್ಭುತವಾದ ರಚನೆಗಳ ಮೂಲಕ ನಮ್ಮ ಮುಂದೆ ತೋರ್ಪಡಿಸುವ ಸಮಯವಿದು. ಬಜರೆ ಬಜರೆ ಬಜ 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 ಬಜರೆ ಬಜರಂಗಿ ಬಜರೆ ಬಜರೆ ಬಜ 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 ಬಜರೆ ಬಜರಂಗಿ ಮನಮೋಹಕವಾದ ಪ್ರದರ್ಶನವನ್ನು ನೀಡಲು ನಮ್ಮ ಶಾಲಾ ವಿದ್ಯಾರ್ಥಿಗಳು. ತಿಮಿರಲ್ಲಿ ಕುಣಿಯುವವರ ನರಕಕ್ಕೆ ಕಳಿಸಿಕೊಡುವ ನರ ನರ ನರಳಿಸಿಡುವ
ನಿಜಮನ ಬಾನರ ಕೆದರಿದ ಜತೆಯ ಸರಿಸಿ ಕರದಲ್ಲಿ ಖಡಗ ಧರಿಸಿ ನಡೆಯಲಿ ಕಿಡಿಯ ಹರಿಸಿ ಚಲಿಸಿದ ಭೀಕರ ಎದುರಿಗೆ ಹೋಗಬೇಡದಯ್ಯ ಕೆಣಕಲೆ ಬೇಡ ಬ್ರಹ್ಮಚಾರಿಯ ವಜ್ರ ಮುಷ್ಟಿಲಿ ಆಗೋ ಪ್ರಹಾರ ತಾಣುಗೆ ಆಗಿಲ್ಲ ಆಗ್ರಹ ತಾರ ಬಜರೆ ಬಜರೆ ಬಜ 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 ಬಜರೆ ಬಜರಂಗಿ ಬಜರೆ ಬಜರೆ ಬಜ 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 ಬಜರೆ ಬಜರಂಗಿ ಅತ್ತಿಯಲಿ ಒಳಗ ಆನಿತ್ತು ಮುದದಲ್ಲಿ ಸಭೆ ಅಳೈತಳು
ಕುಖ್ಯಾತನಾಗಿ ಮೆರೆದ ರಾವಣನಾದ ನಾನು ತಂಗಿ ಶೂರ್ಪಣಖಿಗಾದ ಅವಮಾನಕ್ಕೆ ಪ್ರತಿಕಾರ ಎಂದು ರಾಮನ ಮಡದಿ ಸೀತೆಯನ್ನು ಅಪಹರಿಸಿದೆ. ಪರಿಣಾಮ ಈ ಸ್ವರ್ಣಲಂಕೆಯಲ್ಲಿ ಯುದ್ಧವೇ ಪ್ರಾರಂಭವಾಯಿತು. ರಣದ ಫಲಿತಾಂಶವಾಗಿ ನಾನು ಬೆಳೆಸಿದ ರಾಕ್ಷಸ ಸಾಮ್ರಾಜ್ಯ, ಅನೇಕ ಪುತ್ರರು, ಯೋಧರು ಸರ್ವವೂ ನಾಶವಾಗುತ್ತಾ ಬಂತು. ಈ ರಾಮನ ಬಗ್ಗೆ ಚರಣಿಂದ ನೀತಿ ಹೇಳಿಸಿಕೊಂಡಂತಾಯಿತು. ಇಂತಹ ಪರಿಸ್ಥಿತಿ ನನ್ನದು. ಯಾವುದಕ್ಕೂ ಅಂತಃಪುರವನ್ನು ಸೇರಿ ಮಂಡೋದರಿಗೆ ವಿಚಾರವನ್ನೆಲ್ಲ ಹೇಳಿ ಧೈರ್ಯ ತುಂಬಿದ್ದಾಯಿತು. ಮುಂದೆ ರಣಕ್ಕೆ ತೆರಳುತ್ತೇನೆ. ಜಗದು ಗಂಡ ರೂಪನ ಪುಂಡರೀಕಾಂಬಗನ ಜಗದು ದಂಡ ರೂಪನ ಖಂಡವನ ಬ್ರಹ್ಮಾಂಡ ಕೋಟಿಯ ತಂಡಗಳ ತೆರೆಕೊಂಡು ಸಲಹುವ ಅಜಾಂಡಧೀಶನ ಕಂಡನು ದಶವದನ ಕೋದಂಡ ರಾಮನ ಕಂಡನು ಕಂಡನು ಧರಣಿ ತಲೆಗಳ ಕಳೆಗಳ ಆದರೆಯೂ ಶರಣು ಬರುವವನಲ್ಲ ಮಿಕ್ಕಿನ ಸಿರಿಯು ತನಗಿನ್ನಿಂಟು ಕೇಳಿನ್ನಿಳೆಯ ನಂದನೆಯ ತಮ್ಮ ಲಕ್ಷ್ಮಣ, ಅಗ್ರಜ, ವಾನರ ವೀರರೇ, ದೇವ, ರಾವಣ ವಧೆಯಾಯಿತು, ವಿಭೀಷಣನಿಗೆ ಪಟ್ಟವಾಯಿತು, ಅಗ್ನಿ ಪರೀಕ್ಷೆ ಮೂಲಕ ಸೀತೆಯನ್ನು ಪರೀಕ್ಷಿಸಿ ಪಡಕೊಂಡದ್ದಾಯಿತು. ಅಯೋಧ್ಯೆಗೆ ಸರ್ವರೂ ತೆರಳಬೇಕು.
ಸಂತೋಷದಿಂದ ತೆರಳೋಣ. ಆಗಲಿ. ಸುರದ್ರುಮತಲೇ ಐಮೇ ಮಹಾಮಂಟಪೇ ಮಧ್ಯೆ ಪುಷ್ಪಕಮಾಸನಂ ಮಣಿಮಯೇ ವೀರಾಸನೆ ಸುಸ್ಥಿತಂ ಅಗ್ರೇ ವಾಚಯತಿ ಪ್ರಭಂಜನಸುತೆ ತತ್ವಂ ಮುನಿಭ್ಯಃ ಪರಂ ವ್ಯಾಖ್ಯಾಂತಂ ಭರತಾದೇವಿ ಪರಿವೃತಂ ರಾಮಂ ಭಜೆ ಶ್ಯಾಮಲಂ ರಾಮಂ ಭಜೆ ಶ್ಯಾಮಲಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೀ ಸರಸಿ ಜನೇತ್ರಯರು ದೋಷದಿ ನಡೆತರುತವರು ಸುರರೊಲ್ಲಿದು ಮಂತ್ರಾಕ್ಷತೆಯುದಲಿ ಹೃದಯ ತಳೆದು ನಿಂತಿದೆ ಮುದದ್ಯೋತ ಮಾಸದೆ ಕೀರ್ತಿಯ ಪಡೆಯಿರೆನು ಸರ್ವೇಶ ಸಾರಥಿಯ ಬೆಳಗಿದ ಶೋಭಾನು ಭಾಗವತರಾಗಿ ಸಹಕರಿಸಿದವರು ಲಕ್ಷ್ಮೀನಾರಾಯಣ ಭಟ್ ಬಟ್ಟಿಯ ಮೂಲೆ, ಶ್ರೀ ಸತೀಶ್ ಇರ್ದೆ, ನಮ್ಮ ಸಂಸ್ಥೆಯ ವಿದ್ಯಾರ್ಥಿನಿ ಶ್ರೇಯಾ 9th ಸ್ಟ್ಯಾಂಡರ್ಡ್, ಚೆಂಡೆಯಲ್ಲಿ ಮುರಳೀಧರ ಕಲ್ಲೂರಾಯ ಕುಂಜೂರು ಪಂಜ, ಮದ್ದಳೆ ಅಚ್ಯುತ ಪಾಂಗಣ್ಣಯ್ಯ ಭಕ್ತಗೋಡಿ, ನಮ್ಮ ವಿದ್ಯಾಸಂಸ್ಥೆಯ ಹಿರಿಯ ವಿದ್ಯಾರ್ಥಿ ಚಕ್ರತಾಳ ಮುರಳೀಧರ ಬಟ್ಟಿಯ ಮೂಲೆ, ಹಾಗೆ ಉಂಡೆಮನೆ ಕೃಷ್ಣ ಭಟ್, ಗಣೇಶ್ ಪಾಲೆಚ್ಚಾರ್, ಅನ್ನಪೂರ್ಣ ಶೇವಿರೆಯವರು. ಧನ್ಯವಾದಗಳು. ಮುಂದಕ್ಕೆ ಕರ್ನಾಟಕ ವೈಭವ ಎಂಬ ವಿಶೇಷ ಕಾರ್ಯಕ್ರಮವನ್ನು ಸಾದರಪಡಿಸಲಿಕ್ಕಿದ್ದಾರೆ ನಮ್ಮ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿಯರು. ಸಹ್ಯಾದ್ರಿಯ ಮಡಿಲು ಕರಾವಳಿಯ ಒಡಲು, ಪಚ್ಚೆ ಪೀತಾಂಬರ ಉಟ್ಟು ರಮಿಸುವ ಭೂರಮೆಯ ಕಂಗಳು, ಭೋರ್ಗರೆದು ದುಂಬಿಕ್ಕುವ ಜಲಪಾತಗಳ ಗಣಿ, ಸುತ್ತಲ ನಾಡು ನೆಲದಲ್ಲೂ ಹರಿಯುವ ಜೀವನದಿಗಳ ಖನಿ, ಜಗತ್ತಿಗೆ ಬೆಳಕಿನ ಹಾದಿ ತೋರಿಸಿದ ಜೋಗದ ಸಿರಿ, ಬದುಕನ್ನರಿಸಿ ಬಂದವರ ಹರಸಿ ನಡೆಸುವ ಉದ್ಯಾನ ನಗರಿ, ತಂತ್ರಜ್ಞಾನದ ತವರೂರು, ಕನ್ನಂಬಾಡಿಯೇ ಇದಕ್ಕೆ ಹೊನ್ನ ತೇರು, ಶಿಲೆಗಳ ಸಂಗೀತ ನಾದ ವಿನೀತ, ಪಂಪ ರನ್ನ ಬೇಂದ್ರೆ ಕುವೆಂಪು ಇಲ್ಲಿ ಪುನೀತ, ಜ್ಞಾನಪೀಠಗಳ ಸಂಪನ್ನ ಸಾಹಿತ್ಯ, ಪದ್ಮಶ್ರೀ ಪದ್ಮಭೂಷಣ ಪದ್ಮವಿಭೂಷಣಗಳ ತಿಲಕವು ನಿತ್ಯ, ಅನ್ನದಾತನೇ ಬೆನ್ನೆಲುಬು, ದೇಶ ಕಾಯುವ ಕೆಚ್ಚೆದೆಯ ಎಲ್ಲರೊಳಗು, ಜ್ಞಾನ ವಿಜ್ಞಾನ ಕಲೆ ಸಂಸ್ಕೃತಿ ಸಾಹಿತ್ಯ ನೃತ್ಯ ಸರಸ್ವತಿ ಒಲಿದು ಶಾರದೆ ನಲಿದು, ವಿಶ್ವಕರ್ಮರೇ ಧರೆಗಿಳಿದು, ಚಾಲುಕ್ಯ ಹೊಯ್ಸಳ ವಿಜಯನಗರವು ಆಳಿ ಉಳಿದು, ಹಂಪಿಯ ಕಲೆಗಳಲ್ಲಿ ಬೇಲೂರು ಬಾಲಿಕೆಯಲ್ಲಿ ದಶ ದಿಶೆಗಳು ಅನುಕರುಣಿಸುವುದು, ಒಂದು ರಾಜ್ಯ ಹಲವು ಜಗತ್ತು ಶಬ್ದಗಳಿಗೆ ನಿಲುಕತ್ತು, ವರ್ಣನೆಗೆ ಮೀರಿದ್ದು ಅದುವೇ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಾಡು ಕರುನಾಡು, ಗಂಧದ ಬೀಡು ಚಂದದ ನಾಡು ಕರ್ನಾಟಕ
ಕೋಟಿ ಕೋಟಿ ಹೃದಯಗಳ ಬದುಕಿಗೆ ಸ್ಫೂರ್ತಿದಾಯಕ ಕರ್ನಾಟಕ ವೈಭವ ಎನ್ನುವ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಸಿಂಗಾರಿ ಮೇಳ ಶಾಸ್ತ್ರೀಯ ವಾದ್ಯವಾಗಿದ್ದು ಸಾಂಪ್ರದಾಯಿಕ ಜನಾಕರ್ಷಣೆಯಿಂದ ಕೂಡಿರುವ ನೃತ್ಯ ಕಲೆ. ದೇವರ ಅರ್ಚನೆ, ಉತ್ಸವ, ಮೆರವಣಿಗೆಗಳಲ್ಲಿ ಸಿಂಗಾರಿ ಮೇಳದ ನೃತ್ಯ ವಿಶೇಷವಾಗಿದೆ. ವಾದ್ಯಗಳೇ ಈ ಮೇಳದ ಪ್ರಮುಖ ಪರಿಕರಗಳಾಗಿದ್ದು ವರಂದಲ, ಚೆಂಡೆ, ತಾಳ ಈ 3 ವಾದ್ಯಗಳು ಸಿಂಗಾರಿ ಮೇಳಕ್ಕೆ ಕಳೆ ತರುತ್ತವೆ. ಕನ್ನಡವೇ ಸತ್ಯ, ಕರುನಾಡ ವೈಭವ, ಕನ್ನಡವೇ ನಿತ್ಯ, ಕರುನಾಡ ವೈಭವ. ತಾಯಿ ಭುವನೇಶ್ವರಿ ನೆಲೆ ನಿಂತಿರುವ ಪುಣ್ಯ ನಾಡು ನಮ್ಮ ಕನ್ನಡ ನಾಡು. ಕನ್ನಡ ದೇವಿಗೆ ಇದು ನಿತ್ಯೋತ್ಸವ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಎಂದು ರಾಷ್ಟ್ರಕವಿ ಕುವೆಂಪು ಅವರು ತಮ್ಮ ಕಾವ್ಯದಲ್ಲಿ ತಾಯಿ ಭುವನೇಶ್ವರಿಯ ಮಹಿಮೆಯನ್ನು, ಕನ್ನಡ ನಾಡಿನ ಹಿರಿಮೆಯನ್ನು ತಿಳಿಸಿದ್ದಾರೆ. ಕನ್ನಡ ತಾಯಿ ಭುವನೇಶ್ವರಿ ಕನ್ನಡ ನಾಡಿನಲ್ಲಿ ಬಾಳಿ ಬದುಕುತ್ತಿರುವ ಎಲ್ಲರ ಹೃದಯೇಶ್ವರಿ. ಜಾತಿ ಮತ್ತು ಪಂಥಗಳನ್ನು ಮೀರಿದ ನಾಡಿನ ಸರ್ವಶಕ್ತಿಯ ಸಂಕೇತವಾಗಿದ್ದಾಳೆ. ನಿಂತಿದೆ ನೋಡಲ್ಲಿ ಕನ್ನಡದ ರಥ, ಎಳೆದು ಬಿಡುವೆ ಕುಣಿತ ಭಜನೆ ಕಲಿಯುಗದಲ್ಲಿ ದೇವರನ್ನು ಒಲಿಸಿಕೊಳ್ಳುವಂತಹ ಅತ್ಯಂತ ಸುಲಭವಾದ ಮಾರ್ಗ ಕುಣಿತ ಭಜನೆಗೆ ಎಂದು ಹೀಗೆ ಕನ್ನಡದ ವೈಭವವನ್ನು ಸಾರುತ್ತಿದ್ದಾರೆ. ನೋಡಲ್ಲಿ ಹಂಪೆಯ ಶಿಲೆಗಳ ವಿದ್ಯಾರಣ್ಯ, ಹಕ್ಕಬುಕ್ಕರು. ನಮ್ಮ ಕನ್ನಡ ನಾಡಿನಲ್ಲಿ ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ಕೇಳದವರಿಲ್ಲ. ಈ ಸುಪ್ರಸಿದ್ಧ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣರಾದವರು ವಿದ್ಯಾರಣ್ಯ ಹಾಗೂ ಹಕ್ಕಬುಕ್ಕರು. ವಿದ್ಯಾರಣ್ಯರು ಹಕ್ಕಬುಕ್ಕರ ಪರಮ ಗುರುಗಳು, ಮಾರ್ಗದರ್ಶಕರೂ ಆಗಿದ್ದರು. ಹಕ್ಕಬುಕ್ಕರಿಬ್ಬರು ಮಹಾನ್ ಯುದ್ಧ ಚತುರರು. ಈ ಸಹೋದರರು ಯುದ್ಧಕ್ಕೆ ನಿಂತರೆ ಎದುರಾಳಿಗಳ ಎದೆಯಲ್ಲಿ ನಡುಕ ಹುಟ್ಟುತ್ತಿತ್ತು. ಈ ಸಹೋದರರು ಸ್ಥಾಪಿಸಿದ ಸಾಮ್ರಾಜ್ಯವೇ ವಿಜಯನಗರ ಸಾಮ್ರಾಜ್ಯ. ಇವರ ರಾಜಧಾನಿಯಾಗಿತ್ತು. ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆಯ ಕಾಲದಲ್ಲಿ ಕನ್ನಡ ನಾಡಿನಲ್ಲಿ 3 ರಾಯರ ಗಂಡ, ಕನ್ನಡ ರಾಜ್ಯರಮಣ ಎಂದು ಬಿರುದಾಂಕಿತನಾದ ಈತನ ಕಾಲದ ವೈಭವ ಇಂದಿಗೂ ಮನೆ ಮಾತಾಗಿದೆ. ಶ್ರೀಕೃಷ್ಣ ದೇವರಾಯನು ಕಲೆ, ವಾಸ್ತುಶಿಲ್ಪ ಮತ್ತು ಸಾಹಿತ್ಯಕ್ಕೆ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ. ಸ್ವತಃ ಬರಹಗಾರರು ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಕರ್ನಾಟಕದ ಇತಿಹಾಸದಲ್ಲಿ ಮೈಸೂರಿನ ಒಡೆಯರ್ ರಾಜವಂಶದ ಆಳ್ವಿಕೆಯನ್ನು ಸ್ವರ್ಣಯುಗ ಎಂದು ಇತಿಹಾಸಕಾರರು ಗುರುತಿಸಿದ್ದಾರೆ. ಮೈಸೂರು ಒಡೆಯರ್ ರಾಜವಂಶದವರು ಸಂಗೀತ, ಚಿತ್ರಕಲೆ, ಸಾಹಿತ್ಯ ಕ್ಷೇತ್ರಗಳಿಗೆ ನೀಡಿದ ಕೊಡುಗೆ ಅಪಾರ. ಮೈಸೂರಿನಲ್ಲಿ ಪ್ರತಿ ವರ್ಷ ನಡೆಯುವ ದಸರಾವೇ ಇದಕ್ಕೆ ಸಾಕ್ಷಿ. ಜಂಬೂ ಸವಾರಿ, ನಾಡ ಹಬ್ಬ, ಮೈಸೂರು ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆ. ಜಂಬೂ ಸವಾರಿಯ ಅಂಬಾರಿ ಹೊತ್ತ ಆನೆಯ ಜೊತೆ ಆಕರ್ಷಕ ತಾಳವಾದ್ಯ, ಕಂಸಾಳೆ ಕುಣಿತ, ಮೈನವಿರೇಳಿಸುವ ದೃಶ್ಯ ಹಾಗೂ ಕರತಾಡನಗಳ ಮನಮೋಹಕ ನೃತ್ಯ, ಸ್ತಬ್ಧ ಚಿತ್ರಗಳು, ಗೊಂಬೆ, ಕೀಲು ಕುದುರೆಗಳು, ದಸರಾ ಜಂಬೂರಿಯ ಜಂಬೂ ಸವಾರಿಯ ಮೆರವಣಿಗೆಯ ಆಕರ್ಷಣೆ. ಭಾರತ ಕಂಡ ಶ್ರೇಷ್ಠ ಇಂಜಿನಿಯರ್ಗಳಲ್ಲಿ ವಿಶ್ವೇಶ್ವರಯ್ಯ ಒಬ್ಬರು. ನಾವು ಜೀವಿಸುವುದಕ್ಕಾಗಿ ಸಂಪಾದಿಸಬೇಕೇ ಹೊರತು ಸಂಪಾದನೆಯೇ ಜೀವನ ಆಗಬಾರದು ಎಂಬುದು ಅವರ ನಿಲುವಾಗಿತ್ತು. ಮೈಸೂರಿನಲ್ಲಿ ಕಾವೇರಿ ನದಿ, ಕನ್ನಂಬಾಡಿ ಅಣೆಕಟ್ಟನ್ನು ನಿರ್ಮಿಸಿ ಮಂಡ್ಯ ಮತ್ತು ಮೈಸೂರು ವಿಭಾಗದ ಜನರ ಬದುಕನ್ನು ಹಸನಾಗಿಸಿದ್ದಾರೆ.
ನಮ್ಮ ಹೆಮ್ಮೆಯ ಕನ್ನಡ ನಾಡನ್ನು ಆಳಿದ ಪ್ರಸಿದ್ಧ ರಾಜವಂಶದಲ್ಲಿ ಹೊಯ್ಸಳ ಸಾಮ್ರಾಜ್ಯವು ಒಂದು. ಹೊಯ್ಸಳರ ಪ್ರಸಿದ್ಧ ರಾಜ ವಿಷ್ಣುವರ್ಧನ ಹಾಗೂ ಅವನ ರಾಣಿ ನಾಟ್ಯ ರಾಣಿ ಶಾಂತಲಾ ಹೊಯ್ಸಳ ರಾಜವಂಶದವರು ವಿಶೇಷವಾಗಿ ವಾಸ್ತುಶಿಲ್ಪ, ಶಿಲ್ಪಕಲೆ ಹಾಗೂ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ. ಬೇಲೂರು, ಹಳೆಬೀಡು ಮತ್ತು ಸೋಮನಾಥಪುರದ ದೇವಾಲಯಗಳ ಅದ್ಭುತ ವಾಸ್ತುಶಿಲ್ಪ ಹಾಗೂ ಶಿಲ್ಪಕಲೆಗಳೇ ಇದಕ್ಕೆ ಸಾಕ್ಷಿ. ಬಸವಣ್ಣ ಅಕ್ಕ ಮಹಾದೇವಿ. ಬಸವಣ್ಣನವರು 12ನೇ ಶತಮಾನದ ಭಾರತದ ಪ್ರಮುಖ ಸಮಾಜ ಸುಧಾರಕರಾಗಿದ್ದರು. ಬಸವಣ್ಣನವರು ಚಿಕ್ಕಂದಿನಿಂದಲೂ ಜಾತಿಯ ವ್ಯತಿರಿಕ್ತ ಅನಿಷ್ಟ ಪದ್ಧತಿಗಳ ವಿರುದ್ಧ ಹೋರಾಡುತ್ತಿದ್ದರು. ಬಸವಣ್ಣನವರು ತಮ್ಮ ವಚನಗಳ ಮೂಲಕ ಜನರಲ್ಲಿ ಸಾಮಾಜಿಕ ಜಾಗೃತಿಯನ್ನು ಮೂಡಿಸಿದರು. ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿ ಕನ್ನಡ ಭಾಷೆಯ ಆರಂಭಿಕ ಮಹಿಳಾ ಕವಿಗಳಲ್ಲಿ ಒಬ್ಬರು. ಚನ್ನಮಲ್ಲಿಕಾರ್ಜುನ ಎಂಬ ಅಂಕಿತ ನಾಮದಿಂದ ಅವರು ಬರೆದ ವಚನಗಳು ಕನ್ನಡ ಭಕ್ತಿ ಸಾಹಿತ್ಯಕ್ಕೆ ಅಪಾರ ಕೊಡುಗೆಯನ್ನು ನೀಡಿದೆ. ಕದಂಬ ವಂಶದ ಪ್ರಮುಖ ರಾಜ ಮಯೂರ ಶರ್ಮ ಇವರು ವೈದಿಕ ಹಿಂದೂ ಧರ್ಮದ ಅನುಯಾಯಿಯಾಗಿದ್ದನು. ಜೈನ ಧರ್ಮವನ್ನು ಪ್ರೋತ್ಸಾಹಿಸಿದವರು. ಆದಿಕವಿ ಕುವೆಂಪು ಕಾಲವು ಇದೇ ಆಗಿದ್ದು ತನ್ನ ಕೃತಿಯಲ್ಲಿ ಕದಂಬರನ್ನು ಈ ರೀತಿ ಹೊಗಳಿದ್ದಾನೆ. ಅಂಕುಶವಿಟ್ಟುಡಂ ನೆನೆವುದೆನ್ನ ಮನಂ ಬನವಾಸಿ ದೇಶವಂ ಎಂದು ಮರಿದುಂಬಿಯಾಗಿ ಮೇನ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳು ವನವಾಸಿ ದೇಶದೊಳು ಇಂದಿಗೂ ಕನ್ನಡಿಗರ ಮನೆ ಮಾತಾಗಿದೆ. ಪುರಂದರದಾಸರು. ಕನ್ನಡ ಸಾಹಿತ್ಯಕ್ಕೆ ದಾಸಶ್ರೇಷ್ಠರ ಕೊಡುಗೆ ಅಪಾರವಾದದ್ದು. ಕರ್ನಾಟಕ ಸಂಗೀತ ಪಿತಾಮಹ ಎಂದೇ ಬಿರುದಾಂಕಿತರಾದ ಪುರಂದರದಾಸರನ್ನು ಅವರ ಗುರುಗಳಾದ ವ್ಯಾಸರಾಜರು ದಾಸರೆಂದರೆ ಪುರಂದರದಾಸರಯ್ಯ ಎಂದು ಹಾಡಿ ಹೊಗಳಿದ್ದಾರೆ. ದಾಸ ಸಾಹಿತ್ಯಕ್ಕೆ ಅತ್ಯುತ್ತಮ ಕೊಡುಗೆ ನೀಡಿದವರು ಕನಕದಾಸರು. ಕನಕದಾಸರು ಶ್ರೀಕೃಷ್ಣನ ಪರಮ ಭಕ್ತರಾಗಿದ್ದು ಉಡುಪಿಯಲ್ಲಿರುವ ಕನಕನ ಕಿಂಡಿಯು ಇವರ ಅದಮ್ಯ ಭಕ್ತಿಗೆ ಸಾಕ್ಷಿಯಾಗಿದೆ. ರಾಷ್ಟ್ರಕವಿ ಕುವೆಂಪು. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಕೀರ್ತಿ ರಾಷ್ಟ್ರಕವಿ ಕುವೆಂಪುರವರದ್ದು. ಇವರು ಕನ್ನಡದ ಅಗ್ರಮಾನ್ಯ ಕವಿ, ಕಾದಂಬರಿಕಾರ, ನಾಟಕಕಾರ, ವಿಮರ್ಶಕ ಮತ್ತು ಚಿಂತಕರಾಗಿದ್ದಾರೆ.
ಹುಲಿಕೊಂಡ ಧೀರ ಕಾಟೀರೋ ಅವಂಗ ಇಟ್ಟು ಪೊನ್ನ ಬೆಳಕನ ಮಾಡಿರೋ ಅವಂಗ ಇಟ್ಟು ಪುರಿ ಮಂಗಲ ಕೊಡಗರ ವೀರ ಗಂಡನ ಶೂರ ಬಲೆಗುರಿಗಾರ ಹುಲಿಕೊಂಡ ಧೀರ ಕಾಟೀರೋ ಅವಂಗ ಇಟ್ಟು ಪೊನ್ನ ಬೆಳಕನ ಮಾಡಿರೋ ಅವಂಗ ಇಟ್ಟು ಪುರಿ ಮಂಗಲ ನಾನು ಕೊಡುವೇನು ನಿನಗೆ ಮಾಡಿ ಬೆಳೆಯೋ ಕೊಡವನೇ ಕಾವೇರಮ್ಮನ ಮಡಿಯ ಕಾವೇರಮ್ಮನ ಕಣ್ಣಿ ನೀರಲಾಲಿಲಾಲಿಯೋ ಶ್ರೀದೇವಿ ಕಾಪಾಡುತ್ತಾಯಿ ಕಾವೇರಿ ಕಾವೇರಿ ಶ್ರೀದೇವಿ ಕಾಪಾಡುತ್ತಾಯಿ ಕಾವೇರಿ ಕೊಡಗರ ಭೂದೇವಿ ಶಕ್ತಿ ನೀನಾಯಿ ಕೊಡಗರ ಭೂದೇವಿ ಶಕ್ತಿ ನೀನಾಯಿ ಕಾವೇರಿ ಶ್ರೀದೇವಿ ಕಾಪಾಡುತ್ತಾಯಿ ಕಾವೇರಿ ಕಾವೇರಿ ಶ್ರೀದೇವಿ ಕಾಪಾಡುತ್ತಾಯಿ ಕಾವೇರಿ புத்தரி போது நம்ம நெருக்கட்டி கதை அடுப்பு புத்தரி போலி போலி தேவா புத்தரி போது நம்ம நரகட்டி கது அடுப்ப புத்தரி பொல்லி பொல்லி தேவா ಕೋಲಾಡೊಂಡು ಬಾರಿ ಮಂದ ಕೊಡಿತು ಪುತ್ತರಿ ಕೋಲಾಡೊಂಡು ಬಾರಿ ಹೇ ಕೋಲಾಡಂಡು ಬಾರಿ ಮಂದ ಕುಡಿತ ಪುತ್ತರಿ ಕೋಲಾಡಂಡು ಬಾರಿ ಪುತ್ತರಿ ಪೌದು ನಮ್ಮ ನೆರಕಟ್ಟಿ ಕದಗಡಪ ಪುತ್ತರಿ ಪೊಲಿ ಪೊಲಿ ದೇವಾ
ತನ್ನ ತಾನನ ತನ್ನ ತಾನನ ತನ್ನ ತಾನನ ರಾಯಣ ತನ್ನ ನಾರಾಯಣ ತಂದೇನ ತನ್ನ ತಾನನ ತನ್ನ ತಾನನ ತನ್ನ ತಾನನ ತನ್ನ ತಾನನ ತನ್ನ ತಾನನ ರಾಯಣ ತನ್ನ ನಾರಾಯಣ ತಂದೇನ ಗಕ್ಕೆ ಹೂವಿ ಕೊಲಿದ ಕವಲು ನಾಮ ಕೊಲಿದ ಕಕ್ಕೆ ಹೂವಿ ಕೊಲಿದ ಕವಲು ನಾಮ ಕೊಲಿದ ಸೋಲಿಗರ ಬಾಲೆ ಕೊಲಿದ ರಂಗಧಾಮ ತಂದನ್ನ ನಾರಾಯಣ ತಂದೇನ ಆಧಾರವಾಗೋ ದೊರೆಯೇ ಆದಿನಾರಾಯಣನೇ ಆಧಾರವಾಗೋ ದೊರೆಯೇ ಆದಿನಾರಾಯಣನೇ ವೇದನಗಿರಿ ವೆಂಕಟರಮಣ ತಂದನ್ನ ನಾರಾಯಣ ತಂದೇನ ತನ್ನ ತಾನನ ತನ್ನ ತಾನನ ತನ್ನ ತಾನನ ತನ್ನ ತಾನನ ತನ್ನ ತಾನನ ನಾರಾಯಣ ತಂದನ್ನ ನಾರಾಯಣ ತಂದೇನ ಎಡಗಾಡೆ ತೋಳು ತಮ್ಮ ಬಲಗಾಡೆ ಲಕ್ಷ್ಮೀದೇವಿ ಎಡಗಾಡೆ ತೋಳು ತಮ್ಮ ಬಲಗಾಡೆ ಲಕ್ಷ್ಮೀದೇವಿ ನಟ್ಟ ನಡುವೇಲಿ ಗೋವಿಂದ ತನ್ನನ್ನ ನಾರಾಯಣ ತಂದೇನ ಎಡದಲ್ಲೋ ಬಾಳ ಕಾಟ ಬಲದಲ್ಲೋ ಬಾಳ ಕಾಟ ಎಡದಲ್ಲೋ ಬಾಳ ಕಾಟ ಬಲದಲ್ಲೋ ಬಾಳ ಕಾಟ ಇವರಿಬ್ಬರ ಮ್ಯಾಲೆ ಸುಳೆ ರಂಗಿನಾಟ ತಂದನ್ನ ನಾರಾಯಣ ತಂದೇನ ತನ್ನ ತಾನನ ತನ್ನ ತಾನನ ತನ್ನ ತಾನನ ತನ್ನ ತಾನನ ತನ್ನ ತಾನನ ನಾರಾಯಣ ತಂದನ್ನ ನಾರಾಯಣ ತಂದೇನ ಕಾರೆಂಬೋ ಕತ್ತಲೆ ಒಳಗೆ ಗೋರೆಂಬೋ ಮಳೆಯ ಒಳಗೆ ಕಾರೆಂಬೋ ಕತ್ತಲೆ ಒಳಗೆ ಗೋರೆಂಬೋ ಮಳೆಯ ಒಳಗೆ ಉಳೆ ರಂಗಿ ಮನೆಗೆ ಸ್ವಾಮಿ ನಡೆದಾನೋ ತಂದನ್ನ ನಾರಾಯಣ ತಂದೇನ ಹೊತ್ತು ಅನ್ನೋಂಗಿಲ್ಲ ಗೊತ್ತು ಅನ್ನೋಂಗಿಲ್ಲ ಗೊತ್ತು ಅನ್ನೋಂಗಿಲ್ಲ ಗೊತ್ತು ಅನ್ನೋಂಗಿಲ್ಲ ಅದಕ್ಕೆಷ್ಟೊಂದೆಷ್ಟೊತ್ತಲ್ಲಿ ಬರುತ್ತಾನೆ ತಂದನ್ನ ನಾರಾಯಣ ತಂದೇನ ತನ್ನ ತಾನನ ತನ್ನ ತಾನನ ತನ್ನ ತಾನನ ತನ್ನ ತಾನನ ತನ್ನ ತಾನನ ನಾರಾಯಣ ತಂದನ್ನ ನಾರಾಯಣ ತಂದೇನ ಕೈಯ ನೋಡು ಬಾರೆ ಈ ಚೆಲ್ವನ ಚಿಕ್ಕವಳೆ ನೋಡು ಬಾರೆ ಚಿಕ್ಕವಳೆ ನೋಡು ಬಾರೆ ಕೆಳಗೈದ ನೋಡು ಬಾರೆ ಈ ಕಂದನ ನಲಿದು ನೋಡು ಬಾರೆ ಕುಳಿತು ನೋಡು ಬಾರೆ ಏಳು ಮಲೆ ಮ್ಯಾಲೇರಿ ಅಂತ ನಮ್ಮಮ್ಮ ದೇವ ನಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ ಈ ನಿದ್ದೆ ಸಾಕು ನೀ ಎದ್ದು ಬಾರು ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾತಿಗೆಲ್ಲ ಜಕ್ಕಲ್ಲ ಹಂಗೆ ಕುಣೀರು ಹಿಂಗೆ ಕುಣೀರು ನಮ್ಮುಂದು ಮಾದಯ್ಯನಿಗೆ ಪತ್ತಿ ಕುಣೀರು ಎದ್ದು ಕುಣೀರು ಬಿದ್ದು ಕುಣೀರು ನಮ್ಮುಂದು ಮಾದಯ್ಯನಿಗೆ ಪತ್ತಿ ಕುಣೀರು ಏಳು ಮಲೆ ಮ್ಯಾಲೇರಿ ಕುಂತ ನಮ್ಮಮ್ಮ ದೇವ ನಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ ಈ ನಿದ್ದೆ
ಸಾಕು ನೀ ಎದ್ದು ಬಾರು ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾತಿಗೆಲ್ಲ ಜಕ್ಕಲ್ಲ ಹಂಗೆ ಕುಣೀರು ಹಿಂಗೆ ಕುಣೀರು ನಮ್ಮದು ಮಾದಯ್ಯ ಮುಂದೆ ಪತ್ತಿ ಕುಣೀರು ಎತ್ತು ಕುಣೀರು ಬಿದ್ದು ಕುಣೀರು ನಮ್ಮದು ಮಾದಯ್ಯ ಮುಂದೆ ಪತ್ತಿ ಕುಣೀರು ಕಾಡೆಲ್ಲ ತುಂಬೈತೆ ಹೂಗಂಧ ಕಾವೇರಿ ಹರಿದೈತೆ ಏನ್ ಚಂದ ಕುನಿಗ್ಯಾವೋ ಗುಬ್ಬಿ ತಂದ್ಯಾವೋ ಗುಟ್ಟು ನಲಿದ್ಯಾವೋ ನವಿಲು ನುಲಿದ್ಯಾವೋ ನಾಗ ಕೊಡುವಾಗ್ಲೆಲ್ಲ ಕೊಡ್ತಾನು ನಮ್ಮಪ್ಪ ಶಿವ ಅವನು ಒಲಿದರೆ ಕೊರಡು ಕೊನರೆ ಬಂಗಾರ ಬಾಳಪ್ಪ ಅಕ್ಕರೆ ಮಾತಾಡಿ ಪೂಜೆ ಮಾಡಿ ಅಂದವನಿ ಮಾದೇವ ಏಳು ಮಲೆ ಮ್ಯಾಲೇರಿ ಕುಂದ ನಮ್ಮಮ್ಮ ದೇವ ನಾಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ ಈ ನಿದ್ದೆ ಸಾಕು ನೀ ಎದ್ದು ಬಾರು ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾದಿಗೆಲ್ಲ ಜಗಲ್ಲ ಹಂಗೆ ಕುಣೀರು ಹಿಂಗೆ ಕುಣೀರು ನಮ್ಮದು ಮಾದಯ್ಯ ಮುಂದೆ ಪತ್ತಿ ಕುಣೀರು ಎದ್ದು ಕುಣೀರು ಬಿದ್ದು ಕುಣೀರು ನಮ್ಮದು ಮಾದಯ್ಯ ಮುಂದೆ ಪತ್ತಿ ಕುಣೀರು ತಂಪಾದು ಸೊಂಪಾದು ಬಾನೆಲ್ಲ ತಂಪಾದು ತಂಪಾದು ಮಾಳೆಲ್ಲ ಈ ಹಕ್ಕಿ ಹಾಡ ಆ ತುಂಬಿನಾದ ಚನ್ನ ಚಕೋರ ಚೆಲ್ಲ ಕಟಾರ ಚನ್ನ ಮೈಕಾರ ಮಾದೇವ ಕೇಳಯ್ಯ ದುಂಡು ಎದ್ದೇಳೋ ಮಂಡೆ ಕೊಡುವಾಗ್ಲೆಲ್ಲ ಕೊಡ್ತಾನು ನಮ್ಮಪ್ಪ ಶಿವ ಅವನು ಒಲಿದರೆ ಕೊರಡು ಕೊನರಿ ಬಂಗಾರ ಬಾಳಪ್ಪ ಕರೆ ಮಾತಾಡಿ ಪೂಜೆ ಮಾಡಿ ಅಂದವನಿ ಮಾದೇವ ಏಳು ಮಲೆ ಮ್ಯಾಲೇರಿ ಕುಂತ ನಮ್ಮಮ್ಮ ದೇವ ನಾಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ ಈ ನಿದ್ದೆ ಸಾಕು ನೀ ಎದ್ದು ಬಾರು ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾತಿಗೆಲ್ಲ ಜಕ್ಕಲ್ಲ ಹಂಗೆ ಕುಣೀರು ಹಿಂಗೆ ಕುಣೀರು ನಮ್ಮದು ಮಾದಯ್ಯ ಮುಂದೆ ಪತ್ತಿ ಕುಣೀರು ಅರೆ ಅರೆ ಎದ್ದು ಕುಣೀರು ಬಿದ್ದು ಕುಣೀರು ನಮ್ಮದು ಮಾದಯ್ಯ ಮುಂದೆ ಪತ್ತಿ ಕುಣೀರು ಹಂಗೆ ಕುಣೀರು ಚೆಲುವಿನ ಗಣಿ ಯಾರಿಗೇನು ಭುವನ ಮೋಹಿನಿ ಪೇಳು ಸುರರ
ಸೀರೆ ಸೆರಗ ಮರೆಯೋಳಿದ್ದೆ ಸೀರೆ ಸೆರಗ ಮರೆಯೋಳಿದ್ದೆ ವಾರಿಡಾಚಿ ಗಾನ ನೃತ್ಯ ಸೂರೆಗೊಂಡುದೆನ್ನ ಮನವೋ ಎನ್ನ ಮನವು ಸೂರೆಗೊಳ್ಳುವುದು ಸೂರೆಗೊಳ್ಳುವುದೆನ್ನ ಮನವು ಯಾರೇ ನೀ ಯಾರೇ ಯಾರೇ ನೀನು ಭುವನ ಮೋಹಿನಿ ಶ್ರೀರಾಮ ಜಯ ರಾಮ ರಮಣೀಯ ನಾಮ ರಘುರಾಮ ಶ್ರೀರಾಮ ಶ್ರೀರಾಮ ಜಯ ರಾಮ ಜಯ ರಾಮ ರಮಣೀಯ ನಾಮ ರಘುರಾಮ ರಮಣೀಯ ನಾಮ ರಘುರಾಮ ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ ಅಗಣಿತ ಗುಣಗಣ ಶ್ರೀರಾಮ ಆಶ್ರಿತ ವತ್ಸಲ ಶ್ರೀರಾಮ ದೀನ ದಯಾಳೋ ಶ್ರೀರಾಮ ಹರಿ ಸರ್ವೋತ್ತಮ ಶ್ರೀರಾಮ ದಶಮುಖ ಮರ್ಧನ ದಶರಥ ರಾಮ ಮಾರುತಿ ಸೇವಿತ ಶ್ರೀರಾಮ ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ಕೊಳ್ಳಲನೂದುವ ಬಾರಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ಕೊಳ್ಳಲನೂದುವ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ ಸಣ್ಣ ಮಾತನಾಡಿದಾಯಿತು ಚೋರನೆಂದು ಬಹಳ ದೂರು ಮಾಡಿದಾಯಿತು ಯಾರನೆಂದು ಸಣ್ಣ ಮಾತನಾಡಿದಾಯಿತು ಚೋರನೆಂದು ಬಹಳ ದೂರು ಮಾಡಿದಾಯಿತು 3 ನಿಮಿಷ ಅವನ ಮರೆಯಲಾಗದಾಯಿತು 3 ನಿಮಿಷ ಅವನ ಮರೆಯಲಾಗದಾಯಿತು ಬೀರುತ್ತಿರುವ ಮೋಹ ಜಾಲ ಸಡಲದಾಯಿತು ಬೀರುತ್ತಿರುವ ಮೋಹ ಜಾಲ ಸಡಲದಾಯಿತು ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ಕೊಳ್ಳಲನೂದುವ
ಕೊಳ್ಳಲನೂದುವ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ. ಸಪ್ಪಗೆ ನೋಡಕ್ ಬಂದವರೆಲ್ಲ ನಗುತ್ತಾರೆ, ನೋಡಕ್ ಬಂದವರೆಲ್ಲ ನಗುತ್ತಾರೆ ಮಾರವ್ವ. ಕಾಲಿಗೆ ಬಿದ್ದೆವು ದಯ ಮಾಡು ಹೋ ಹೈ.
ಈ ಅದ್ಧೂರಿಯ ಕಾರ್ಯಕ್ರಮದ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಲಕ್ಕಿ ಕೂಪನ್ ಅನ್ನು ವಿದ್ಯಾರ್ಥಿಗಳಿಗೆ ವಿತರಿಸಿದ್ದೆವು. ಈಗ ಲಕ್ಕಿ ಕೂಪನ್ ಡ್ರಾ ನಡೆಯಲಿದೆ. ಶಾಲಾ ಆಡಳಿತ ಮಂಡಳಿಯವರು ನಡೆಸಿಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಲಕ್ಕಿ ಕೂಪನ್ ಡ್ರಾ ಕ್ರೀಡಾಂಗಣದ ಮುಂಭಾಗಕ್ಕೆ ತರಬೇಕು ವಿದ್ಯಾರ್ಥಿಗಳು. ಅದನ್ನು ಇಲ್ಲಿ ತಗೊಂಡು ಬನ್ನಿ. ಬಾಲೆಪಾಡಿ 22, 23 ಸೋನು ಕುಮಾರ್ ಬೆಳ್ಳಾರೆ 877 ತೃತೀಯ ಬಹುಮಾನವನ್ನು ನೀಡಿದ್ದೇವೆ. 20,518 ಪುಷ್ಪ
ಈಗ ದೀಪಾರತಿ ವಿದ್ಯಾರ್ಥಿಗಳಿಂದ. ದೀಪ ಹಚ್ಚುತ್ತೇನೆ ನಾನು, ಕತ್ತಲನ್ನು ಮೀರಿ ನಿಲ್ಲುತ್ತೇನೆಂಬ ಭ್ರಮೆಯಿಂದಲ್ಲ, ಇರುವಷ್ಟು ಓಂ ಜೈ ಜಗದೀಶ ಹರೇ ಸ್ವಾಮಿ ಸತ್ಯ ಸಾಯಿ ಹರೇ ಭಕ್ತ ಜನಾ ಸಂರಕ್ಷಕ ಭಕ್ತ ಜನಾ ಸಂರಕ್ಷಕ ಭಕ್ತಿ ಮಹೇಶ್ವರ. ಓಂ ಜೈ ಜಗದೀಶ ಹರೇ ಶಶಿವದನ ಶ್ರೀಕರ ಸರ್ವಾ ಪ್ರಾಣಪತೆ ಸ್ವಾಮಿ ಸರ್ವಾ ಪ್ರಾಣಪತೆ ಆಶ್ರಿತ ಕಲ್ಪಲತಿಕಾ ಆಶ್ರಿತ ಕಲ್ಪಲತಿಕಾ ಆಪದ್ಬಾಂಧವ. ಓಂ ಜೈ ಜಗದೀಶ ಹರೇ ಮಾತಾ ಪಿತಾ ಗುರುದೈವಂ ಮರಿಯಂತಯು ನೀವೇ ಸ್ವಾಮಿ ಮರಿಯಂತಯು ನೀವೇ. ನಾದ ಬ್ರಹ್ಮ ಜಗನ್ನಾಥ ನಾದ ಬ್ರಹ್ಮ ಜಗನ್ನಾಥ ನಾಗೇಂದ್ರ ಶಯನ. ಓಂ ಜೈ ಜಗದೀಶ ಹರೇ ಓಂಕಾರ ರೂಪ ಓಜಸ್ವಿ ಓ ಸಾಯಿ ಮಹಾದೇವ ಸತ್ಯ ಸಾಯಿ ಮಹಾದೇವ. ಮಂಗಲ ಹಾರತಿ ಅಂದುಕೋ ಮಂಗಲ ಹಾರತಿ ಅಂದುಕೋ ಮಂದರ ಗಿರಿಧಾರಿ. ಓಂ ಜೈ ಜಗದೀಶ ಹರೇ ನಾರಾಯಣ ನಾರಾಯಣ ಓಂ ಸತ್ಯನಾರಾಯಣ ನಾರಾಯಣ ನಾರಾಯಣ ಓಂ ನಾರಾಯಣ ನಾರಾಯಣ ಓಂ ಸತ್ಯನಾರಾಯಣ ನಾರಾಯಣ ಓಂ ಸತ್ಯನಾರಾಯಣ ನಾರಾಯಣ ಓಂ ಜೈ ಸದ್ಗುರುದೇವ. ನಾರಾಯಣ ನಾರಾಯಣ ಓಂ ಸತ್ಯನಾರಾಯಣ ನಾರಾಯಣ ನಾರಾಯಣ ಓಂ ನಾರಾಯಣ ನಾರಾಯಣ ಓಂ ಸತ್ಯನಾರಾಯಣ ನಾರಾಯಣ ಓಂ ಸತ್ಯನಾರಾಯಣ ನಾರಾಯಣ ಓಂ ಜೈ ಸದ್ಗುರುದೇವ. ನಾರಾಯಣ ನಾರಾಯಣ ಓಂ ಸತ್ಯನಾರಾಯಣ ನಾರಾಯಣ ನಾರಾಯಣ ಓಂ ನಾರಾಯಣ ನಾರಾಯಣ ಓಂ ಸತ್ಯನಾರಾಯಣ ನಾರಾಯಣ ಓಂ ಸತ್ಯನಾರಾಯಣ ನಾರಾಯಣ ಓಂ ಜೈ ಸದ್ಗುರುದೇವ. ಶಾಂತಿ ಶಾಂತಿ ಶಾಂತಿ. ಲೋಕಾ ಸಮಸ್ತಾ ಸುಖಿನೋ ಭವಂತು ಲೋಕಾ ಸಮಸ್ತಾ ಸುಖಿನೋ ಭವಂತು ಲೋಕಾ ಸಮಸ್ತಾ ಸುಖಿನೋ ಭವಂತು. ಶಾಂತಿ ಶಾಂತಿ ಶಾಂತಿ. यं वैदिका मन्त्रदृशपुराणाः इन्द्रं यमं मातरिश्वानमाहुः वेदान्तिनो निर्वचनीयमेकं यं ब्रह्मशब्देन विनिर्दिशन्ति शैवायमीशं शिव इत्यवोचन् यं वैष्णवा विष्णुरिति स्तुवन्ति बुद्धस्तथा भन्निति बौद्धजैनाः श्रीयकालेति च सिक्खसन्तः शास्तेति केचित् कतिचित् कुमारः स्वामीति मातेति पितेति भक्त्या यं प्रार्थयन्ते जगदीशितारं
स एक एव प्रभुरद्वितीयः ॐ शान्ति शान्ति शान्तिः जय श्री राम जय श्री राम स्कूल डिस्पर्स ಈ ಕಾರ್ಯಕ್ರಮದ ಯಶಸ್ಸಿಗೆ ತನು ಮನ ಧನಗಳಿಂದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಪೋಷಕ ವೃಂದದವರಿಗೂ ವಿದ್ಯಾಭಿಮಾನಿಗಳಿಗೂ ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷರು ಸಂಚಾಲಕರು ಕಾರ್ಯದರ್ಶಿಯವರು ಸದಸ್ಯರು ಹಾಗೂ ಶಿಕ್ಷಕೇತರ ಬಂಧುಗಳಿಗೂ ಸಂಸ್ಥೆಯು ಆಭಾರಿಯಾಗಿರುತ್ತದೆ ಹಾಗೂ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟದ್ದಕ್ಕಾಗಿ ವಂದನೆ ಅಭಿವಂದನೆ. ಧನ್ಯವಾದ. ಶುಭರಾತ್ರಿ. ಒಂದು ಪರ್ಸ್ ಬಿದ್ದು ಸಿಕ್ಕಿರುತ್ತದೆ, ಗುರುತು ಹೇಳಿ ತಗೊಂಡು ಹೋಗ್ಬೋದು.